ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾ ಗುರೂನ್ ಮಮ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಗೆ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಘಂ ವದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಆಸೇತೋ ರಾತುಷಾ ರಾತ್ರೇಃ ಯದುಷೋ ಜಿತವಾನ್ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನವಮಿನ್ಯಾಯ ಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾಕೃಚ್ಛಾಗ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ವೈಕುಂಠರಾಮೋ ಎಂಬೊಬ್ಬರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ ವೈಷ್ಣವೋತ್ತಮಕುಲೈಃ ಪರಿಭಾವ್ಯಂ ವಾಂಛಿತಾರ್ಥಫಲದಂ ರಮಣೀಯಂ ಪಾಪಜಾಲಪರಿಹಾರಸಮರ್ಥಂ ಮುದ್ಗಲಾಂಘ್ರಿ ಸರಸೀರುಹಮೀಡೆ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವಾಂತ್ವಸ್ಮಾನ್ ಪುರುಹೂತ ವೈರಿಬಲವನ್ ಮಾತಂಗಮಾದ್ಯದ್ಘಟಾ ಕುಂಭೋಚ್ಚಾದ್ರಿವಿಪಾಟನಾದಿಕಪಟು ಪ್ರತ್ಯೇಕ ವಜ್ರಾಯಿತಾಗ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತಾನಾಕಿ ವೃಂದೈಃ ಸ್ವಸ್ತಿಯಸ್ತು. ಪರಮ ಪವಿತ್ರವಾಗಿರುವಂತಹ ಎರಡು ಗ್ರಂಥಗಳು, ಆ ಎರಡು ಗ್ರಂಥಗಳ ಚಿಂತನೆಯನ್ನು ಇವತ್ತಿನಿಂದ ಕೆಲವು ದಿವಸಗಳ ಅವಧಿಯಲ್ಲಿ ಮಾಡೋರಿದ್ದೇವೆ. ಸಾಮಾನ್ಯವಾಗಿ ವಾಯುಸ್ತುತಿ ಎಂದಾಗ ಒಂದು ಗ್ರಂಥ ನಮ್ಮ ತಲೆಯಲ್ಲಿ ಬರ್ತಿರ್ತದೆ. ವಾಯುಸ್ತುತಿಯಲ್ಲಿ ಇನ್ನೊಂದು ಗ್ರಂಥವು ಸೇರಿಸಿದ್ದು. ಮೊದಲಿಗೆ ನಖಸ್ತುತಿ ಅಂತ ಒಂದು, ಅದಾದ ಮೇಲೆ ವಾಯುಸ್ತುತಿ ಅಂತ ಒಂದು ದೇವರ ಮಹಿಮೆಯನ್ನು ಕೊಂಡಾಡುವಂತಹ ಸ್ತೋತ್ರ, ಇನ್ನೊಂದು ವಾಯುದೇವರ ಮಹಿಮೆಯನ್ನು ಹೇಳುವಂತಹ ಸ್ತೋತ್ರ. ಮೊದಲಿನ ಎರಡು ಸ್ತುತಿಗಳನ್ನು ನಖಸ್ತುತಿಯಾಗಿ ಹೇಳುವ ಅಭ್ಯಾಸ ನಮ್ಮಲ್ಲಿ ಬಂದಿದೆ. ಮುಂದಿನ 41 ಶ್ಲೋಕಗಳು ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿರುವಂತಹ ವಾಯುಸ್ತುತಿ. ಈ ಮೊದಲಿನ 2 ಶ್ಲೋಕಗಳನ್ನು ಪಾರಾಯಣದ ಪ್ರಾರಂಭದಲ್ಲಿಯೂ ಪಾರಾಯಣದ ಕೊನೆಯಲ್ಲಿಯೂ ಹೇಳಬೇಕಾದದ್ದು, ಹಾಗೆ ಹೇಳುವುದು ಮಹಾಫಲಕಾರಿಯಾಗುವಂಥದ್ದು ಅಂತ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಈ ನಖಸ್ತುತಿಯ ಬಗ್ಗೆ ಮೊದಲು ಮಾತಾಡಿ ಅದಾದ ಮೇಲೆ ವಾಯುಸ್ತುತಿಯ ವಿಚಾರವನ್ನು ತೆಗೆದುಕೊಳ್ಬೇಕು. ನಖಸ್ತುತಿಯನ್ನು ರಚನೆ ಮಾಡಿದವರು ಶ್ರೀಮದಾಚಾರ್ಯರು.
ಅವರ ಸರ್ವಮೂಲ ಗ್ರಂಥಗಳಲ್ಲಿ ಇದು ಒಂದು ಸೇರಿರುವಂಥದ್ದು. ಭಗವಂತನ ಉಗುರಿನ ಮಾಹಾತ್ಮ್ಯವನ್ನು ತಿಳಿಸುವಂಥದ್ದು ನಖಸ್ತುತಿ ಅಂತ ಕರೆಸಿಕೊಳ್ತಾ ಇದೆ. ಅದು ಸಾಮಾನ್ಯವಾಗಿ ನಖ ಅನ್ನುವುದನ್ನು ಆಚಾರ್ಯರು ನಖರ ಅನ್ನುವ ಶಬ್ದದಿಂದ ಕರೀತಾ ಇದ್ದಾರೆ. ಆ ವಾಯುಸ್ತುತಿಯ ಪ್ರಾರಂಭದಲ್ಲಿ ಇದನ್ನು ಹೇಳಬೇಕು, ವಾಯುದೇವರಿಗೆ ಪರಮ ಪ್ರೀತಿಯಾಗ್ತದೆ ಅನ್ನುವುದನ್ನು ತಿಳಿಸುವುದಕ್ಕಾಗಿ ನಖಸ್ತುತಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಛಲಾರಿ ಶೇಷಾಚಾರ್ಯರು ಎನ್ನುವರು ಇದಕ್ಕೆ ವ್ಯಾಖ್ಯಾನವನ್ನು ಬರಿತಾ ಇರುವಾಗ ಒಂದು ಘಟನೆಯನ್ನು ನಿರೂಪಣೆ ಮಾಡುತ್ತಾರೆ. ಯಾತಕ್ಕಾಗಿ ಈ ನಖಸ್ತುತಿ ಬಂತು? ವಾಯುಸ್ತುತಿಯನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಡಿದ್ರು, ಅದಾದ ಮೇಲೂ ಮತ್ತ್ಯಾಕೆ ಈ ನಖಸ್ತುತಿಯನ್ನು ಆಚಾರ್ಯರು ಬರೀಬೇಕಾಯಿತು, ಅದಕ್ಕೇನು ಕಥೆ ಬಂತು ಅಂತ ಛಲಾರಿ ಶೇಷಾಚಾರ್ಯರು ಮೊಟ್ಟ ಮೊದಲ ಬಾರಿಗೆ ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ಒಂದೊಮ್ಮೆ ದೇವರ ಪೂಜೆ ನಡೀತಾ ಇತ್ತಂತೆ. ನೈವೇದ್ಯದ ಪ್ರಸಂಗ, ಆಚಾರ್ಯರು ಒಳಗಡೆಗೆ ನೈವೇದ್ಯ ಮಾಡ್ತಾ ಇದ್ದಾರೆ. ಬಾಗಿಲನ್ನು ಹಾಕಿ ನೈವೇದ್ಯ ಮಾಡುವ ಸಂಪ್ರದಾಯ. ಬಾಗಿಲನ್ನು ಹಾಕಿ ನೈವೇದ್ಯ ಮಾಡ್ತಾ ಇರುವಾಗ ಬಹಳತ್ತಾದರೂ ಕೂಡ ಬಾಗಿಲು ತೆರೀಲಿಲ್ಲ. ತೆರೀದೇ ಇದ್ದಾಗ ತ್ರಿವಿಕ್ರಮ ಪಂಡಿತರಿಗೆ ಕುತೂಹಲ ಆಯಿತಂತೆ. ಇಷ್ಟೊತ್ತಾದರೂ ಯಾಕೆ ಬಾಗಿಲು ತೆಗೆಯವಲ್ರಾಗಾರಿ ಇವರು? ಸಾಮಾನ್ಯ ಇಷ್ಟೊತ್ತಿಗೆ ಬಾಗಿಲು ತೆರೀಬೇಕಾಗಿತ್ತು, ತೆಗೆದಿಲ್ಲ ಯಾಕೆ? ಹಾಗಾದರೆ ಒಳಗೆ ಏನು ನಡೆದಿರಬಹುದು ಅಂತ ಹೇಳಿ ಸಂಧಿಯಲ್ಲಿ ಇಣಿಕಿ ನೋಡಿದಾಗ ಆಚಾರ್ಯರು 3 ರೂಪದಿಂದ ಭಗವಂತನ ಉಪಾಸನೆ ಮಾಡುವುದನ್ನು ಕಣ್ಣಾರೆ ನೋಡ್ತಾರಂತೆ. ಹನುಮ ರೂಪದಿಂದ, ಭೀಮ ರೂಪದಿಂದ, ಮಧ್ವ ರೂಪದಿಂದ ಭಗವಂತನ ಪೂಜೆಯನ್ನು ಮಾಡುವುದನ್ನು ಕಣ್ಣಾರೆ ನೋಡುತ್ತಾರೆ. ನೋಡಿದಾಗ ಪರಮ ಸಂತೋಷ ಆಗತ್ತೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ. ಆಗ ವಾಯುಸ್ತುತಿಯ ರಚನೆಯನ್ನು ಮಾಡ್ತಾರೆ. ಅವತ್ತೇ ಮಾಡಿರಬಹುದು ಅಥವಾ ಅನಂತರದಲ್ಲೂ ಮಾಡಿರಬಹುದು. ವಾಯುಸ್ತುತಿಯ ರಚನೆ ವಾಯುದೇವರ ಶ್ರೀಮದಾಚಾರ್ಯರ 3 ಅವತಾರಗಳ ವಿಷಯವನ್ನು ಹೇಳುವ, ಮಹಿಮೆಯನ್ನು ತಿಳಿಸುವಂತಹ ಗ್ರಂಥವನ್ನು ರಚನೆ ಮಾಡಿ ಆಚಾರ್ಯರಿಗೆ ಒಪ್ಪಿಸ್ತಾರೆ. ನಾನು ನಿಮ್ಮ ಬಗ್ಗೆ ಹೀಗೆ ಸ್ತೋತ್ರವನ್ನು ಬರೆದಿದ್ದೇನೆ, ನೀವು ನೋಡಬೇಕು ಅಂತ ಹೇಳಿದಾಗ ಆಚಾರ್ಯರು ಪರಾಮರ್ಶೆ ಮಾಡಿ ನೋಡಿ ಬಹಳ ಚೆನ್ನಾಗಿದೆ, ಆದರೆ ಕೇವಲ ನನ್ನ ಸ್ತೋತ್ರ ಆಗಿದೆ, ನನ್ನ ಸ್ತೋತ್ರಕ್ಕಿಂತಲೂ ಭಗವಂತನ ಸ್ತೋತ್ರವನ್ನು ಹೇಳಬೇಕು ಮೊದಲಿಗೆ, ಅದಕ್ಕಾಗಿ ಈ 2 ಶ್ಲೋಕಗಳನ್ನು ನೀವು ಮೊದಲಿಗೆ ಪಠಣ ಮಾಡಿರಿ, ಈ ವಾಯುಸ್ತುತಿ ಸರ್ವಾಭೀಷ್ಟಪ್ರದವಾಗಲಿ ಅಂತ ಹೇಳಿ ಆಚಾರ್ಯರು ನಖಸ್ತುತಿಯನ್ನು ಆ ಕ್ಷಣದಲ್ಲಿ ಹೇಳಿಕೊಟ್ರು ಅನ್ನುವಂತಹ ಇತಿಹಾಸವನ್ನು ಛಲಾರಿ ಶೇಷಾಚಾರ್ಯರು ಮೊದಲನೇ ಬಾರಿಗೆ ಉಲ್ಲೇಖ ಮಾಡ್ತಾರೆ. ಅಲ್ಲಿಯವರೆಗೆ ಬಾಯಲ್ಲಿ ಇರುವಂತಹ ಕಥೆ ಅದು ಗ್ರಂಥದಲ್ಲಿ ದಾಖಲೆಯಾದದ್ದು ಅವರಿಂದ ಪ್ರಾರಂಭ ಆಗ್ತಾ ಇದೆ. ಅಂತಹ ಆಚಾರ್ಯರಿಂದ ರಚಿತವಾದ ನಖಸ್ತುತಿಯಲ್ಲಿರುವ 2 ಶ್ಲೋಕಗಳು, ಅದಾದ ಮೇಲೆ ತ್ರಿವಿಕ್ರಮ ಪಂಡಿತಾಚಾರ್ಯ ರಚನೆ ಮಾಡಿರುವಂತಹ 41 ಶ್ಲೋಕಗಳು, ಇವು ಎರಡೂ ಕೂಡಿ ಸಾಮಾನ್ಯವಾಗಿ ಹರಿವಾಯುಸ್ತುತಿ, ನಖಸ್ತುತಿ ಹರಿವಾಯುಸ್ತುತಿ ಎನ್ನುವಂತಹ ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂದಿದೆ. ವಾಯುಸ್ತುತಿಯ ಬಗ್ಗೆ ಹೇಳುವಾಗ ಅದರ ಮಹಿಮೆಯನ್ನು ಮುಂದೆ ಹೇಳ್ತೇನೆ. ಆಚಾರ್ಯರು ಈ ವಾಯುದೇವರ, ಭಗವಂತನ ನರಸಿಂಹದೇವರ ನಖದ ಸ್ತುತಿಯನ್ನು ಮಾಡಿರುವಂತಹದ್ದು 1ನೇ ಶ್ಲೋಕ. 41 + 2 43 ಶ್ಲೋಕ ಇದೆ. ಸ್ವಲ್ಪ ಆ ಕಡೆ ಈ ಕಡೆ ಹೊರಳಾಡಿದರೂ ಕೂಡ ವಿಷಯ ಉಳಿದ್ಬಿಡ್ತದೆ. ಹಾಗಾಗಿ ಆ ಕಡೆ ಈ ಕಡೆ ಹೊರಳಾಡದೆ ನೇರವಾಗಿ ವಿಷಯವನ್ನೇ ಹೇಳಬೇಕು ಅಂತ ಪ್ರಯತ್ನವನ್ನು ಮಾಡ್ತೇನೆ. ಎಷ್ಟು ಸಾಧ್ಯವೋ ಅಷ್ಟು ವಿಷಯವನ್ನು ಸಂಗ್ರಹ ಮಾಡ್ತೇನೆ. ಹರಿವಾಯು ಗುರುಗಳು ನುಡಿಸ್ಬೇಕಷ್ಟೇ. ಆಚಾರ್ಯರ ಸ್ತೋತ್ರವನ್ನು ಮಾಡಿಕೊಂಡು ಹೊರಡೋಣ. ನಮ್ಮ ಆಚಾರ್ಯರ ಸ್ತೋತ್ರವನ್ನು ಜಗನ್ನಾಥದಾಸರು ಬಹಳ ಸುಂದರವಾಗಿ ಮಾಡ್ತಾರೆ. ಸಾಮಾನ್ಯವಾಗಿ ಸಂಸ್ಕೃತ ಶ್ಲೋಕಗಳನ್ನು ನಾವೆಲ್ಲ ಆಚಾರ್ಯ ಸ್ತೋತ್ರವನ್ನು ಕೇಳಿರ್ತೇವೆ. ಆದರೆ ಆಚಾರ್ಯರ ಇಡಿಯಾದ ಸಿದ್ಧಾಂತವನ್ನು ಏನು ಹೇಳಿಕೊಟ್ರು ಅನ್ನೋದನ್ನು ಜಗನ್ನಾಥದಾಸರು ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕ ನೆದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ಪೆಳ್ದ ಭಾವಿ ಬಿರಿಂಚಿಯನಿಪ ಆನಂದ ತೀರ್ಥರ ನೆನೆವೆನನು ದಿನವೂ. ಆಚಾರ್ಯರು ನಮಗೇನು ಕೊಟ್ಟರು, ಯಾತಕ್ಕಾಗಿ ನಾವು ಆಚಾರ್ಯ ಸ್ಮರಣೆಯನ್ನು ಮಾಡಬೇಕು ಅನ್ನುವುದನ್ನು ಒಂದೇ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸ್ತಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಆಚಾರ್ಯರು ಹೇಳಿಕೊಟ್ಟದ್ದು ಪಂಚಭೇದಾತ್ಮಕ ಪ್ರಪಂಚ. ನಾವೆಲ್ಲ ಆಚಾರ್ಯರ ಸಿದ್ಧಾಂತದ ಬಗ್ಗೆ ಎಷ್ಟು ಕಡಿಮೆ ತಿಳಿದಿದ್ದೀವಿ ಅನ್ನೋದಕ್ಕೆ ಜಗನ್ನಾಥದಾಸರ ಈ ವಾಕ್ಯಗಳೇ ಸಾಕ್ಷಿ. ನಮ್ಮ ಸಿದ್ಧಾಂತೊಳಗೆ ಏನು ಹೇಳ್ಯಾರ?
ಬರೀ ದೇವ್ರು ದೊಡ್ಡವ ಹರಿಸರ್ವೋತ್ತಮ ವಾಯುಜೀವೋತ್ತಮ ಇಷ್ಟು ಹೇಳ್ಕೊಂಡು ಬಿಟ್ಟಾರೆ, ಇನ್ನೇನು ಹೇಳಿದ್ದಾರೆ ಅಂತ ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಬರ್ತಿರ್ತದೆ. ಅದಕ್ಕೆ ಜಗನ್ನಾಥದಾಸರು ಅಂತಾರೆ ಅದೊಂದೇ ಇಲ್ಲ, ಪಂಚಭೇದಾತ್ಮಕ ಪ್ರಪಂಚಕ್ಕೆ, ಜಗತ್ತಿನಲ್ಲಿ ಪಂಚಭೇದ ಇದೆ ಅಂತ ಸ್ಪಷ್ಟವಾಗಿ ಸ್ಥಾಪನೆ ಮಾಡಿದವರು ಆಚಾರ್ಯ. ಹೇಳಿರಬಹುದು ಹಿಂದಿನ ಆಚಾರ್ಯಗಳು ಭೇದವನ್ನು ಹೇಳಿರಬಹುದು, ಪಂಚಭೇದಗಳನ್ನು ಖಂಡಿತವಾಗಿ ನಿಖರವಾಗಿ ಹೀಗೆ ಹೇಳಲೇಬೇಕು ಅಂತ ಹೇಳಿದವರು ಆಚಾರ್ಯರು. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವ, ಈ 5 ರೂಪಗಳ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎಂಬ ಭಗವಂತನ ರೂಪಗಳೇನಿವೆ ಅಂಥ ರೂಪದಿಂದ ಕೂಡಿರುವ ಹರಿಯೇ ದೈವನಾಗಿದ್ದಾನೆ. ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ನೋಡ್ರಿ ಅದೆಷ್ಟು ಚಂದಾಗಿ ಕೂಡಿಸ್ಕೊಂಡು ಬರ್ತಾರೆ. ಯಾರು ಭಗವಂತನಿಗೆ ಸೇವಕರು ಅಂತ ಕೇಳಿದ್ರೆ ಪಂಚಮುಖ ಶಕ್ರಾದಿಗಳು ಅಂತ, 5 ಮುಖ ಇದ್ದ ಅವರು ಮತ್ತು ಇಂದ್ರಾದಿಗಳು ಅಂತ ಹೇಳುತ್ತಾರೆ. 5 ಮುಖ ಇದ್ದವರು ಯಾರು? ನಮಗೆ 5 ಮುಖ ಇದ್ದವರು ನೋಡುವಾಗ ಸಾಮಾನ್ಯವಾಗಿ ರುದ್ರದೇವರಿಗೆ 5 ಮುಖ ಇದೆ ಅಂತ ತಲೆಯಲ್ಲಿ ಬರ್ತಿರ್ತದೆ. ಆದರೆ ಬ್ರಹ್ಮದೇವರಿಗೂ 5 ಮುಖ ಇತ್ತು, ಆಮೇಲೆ ಒಂದು ಮುಖ ಹೋಗಿ ಕೊನೆಗೆ ಅವರಿಗೆ ಚತುರ್ಮುಖ ಆಯಿತು. ಆ 5 ಮುಖ ಇರುವಂತಹ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರೂ ಅವರ ಕಿಂಕರರಾಗಿದ್ದಾರೆ. 25 ತತ್ವಗಳು, ಆ 24 ತತ್ವಗಳು, ಅದರ ಮೇಲೆ 25ನೇ ತತ್ವ ಪರಮಾತ್ಮ, ಅವುಗಳ ತಾರತಮ್ಯ ಇವುಗಳನ್ನು ಹೇಳಿರುವಂತಹ ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ನೆನೆವೆ ನನುದಿನವು. ಮುಂದಿನ ಬ್ರಹ್ಮ ಪದವಿಗೆ ಬರುವಂತಹ ಈ ಆಚಾರ್ಯರನ್ನು ಸ್ಮರಣೆ ಮಾಡಿಕೊಳ್ತೇನೆ ಅಂತ ಜಗನ್ನಾಥದಾಸರು ತಾವು ಈ ವಿಷಯವನ್ನು ಹೇಳ್ತಾರೆ. ಹಾಗಾಗಿ ಆಚಾರ್ಯರ ಸ್ಮರಣೆಯನ್ನು ಮಾಡಿಕೊಂಡು ಆ 2 ಶ್ಲೋಕಗಳ ಅಭಿಪ್ರಾಯವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಸಾಮಾನ್ಯವಾದ ಅರ್ಥವನ್ನು ಮೊದಲು ಹೇಳಿ ಜಗನ್ನಾಥದಾಸರು ಇದು ಆಚಾರ್ಯರು ಏನು ವಿಷಯವನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಈ 2 ಶ್ಲೋಕಗಳಲ್ಲಿ ಅಂತ ಹೇಳ್ತಾ ಹೊರಡ್ತೇನೆ. ಮೊದಲನೇದಾಗಿ ನಖಸ್ತುತಿ ಅಂತ ಹೇಳಿದಾಗ ಉಗುರಿನ ಸ್ತೋತ್ರ. ಯಾರ ಉಗುರಿನ ಸ್ತೋತ್ರ? ಭಗವಂತನ ಉಗುರಿನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ದೇವರ ಉಗುರು. ನಮ್ಮ ದೇಹದಲ್ಲಿ ಬೇಡವಾದ 2 ಭಾಗಗಳು ಯಾವುದು ಅಂದರೆ ಒಂದು ಕೂದಲು, ಒಂದು ಉಗುರು. ಇವೆರಡನ್ನೂ ತೆಗೆದು ಹಾಕ್ತೇವೆ, ಇವು ಹೋಗ್ತಾವೆ, ಇನ್ಯಾವುದು ಹೋಗೋದಿಲ್ಲ. ನೋಡ್ರಿ, ದೇಹವನ್ನು ಬಿಟ್ಟು ಹೋಗದೆ ಇರುವಂತಹದ್ದು ಎಲ್ಲ ಇವೆ, ಆದರೆ ದೇಹವನ್ನು ಬಿಟ್ಟು ಹೊರಗೆ ಹೋಗುವಂತಹದ್ದು ಯಾವುದು ಅಂದರೆ 2 ಅಂಗ. ಅಂದರೆ ಅದು ಅತಿ ಹೇಯ. ದೇಹವನ್ನೂ ಬಿಟ್ಟು ಹೊರಗೆ ಹೋಗ್ತದೆ ಅಂದರೆ ಅದಕ್ಕಿಂತ ಹೇಯವಾದದ್ದು ಇನ್ಯಾವುದು ಇಲ್ಲವೇ ಇಲ್ಲ. ಅಂಥದ್ದು ಆ ಉಗುರಿನ ಬಗ್ಗೆ ಸ್ತೋತ್ರವನ್ನು ಮಾಡ್ತಾರೆ. ಭಗವಂತನ ಉಗುರು, ನರಸಿಂಹದೇವರ ಉಗುರು ಎಷ್ಟು ಅದ್ಭುತವಾದ ಉಗುರಿದೆ ಅಂತ ಮೊದಲಿಗೆ ಆಚಾರ್ಯರು ಆ ಸ್ತೋತ್ರವನ್ನು ಪ್ರಾರಂಭ ಮಾಡ್ತಾರೆ. ಪಾಂ ತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾದಿ ಕಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾಧಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತಾನಾಕಿವೃಂದೈಹಿ. ಆಚಾರ್ಯರು ನಾನು ಭಗವಂತನ ಉಗುರುಗಳನ್ನು ಹೀಗೆ ಉಪಾಸನೆ ಮಾಡ್ತೇನೆ, ನೀವು ಭಗವಂತನ ಉಗುರುಗಳನ್ನು ಹೀಗೆ ಉಪಾಸನೆ ಮಾಡ್ರಿ ಅಂತ ನಮಗೆ ಎಚ್ಚರವನ್ನು ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ನಾವು ದೇವರ ಉಗುರನ್ನು ಎಂದೂ ಉಪಾಸನೆ ಮಾಡೋದಿಲ್ಲ. ಈ ಪದ್ಯದಲ್ಲಿ, ಈ ಪದ್ಯ ಮತ್ತು ಮುಂದಿನ ಪದ್ಯದಲ್ಲಿ ಆಚಾರ್ಯರು ಮೂವರಿಗೂ ಒಂದು ವಿಶಿಷ್ಟವಾದ ಆಹಾರವನ್ನು ಒದಗಿಸಿದ್ದಾರೆ. ವೇದಾಂತಿಗಳು ಯಾರಿದ್ದಾರೋ ಅವರಿಗೊಂದು ಹೊಸ ಪ್ರಮೇಯವನ್ನು ಹೇಳಿಕೊಡ್ತಾರೆ, ಆಲಂಕಾರಿಕರಿದ್ದಾರೆ ಅವರಿಗೊಂದು ಹೊಸ ಪ್ರಮೇಯವನ್ನು ಹೇಳ್ತಾರೆ, ಛಂದಶಾಸ್ತ್ರಜ್ಞರಿದ್ದಾರೆ ಅವರಿಗೊಂದು ಹೊಸ ವಿಷಯವನ್ನು ಹೇಳ್ತಾರೆ. ಮೇಲೆ ಭಗವಂತನ ಮಹಿಮೆಯನ್ನು ಹೇಳಿಕೊಟ್ಟಿದ್ದಾರೆ ಅಂತನ್ನುವುದಿದ್ರೂ ಒಳಗಡೆಗೆ ಆಚಾರ್ಯರ ಆ ಶಾಸ್ತ್ರದ ಪಾಂಡಿತ್ಯ ಎಷ್ಟಿದೆ ಎಂಬುದನ್ನು ತಿಳಿಸೋದಕ್ಕಾಗಿ ಹೊರಟಿದ್ದಾರೆ. ಮೊದಲನೆಯದ್ದು ವೇದಾಂತದ ಚಿಂತನೆ, ಭಗವಂತನ ಉಗುರುಗಳು ಹೇಗಿವೆ ಎನ್ನುವಂತಹದ್ದನ್ನು ಸರಳ ಮಾತಿನಲ್ಲಿ ತಿಳಿಸ್ತಾರೆ ಆಚಾರ್ಯರು. ಭಾವಿತ ನಾಕಿವೃಂದೈಹಿ, ಎಲ್ಲ ದೇವತೆಗಳು ಭಗವಂತನ ಉಗುರನ್ನು ಹೀಗೆ ಚಿಂತನೆ ಮಾಡ್ತಾರೆ. ನಾಕಿವೃಂದೈಹಿ ಭಾವಿತ, ನಾನು ಭಗವಂತನ ಉಗುರನ್ನು ಹೇಗೆ ಚಿಂತನೆ ಮಾಡ್ತೀನಿ ಅಂದರೆ ದೇವತೆಗಳೆಲ್ಲ ಭಗವಂತನ ಉಗುರುಗಳನ್ನು ಹೀಗೆ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ನಾನು ಚಿಂತನೆ ಮಾಡ್ತೇನೆ. ದೇವತೆಗಳು ಏನಂತ ಚಿಂತನೆ ಮಾಡ್ತಾರೆ ಭಗವಂತನ ಉಗುರುಗಳನ್ನು ಅಂತ ಕೇಳಿದರೆ, ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾದಿಕಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾಹ ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ. ಈ ಪ್ರವಿತತ ಮನಸ ಎಂಬುದು ದೇವತೆಗಳ ಮನಸ್ಸಿಗೆ ವಿಶೇಷಣ, ಉಳಿದದ್ದೆರಡು ಆ ಭಗವಂತನ ಉಗುರುಗಳಿಗೆ ವಿಶೇಷಣ ಆಗಿದೆ.
ದೇವತೆಗಳು ಭಗವಂತನ ಉಗುರನ್ನ ಚಿಂತನೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಎಲ್ಲಿಂದ ಮಾಡ್ತಾರೆ? ಮನಸ್ಸಿನಿಂದ ಧ್ಯಾನವನ್ನು ಮಾಡ್ತಾರೆ. ನೋಡುವುದು ಕಣ್ಣಿನಿಂದ, ಮೂಸುವುದು ಮೂಗಿನಿಂದ, ಹೇಳುವುದು ಬಾಯಿಯಿಂದ, ಧ್ಯಾನಿಸುವುದು ಚಿಂತಿಸುವುದು ಮನಸ್ಸಿನಿಂದ. ಆ ಮನಸ್ಸ ಎಂಥ ಮನಸ್ಸದು ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು, ದಾರಿತ ಅರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸ. ಇಷ್ಟು ವಿಶೇಷಣಗಳನ್ನು ಹೇಳ್ತಾರೆ. ಅವರು ಒಂದು ಮನಸ್ಸು ಹೆಂಗಿತ್ತು ಅಂತ ಹೇಳಲಿಕ್ಕೆ, ಭಗವಂತನ ಚಿಂತನೆಯನ್ನ ಮಾಡಲಿಕ್ಕೆ ಬೇಕಾದ ಮನಸ್ಸು ಹೇಗಿರಬೇಕು. ಇದರಲ್ಲಿ ಅನೇಕ ಅಂಶಗಳನ್ನು ಹೇಳಿದ್ದಾರೆ. 2-3 ಅಂಶಗಳನ್ನು ಮಾತ್ರ ಹೇಳಿ ಮುಂದೆ ಭಗವಂತನ ಉಗುರಿನ ಚಿಂತನೆಗೆ ಹೊರಡುತ್ತೇನೆ. ದಾರಿತ ಅರಾತಿ ದೂರ ಪ್ರಧ್ವಸ್ತ ಧ್ವಾಂತ 2 ವಿಶೇಷಣಗಳನ್ನು ಹೇಳ್ತಾರೆ. ಅವರ ಮನಸ್ಸು ಹೇಗಿತ್ತು, ಯಾವ ರೀತಿಯ ಮನಸ್ಸಿನಿಂದ ಭಗವಂತನ ಚಿಂತನೆ ಮಾಡ್ತಾ ಇದ್ರು ಅಂದರೆ ದಾರಿತ ಅರಾತಿ ದೂರ ಪ್ರಧ್ವಸ್ತ ಧ್ವಾಂತ. ಒಳಗೂ ಹೊರಗೂ ನೆಮ್ಮದಿ ಇತ್ತಂತ, ಅದಕ್ಕಾಗಿ ಧ್ಯಾನವನ್ನು ಮಾಡಲಿಕ್ಕೆ ಕೂತಿದ್ರಂತ. ನಮಗೆ ಭಗವಂತನ ಬಗ್ಗೆ ಯಾವಾಗ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಹೊರಗೂ ಟೆನ್ಷನ್ನು ಒಳಗೂ ಟೆನ್ಷನ್ನು ಇದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೊರಗೂ ಶಾಂತಿ ಇರಬೇಕು, ಒಳಗೂ ಶಾಂತ ಇರಬೇಕು. ಆಗ ಮಾತ್ರ ದೇವರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಳಗೂ ಗದ್ದಲ, ಹೊರಗೆ ಬಂದು ನಿಂತಿರ್ತಾರೆ. ಮುಗಿತೇನು ಅಂತ ಕೇಳ್ತಿರ್ತಾರೆ. ಏನು ಮಾಡಬೇಕು? ಮುಗಿತೇನೋ ಅಂತ ಕೇಳಿ ಏನು ಮುಗಿಸ್ತೀವಿ, ಏನು ಧ್ಯಾನ ಮಾಡ್ತೀವಿ ನಾವೆಲ್ಲ. ಅದಕ್ಕೆ ದಾರಿತ ಅರಾತಿ, ಹೊರಗಿನ ಶತ್ರುಗಳನ್ನು ಸಂಹಾರ ಮಾಡಲಾಗಿತ್ತು. ಆಮೇಲೆ ದೂರ ಪ್ರಧ್ವಸ್ತ ಧ್ವಾಂತ, ಒಳಗಿನ ಶತ್ರುಗಳನ್ನು ದೂರ ಮಾಡಲಾಗಿತ್ತು. ಹೊರಗೂ ಒಳಗೂ ಎರಡೂ ಕಡೆಗೆ ಏನು ಶತ್ರುಗಳಿದ್ದಾರೆ ಆ ಎರಡೂ ಶತ್ರುಗಳನ್ನು ನಾಶ ಮಾಡಿದ್ದರಿಂದ ಶಾಂತ ಪ್ರವಿತತ ಮನಸ್ಸ, ಶಾಂತವಾದ ಮನಸ್ಸಿತ್ತಂತ. ನಾವೇ ವಿಚಾರ ಮಾಡೋಣ, ನಮ್ಮ ಮನಸ್ಸು ಶಾಂತ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ ಹೊರಗಡೆಗೆ ಬಿಟ್ಬಿಡೋಣ, ಒಳಗಡೆಗಾದರೂ ವಿಚಾರ ಮಾಡೋಣಂತ. ಒಳಗಡೆಗೆ ಯಾವ ಗದ್ದಲ ಇರಬಾರ್ದು, ಶಾಂತ ಇರಬೇಕು. ಎಷ್ಟು ಆ ಮನಸ್ಸಿನಿಂದ ಧ್ಯಾನ ಮಾಡಬೇಕಾದ್ರೆ ಮನಸ್ಸು ಶಾಂತ ಆಗಿರಬೇಕು. ಆ ಶಾಂತ ಆಗಬೇಕಾದ್ರೆ ಏನಾಗಬೇಕು ಅಂದರೆ ಮೊದಲನೆಯದ್ದು ಅಜ್ಞಾನ ದೂರ ಹೋಗಬೇಕು, ಧ್ವಾಂತ ಕತ್ತಲೆ ದೂರ ಹೋಗಬೇಕು. ಆ ಅಜ್ಞಾನ ಎಷ್ಟು ದೂರ ಹೋಗಿತ್ತು ಅಂದರೆ ದೂರ ಪ್ರಧ್ವಸ್ತ ಧ್ವಾಂತ, ಅದು ಹತ್ತಿರ ಬರಲೇ ಇಲ್ಲವಂತೆ. ದೇವತೆಗಳ ಮನಸ್ಸಿನಲ್ಲಿ ಅಜ್ಞಾನ ಹತ್ತಿರ ಬರಲೇ ಇಲ್ಲ, ದೂರದಿಂದಲೇ ನಾಶ ಆಗಿಬಿಟ್ಟಿತ್ತಂತೆ. ಯಾಕೆ ಅಂದರೆ ಭಗವಂತನ ಅನುಗ್ರಹದ ಪ್ರಭಾವ ಅವರ ಮೇಲೆ. ಇವರೆಲ್ಲರೂ ಧ್ಯಾನಕ್ಕೆ ಕೂಡುವಾಗ ಕಾಮವೋ ಕ್ರೋಧವೋ ಅಜ್ಞಾನವೋ ಬಂತು ಒಳಗಡೆಗೆ ಅಂದರೆ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅಷ್ಟೇ ಧ್ಯಾನಕ್ಕೆ ಅಂತ ಕೂತಿರ್ತೇವೆ, ಏನೇನೇನೋ ತಲೆಯಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಯಾಕೆ ಅಂದರೆ ಭಗವತ್ ಚಿಂತನೆ ಒಂದು ಬಿಟ್ಟು ಉಳಿದದ್ದೆಲ್ಲ ನಮ್ಮ ಹತ್ರ ಬರ್ತಾ ಇರ್ತದೆ. ನೋಡ್ರಿ, ಒಂದು ತಮಾಷೆ ಹೇಳ್ತೀನಿ. ದೇವರ ಮುಂದೆ ಕೂತಿರ್ತೀವಿ, ದೇವರಲ್ಲೇ ಕೂತಿರ್ತಾನೆ, ಇನ್ನೆಲ್ಲ ಬರ್ತಿರ್ತದೆ, ಬ್ರಹ್ಮಾಂಡ ಎಲ್ಲ ನಮ್ಮ ಮುಂದೆ ಬರ್ತಿರ್ತದೆ. ಅವರೇನು ಮಾಡಿದರು, ಇವರೇನು ಮಾಡಿದರು ಅದೆಲ್ಲ ನಮ್ಮ ತಲೆಯಲ್ಲಿ ಬರ್ಲಿಕ್ಕೆ ಶುರುವಾಗ್ತದೆ. ಯಾಕೆ ಅಂದರೆ ನಾವು ಭಗವಂತನನ್ನು ಹೀಗೆ ಚಿಂತನೆ ಮಾಡಿಲ್ಲ. ಏನಂತ? ದೇವತೆಗಳು ಯಾವ ಮನಸ್ಸಿನಿಂದ ಭಗವಂತನ ಚಿಂತನೆಯನ್ನು ಮಾಡಿದ್ರೋ ಹಾಗೆ ನಾವು ಮಾಡಲಿಲ್ಲ. ದಾರಿತ ಅರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸ. ಸ್ವಾಮಿ, ನಮ್ಮ ಮನಸ್ಸು ಹೀಗಾಗಬೇಕಲ್ಲ. ನಿನ್ನ ಚಿಂತನೆಯನ್ನು ಧ್ಯಾನವನ್ನು ಮಾಡಲಿಕ್ಕೆ ಕೂತಾಗ ದೇವತೆಗಳ ಮನಸ್ಸನ್ನು ಹೇಗೆ ಕೊಟ್ಟಿದ್ದೆಲ್ಲ ಹಾಗೆ ನಮಗೂ ಮನಸ್ಸನ್ನು ಕೊಡು. ಹೊರಗಿನ ಶತ್ರುಗಳನ್ನು ನಾಶ ಮಾಡಿ ಹಾಕು, ಒಳಗಿನ ಶತ್ರುವನ್ನು ದೂರದಿಂದಲೇ ಓಡಿಸಿಬಿಡು, ಒಳಗೆ ಬರೋ ತನಕ ಬಿಡಬೇಡ. ಹೊರಗಿನ ಶತ್ರುವನ್ನು ಹೊರಗಿಂದ ಹೊರಗೆ ಸಂಹಾರ ಮಾಡು, ಒಳಗಿನ ಶತ್ರುವನ್ನು ಒಳಗೆಲ್ಲ ಸಂಹಾರ ಮಾಡೋದು, ಒಳಗೆ ಬರೋದೊಳಗಾಗೆ ಸಂಹಾರವನ್ನು ಮಾಡಿಬಿಡು. ಆ ಕತ್ತಲೆ, ಆ ಅಜ್ಞಾನ ನಮ್ಮ ಒಳಗೆ ಬರೋದೇ ಬೇಡ. ಹೊರಗೂ ಶಾಂತರಾಗಿದ್ರು ಒಳಗೂ ಶಾಂತರಾಗಿದ್ರು ಅನ್ನೋದಕ್ಕಾಗಿ ಮನಸ್ಸು ಹರಡಿಕೊಳ್ತಂತೆ. ಪ್ರವಿತತ ಮನಸ. ಎಷ್ಟು ಹರಡಿಕೊಳ್ತು ಅಂದರೆ ಭಗವಂತನ ಒಂದೊಂದು ಉಗುರುಗಳ ಚಿಂತನೆಯನ್ನು ಮಾಡುವುದಕ್ಕೆ ಎಷ್ಟು ಮನಸ್ಸು ಬೇಕೋ ಅಷ್ಟು ವಿಸ್ತಾರವಾಗಿ ಮನಸ್ಸು ಹರಡಲಿಕ್ಕೆ ಪ್ರಾರಂಭ ಆಯಿತಂತೆ. ಶಾಂತರಾಗಿ ಇದ್ದಾಗ ಒಂದು ಗುಣಗಳ ಬಗ್ಗೆ ಮನಸ್ಸು ಹೆಚ್ಚಿನ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಶಾಂತರಾಗಿ ಇಲ್ಲ, ಮನಸ್ಸು ಹೆಚ್ಚಿನ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆಚಾರ್ಯರಂತಾರೆ, ದೇವತೆಗಳು ಶಾಂತರಾಗಿ ಕುಳಿತು ಭಗವಂತನ ಉಗುರುಗಳನ್ನು ಹೀಗೆ ಚಿಂತನೆ ಮಾಡ್ತಾ ಇದ್ರು ಅನ್ನೋದನ್ನು ನಾನು ನೆನೆಸಿಕೊಳ್ತೇನೆ, ನೀವು ಹಾಗೆ ಚಿಂತನೆಯನ್ನು ಮಾಡ್ರಿ ಅಂತ ಹೇಳ್ತಾರೆ. ದಾರಿತಾರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸ. ಎರಡನೇದು ಹೇಳಿದರು
ಆ ಮನಸ್ಸಿನಲ್ಲಿ ಅವರು ಏನನ್ನು ಚಿಂತನೆ ಮಾಡ್ಲಿಕ್ಕತ್ತಾರೆ ಅಂದರೆ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರ. ಶ್ರೀಮತ್ಕಂಠೀರವಾಸ್ಯ ನರಸಿಂಹದೇವರ, ಕಂಠೀರವ ಅಂದರೆ ಸಿಂಹ, ಸಿಂಹಕ್ಕೆ ಕಂಠೀರವ ಅಂತ ಕರೀತಾರೆ. ನಮ್ಮಲ್ಲಿ ಹಿಂದಕ್ಕೆಲ್ಲ ಕರಿತಿದ್ರು ಪಾಪ, ಕುಮಾರ ಕಂಠೀರವ ಅಂತ ಕರಿತಿದ್ರು ಮಕ್ಕಳಿಗೆ. ಅವ ಕುಮಾರ ಕಂಠೀರವ ಅಂತ ಕರಿತಿದ್ರು. ಅವ ಕೂನೂ ಆಗಲಿಲ್ಲ, ಮಾರನೂ ಆಗಲಿಲ್ಲ, ಕಂಠೀರವನೂ ಆಗಲಿಲ್ಲ, ಪುಣ್ಯಾತ್ಮ. ಅವ ಕುಮಾರ ಕಂಠೀರವ ಅಂತ ಬರೀ ಕರಿತಿದ್ರು. ಹಾಗಾಗಿ ಕಂಠೀರವ ಅಂದರೆ ಸಿಂಹ, ಕಂಠೀರವ ಹಾಸ್ಯ ಅಂದರೆ ಸಿಂಹದ ಮುಖ ಇರುವಂತಹ ನರಸಿಂಹ. ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರ, ವಿಸ್ತಾರವಾದ ಉಗುರುಗಳಂತೆ. ಸುನಖರ ನೋಡ್ರಿ, ಸಂಸ್ಕೃತದಲ್ಲಿ ಉಗುರಿಗೆ ನಖ ಅಂತೂ ಹೆಸರಿದೆ, ನಖರ ಅಂತೂ ಹೆಸರಿದೆ. ಬಹಳ ಆಶ್ಚರ್ಯ. ನಖ ಅಂತೂ ಹೆಸರಿದೆ, ನಖರ ಅಂತೂ ಹೆಸರಿದೆ. ಆಚಾರ್ಯರು ನಖ ಅನ್ನಂಗಿಲ್ಲ, ನಖರ ಅಂತಾರೆ. ಏನಿದೆ ಆಶ್ಚರ್ಯ? ನಖರಕ್ಕೂ ನಖಕ್ಕೂ ಏನು ವ್ಯತ್ಯಾಸ ಇಲ್ಲ, ಎರಡು ಉಗುರು ಅಂತೆ ಅರ್ಥ ಇದ್ದಾಗ ಒಂದನ್ನ ಹೇಳಿ ಅದನ್ನು ಬಿಟ್ಟು ಇನ್ನೊಂದನ್ನು ತಗೊಳ್ಳಿಕ್ಕೆ ಏನು ಕಾರಣ ನೋಡ್ರಿ. ಅದರಲ್ಲಿ ಆಚಾರ್ಯರು ಒಂದು ಗೂಢಾರ್ಥವನ್ನು ಇಡ್ತಾ ಇದ್ದಾರೆ. ಹಿರಣ್ಯಕಶಿಪುವಿನ ಕಥೆಯನ್ನು ಕೇಳ್ತಿರ್ತೀವಿ ಸಾಮಾನ್ಯವಾಗಿ. ಹಿರಣ್ಯಕಶಿಪುವಿನ ಕಥೆಯನ್ನು ಕೇಳ್ತಿರ್ತೀವಿ. ಹಿರಣ್ಯಕಶಿಪುವನ್ನ ಭಗವಂತ ಸಂಹಾರ ಮಾಡಿದ. ಹೇಗೆ ಸಂಹಾರ ಮಾಡಿದ? ಉಗುರಿನಿಂದ ಸಂಹಾರ ಮಾಡಿದ. ಅದರಿಂದ ಏನು ತಿಳಿಸಿಕೊಟ್ಟ ದೇವರು? ನನಗೆ ಆಯುಧಗಳ ಅವಶ್ಯಕತೆ ಇಲ್ಲ. ಸಂಹಾರ ಮಾಡಬೇಕಾದರೆ ಉಳಿದವರಿಗೆಲ್ಲ ಆಯುಧಗಳ ಅವಶ್ಯಕತೆ ಇದೆ, ನನಗೆ ಯಾವ ಆಯುಧಗಳ ಅವಶ್ಯಕತೆಯೂ ಇಲ್ಲ. ನನ್ನ ದೇಹದಲ್ಲಿ ಇರುವ ಅಂಗದಿಂದಲೇ ದೈತ್ಯನನ್ನು ಸಂಹಾರ ಮಾಡ್ತೇನೆ. ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಒಂದು ಮಾತು ಬರೀತಾರೆ. ಭಗವಂತ ಆಯುಧಗಳನ್ನು ತೆಗೆದುಕೊಂಡು ಕೆಲವು ಕಡೆಗೆ ಸಂಹಾರ ಮಾಡ್ತಾನೆ. ಚಕ್ರವನ್ನು ತೆಗೆದುಕೊಂಡ, ಶಿಶುಪಾಲನ ತಲೆಯನ್ನು ಕತ್ತರಿಸಿದ, ಗದೆಯನ್ನು ತೆಗೆದುಕೊಂಡ, ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ಏನೋ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಆಯುಧಗಳನ್ನು ತೆಗೆದುಕೊಂಡು ಸಂಹಾರ ಮಾಡಿದ್ದು ಕಾಣಿಸ್ತದಲ್ಲ. ದೇವರಿಗೆ ಆಯುಧದ ಅವಶ್ಯಕತೆ ಇತ್ತ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಆಚಾರ್ಯರು ಉತ್ತರ ಹೇಳ್ತಾರೆ, ಆ ಆಯುಧಗಳು ಅವನಿಗೆ ಬೇಕಾಗಿಲ್ಲ, ಅವನಿಗೆ ಬೇಕಾಗೇ ಇಲ್ಲ ಆಯುಧಗಳು. ಮತ್ತೆ ಯಾಕೆ ಆಯುಧವನ್ನು ತೆಗೆದುಕೊಂಡ? ಆಯುಧಗಳಿಗೆ ಅಭಿಮಾನಿಗಳೇನಿದ್ದಾರೆ ಅವರು ಕಾಯ್ತಾ ಇದ್ರಂತೆ, ಸ್ವಾಮಿ ನಮ್ಮನ್ನು ನಿನ್ನ ಸೇವೆಯಲ್ಲಿ ಯಾವಾಗ ತೊಡಗಿಸ್ಕೊಳ್ತೀಯ, ಒಂಚೂರು ಉಪಯೋಗಿಸಿಕೋ ಅಂತ ಕಾಯ್ತಾ ಇದ್ದದ್ದಕ್ಕಾಗಿ ಆ ಆಯುಧಗಳನ್ನು ತೆಗೆದುಕೊಂಡು ಸಂಹಾರ ಮಾಡಿದ್ನೇ ವಿನಃ ಇವನಿಗೆ ಆಯುಧಗಳು ಬೇಕಾಗಿಲ್ಲ ಅನ್ನುವುದಕ್ಕಾಗಿ ನಖರ ಅನ್ನುವ ಶಬ್ದವನ್ನು ಹೇಳ್ತಾರೆ. ನನಗೆ ಆಯುಧಗಳೇ ಬೇಕಿಲ್ಲ. ನಖ ಅಂದರೆ ಉಗುರು, ಅದರಿಂದ ರ ಅಂದರೆ ನಾಶ, ರೀ ಕ್ಷಯ ಅಂತ ಸಂಸ್ಕೃತದಲ್ಲಿ ಧಾತು ಇದೆ. ನಖೈಹಿ ರೀಯತೆ, ಉಗುರುಗಳಿಂದಲೇ ಸಂಹಾರವನ್ನು ಮಾಡ್ತಾನೆ, ನಾಶವನ್ನು ಮಾಡ್ತಾನಾದ್ದರಿಂದ ಆ ದೇವರ ಉಗುರುಗಳಿಗೆ ನಖರ ನಖರ ಎಂಬ ಹೆಸರು ಸಾರ್ಥಕ ಆಗ್ತಕ್ಕಂಥದ್ದಾಗಿದೆ. ಹೇಳಿದರು ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರ. ಹೇ ನರಸಿಂಹ, ನಿನ್ನ ನಖಗಳು ಹೇಗಿವೆ, ನಖರಗಳು ಹೇಗಿವೆ ಅಂದರೆ ಪ್ರತತ್ ಬಹಳ ವಿಸ್ತಾರವಾಗಿ ಇರುವಂತಹದ್ದಾಗಿದೆ. ಪ್ರತತ ಸುನಖರ, ದೊಡ್ಡ ದೊಡ್ಡ ಉಗುರುಗಳು, ವಿಸ್ತಾರವಾದ ಉಗುರುಗಳು. ಆ ಉಗುರಿನ ಬಗ್ಗೆ, ವಿಸ್ತಾರತೆಯ ಬಗ್ಗೆ ಮತ್ತೆ ಹೇಳ್ತೀನಿ. ಸುನಖರ ಅಂತ ಹೇಳ್ತಾರೆ. ನಮ್ಮ ಉಗುರುಗಳಿದ್ದಂತೆ ಅವು ಹೇಯವಾದ ಉಗುರುಗಳಲ್ಲ, ಮತ್ತೆ ಸಚ್ಚಿದಾನಂದಮಯವಾದ ಉಗುರುಗಳು. ದೇವರ ಉಗುರು ಕೂಡ ಜ್ಞಾನಾನಂದಮಯವಾಗಿರುವಂಥ ಉಗುರಾಗಿದೆ. ಆಶ್ಚರ್ಯ ಏನು ಅಂದರೆ, ನಾವು ರಾಮಾಯಣ ಮಹಾಭಾರತಗಳಲ್ಲಿ ಹೀಗೆ ಕೇಳ್ತಿರ್ತೀವಲ್ಲ, ರಾಮಾಯಣವನ್ನು ಮಹಾಭಾರತವನ್ನು ಕೇಳ್ತೀವಿ, ಭಾಗವತವನ್ನು ಕೇಳ್ತೀವಿ. ಎಲ್ಲ ಕೇಳಿದಾಗ ಅಬ್ಬಬ್ಬ ಏನು ದೇವರ ಕಥೆ ಅಂತ ಭಾರಿ ಸಂತೋಷ ಪಡ್ತೀವಂತೆ. ಏನು ಅವಶ್ಯಕತೆ ಇಲ್ಲ ಅಂತಾರೆ ಶ್ರೀಮದಾಚಾರ್ಯ. ನೆನಪಿಟ್ಕೊಳ್ರಿ, ಒಂದು ಕೂದಲಿನ ಕಥೆ, ಒಂದು ಉಗುರಿನ ಕಥೆ, ಇದೇ ರಾಮಾಯಣ, ಇದೇ ಮಹಾಭಾರತ, ಬೇರೆ ಏನು ಹೆಚ್ಚಿಲ್ಲ ಅಂತ ಹೇಳುತ್ತಾರೆ. ಕೂದಲಿನ ಕಥೆ ಯಾವುದು ಅಂದರೆ ಮಹಾಭಾರತ ಭಾಗವತಗಳು ಕೂದಲಿನ ಕಥೆ. ಯಾರು ಕೂದಲದ್ದು? ದೇವರ ಕೂದಲಿನ ಕಥೆಯೇ ಮಹಾಭಾರತ ಭಾಗವತಗಳು. ಉಗುರಿನ ಕಥೆ ಯಾವುದು? ನರಸಿಂಹಾವತಾರ, ವಾಮನಾವತಾರ. ಎರಡು ಮರಿಬೇಡ್ರಿ, ಇನ್ನೊಂದಿದೆ ಉಗುರಿನ ಕಥೆ. ಮತ್ತೆ ವಾಮನಾವತಾರದಲ್ಲಿ ಭಗವಂತ ಪಾದವನ್ನ ಮೇಲೆತ್ತಿದಾಗ ಆ ಉಗುರು ಬಡದೆ ಸೀಳಿಕೊಂಡು ನೀರು ಹೊರಗಡೆಗೆ ಬಂದಿದ್ದು. ಅಂದ್ರೆ ನಮ್ಮ ದೇವರ ಕಥೆ ಏನು ಅಂದರೆ ಒಂದು ಉಗುರಿಂದು, ಒಂದು ಕೂದಲದ್ದು, ಒಂದು ಕೈದು, ಒಂದು ಕಾಲಿಂದು, ಇಷ್ಟೊಳಗೆ ನಮ್ಮ ದೇವರೆಲ್ಲ ಕಥೆ ಮುಗಿದು ಹೋಗ್ಬಿಟ್ಟಾವ. ಅಂದ್ರೆ ರಾಮಾಯಣ ಮಹಾಭಾರತ ಎಲ್ಲ ಮುಗಿದು ಹೋಗ್ಯಾವ. ಇನ್ನು ಅವನ ಗುಣ ಎಲ್ಲ ಎಲ್ಲಿ ಹೇಳ್ಕೋತ ಕೂಡಬೇಕು? ಅದಕ್ಕಾಗಿ ಹೇಳಿದ್ರು ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾಹ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಉಗುರುಗಳು ದೇವರದ್ದು. ಸರಿ, ಆ ಉಗುರುಗಳಿಗೆ ಒಂದು ವಿಶೇಷಣವನ್ನು ಕೊಡ್ತಾರೆ.
ಏನು ಅಂದರೆ ಅದು ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ. ಆ ದೇವರ ಉಗುರು ಹೇಗಿತ್ತು ಅಂತ ಹೇಳುತ್ತಾರೆ. ಏನು ಕೆಲಸ ಮಾಡಬೇಕಲ್ಲ ಉಗುರು. ಕೆಲವರು ಸುಮ್ಮನೆ ಉಗುರು ಬೆಳೆಸಿರ್ತಾರೆ, ಅದರಿಂದ ಏನು ಕೆಲಸ ಮಾಡ್ಲಿಕ್ಕೆ ಬರ್ತಿರೋದಿಲ್ಲ. ಭಾಳ ಉದ್ದು ಬಿಟ್ಟರು ಕೆಲಸ ಮಾಡ್ಲಿಕ್ಕೆ ಬರಂಗಿಲ್ಲ ರೀ, ನೆನಪಿಟ್ಕೊಳ್ರಿ. ಉಗುರು ಭಾಳ ಉದ್ದಾದ್ರೆ ಅವು ಬೆಂಡಾಗ್ಲಿಕ್ಕೆ ಶುರುವಾಗ್ತಾವೆ, ಏನು ಕೆಲಸ ಮಾಡ್ಲಿಕ್ಕೆ ಬರಂಗಿಲ್ಲ. ಎಷ್ಟಿರ್ಬೇಕು ಅಷ್ಟಿದ್ರೆ ಬರೋಬ್ಬರಿ. ಅದಕ್ಕೆ ಭಗವಂತನ ಈ ಉಗುರುಗಳು ಏನಾದರೂ ಕೆಲಸವನ್ನ ಮಾಡ್ತಾವೋ ಅಥವಾ ಸುಮ್ಮನೆ ಕೂತಿವೆಯೋ ಅಂದರೆ ಭಗವಂತನ ಉಗುರುಗಳಲ್ಲಿ ಇದ್ದ ಕೆಲಸವನ್ನ ನೆನೆಸಿಕೊಳ್ತಾರೆ. ಪುರುಹೂತ ವೈರಿ, ಪುರುಹೂತ ಅಂದರೆ ಇಂದ್ರದೇವರಿಗೆ ಪುರುಹೂತ ಅಂತ ಕರೀತಾರಂತೆ. ನೋಡ್ರಿ ಬಹಳ ಆಶ್ಚರ್ಯ. ಇಂದ್ರದೇವರಿಗೆ ಯಾಕೆ ಪುರುಹೂತ ಅಂತ ಕರೀತಾರೆ? ಅವರು ಎಲ್ಲ ಕಡೆ ಹೋಗ್ತಾರಂತ, ಅದಕ್ಕೆ ಪುರುಹೂತ ಅಂತ ಕರೀತಾರಂತೆ. ಎಲ್ಲ ಕಾರ್ಯಕ್ರಮಕ್ಕೂ ತಪ್ಪಿಸದೇ ಹೋಗ್ತಾರಾದ್ರಿಂದ ಅವ್ರನ್ನೇನು ಕರಿಬೇಕು? ಪುರುಹೂತ ಅಂತ ಕರಿಬೇಕಂತ. ಅಂದ್ರೆ ಕೆಲವರು ಆಚಾರ್ಯ ಇರ್ತಾರೆ ನೋಡ್ರಿ, ಎಲ್ಲೇ ಊಟಕ್ಕೆ ಕರೆದ್ರು ಮಿಸ್ ಮಾಡ್ಕೊಳಂಗಿಲ್ಲಲ್ಲ, ಹಂಗಿದ್ದಂಗೆ ಅವ್ರು ಎಲ್ಲೇ ಊಟಕ್ಕೆ ಕರೀಲಿ ತಪ್ಪಿಸ್ಲಾರ್ದ ಹೋಗ್ತಾರ. ಕರೀದಿಲ್ಲ ಅಂದರೆ ದುಃಖ ಆಗ್ತಿರ್ತದೆ, ಅಯ್ಯೋ ಕರೀಲಿಲ್ಲಲ್ಲ ಇವತ್ತು ಅಂತ ಹೇಳಿ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿರ್ಬೇಕು, ಸುಮ್ಮನೆ ಕೂತಿದ್ರಂತ ಮನೆಯಲ್ಲಿ ಮುಖ ಸಪ್ಪು ಮಾಡ್ಕೊಂಡು, ಯಾಕ್ರಿ ಗುರುಗಳೇ ಹೀಗೆ ಮುಖ ಸಪ್ಪು ಮಾಡ್ಕೊಂಡು ಕೂತೀರಿ ಅಂತ ಕೇಳ, ಇವತ್ತು ಯಾರೋ ಊಟಕ್ಕೆ ಕರೆದಿಲ್ಲ ನನಗೆ ಅಂತ ಹೇಳ್ಬೇಕಂತ. ಅಂದರೆ ನಮ್ಗೆ ಕರೀದೇ ಇದ್ರೇ ದುಃಖ ಜಾಸ್ತಿ, ಕರೆದ್ರೆ ಆನಂದ. ಹಾಗಾಗಿ ಏನು ಅಂದರೆ ಎಲ್ಲಿ ಕರೀತಾರೋ ಅಲ್ಲೆಲ್ಲ ಹೋಗೋದಲ್ಲ. ಇಂದ್ರದೇವರಿಗೆ ಪುರುಹೂತ ಅಂತ ಯಾಕೆ ಕರೆದ್ರು ಅಂದರೆ ಎಲ್ಲ ಯಜ್ಞಗಳಲ್ಲೂ ಅವರಿಗೆ ಆಹುತಿ ಇದ್ದೇ ಇದೆ. ಅದಕ್ಕಾಗಿ ಬಹಳ ಕಡೆಗೆ ಹೋಮಕ್ಕೆ ಹೋಗ್ತಾರಾದ್ರಿಂದ ಅವರನ್ನು ಪುರುಹೂತ ಅಂತ ಕರೀತಾ ಇದ್ದಾರೆ. ಇಂದ್ರದೇವರ ವೈರಿಗಳೇನಿದ್ದಾರಲ್ಲ, ಪುರುಹೂತ ವೈರಿ, ಅವರನ್ನೇನು ಕರೀತಾರೆ ಆಚಾರ್ಯರು ಅಂದರೆ ಬಲವನ್ ಮಾತಂಗ ಮಾದ್ಯತ ಅಂತ ಕರೀತಾರೆ. ಬಲವನ್ ಮಾತಂಗ, ದೊಡ್ಡದಾದ ಆನೆಗಳಂತೆ, ಬಲಿಷ್ಠವಾದ ಆನೆಗಳಂತೆ. ಆ ಇಂದ್ರದೇವರ ವೈರಿಗಳೇನಿದ್ದಾರಲ್ಲ ಅವರು ಮಹಾಬಲಿಷ್ಠರಾದ ಆನೆ ಇದ್ದಂತೆ ಇದ್ದಾರಂತೆ. ಅವರ ತಲೆ ಮೇಲೆ ಗಂಡಸ್ಥಳ ಅಂತ ಇರ್ತದೆ. ಆನೆ ತಲೆ ಮೇಲೆ, ನಮಗೆ ಬರೇ ತಲೆ ಅಂತ ಕರೀತಾರೆ, ನೆನಪಿಟ್ಟುಕೊಳ್ರಿ. ಆನೆ ತಲೆ ಮೇಲೆ ಒಂದು ಗಂಡಸ್ಥಳ ಅಂತ ಬೇರೆ ಇರ್ತದಂತೆ. ಇವರು ಗಂಡಸರಾದರೂ ಇವ್ರಿಗೆ ಗಂಡಸ್ಥಳ ಅಂತ ಕರೆಯೋ ಹಂಗಿಲ್ಲ. ಆನೆ ಪಾಪ ಅದು ಹೆಣ್ಣಿದ್ರು ಗಂಡಸ್ಥಳ. ಅದಕ್ಕೆ ಗಂಡಸ್ಥಳ ಇರ್ತಕ್ಕಂಥದ್ದು, ಹೆಣ್ಣು ಗಂಡು ಎರಡೂ ಆನೆಗಳ ತಲೆ ಮೇಲೂ ಗಂಡಸ್ಥಳ ಅಂತ ಇರ್ತಕ್ಕಂಥದ್ದಾಗಿದೆ. ಸಿಂಹ ಆ ಆನೆಯನ್ನ ಹೊಡಿಬೇಕಾದ್ರೆ ಎಲ್ಲಿ ಹೊಡೆಯುತ್ತೆ ಅಂದರೆ ಸರಿಯಾಗಿ ಗಂಡಸ್ಥಳಕ್ಕೆ ಹೊಡೆಯುತ್ತೆ ವಿನಃ ಬೇರೆ ಇನ್ನೆಲ್ಲೂ ಹೊಡೆದು ಅದನ್ನು ಸಂಹಾರ ಮಾಡುವುದಿಲ್ಲ. ಅದಕ್ಕಾಗಿ ಆಚಾರ್ಯ ಹೇಳ್ತಾರೆ, ಮಾತಂಗ ಮಾದ್ಯದ್ ಘಟ ಕುಂಭೋಚ್ಚಾದ್ರಿ ವಿಪಾಟನ ಅಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ. ಆ ಗಂಡಸ್ಥಳವನ್ನು ಸೀಳುವುದಕ್ಕೆ ನರಸಿಂಹದೇವರ ಉಗುರುಗಳು ಪ್ರತ್ಯೇಕ ವಜ್ರದಂತೆ ಇರ್ತಕ್ಕಂಥದ್ದಾಗಿದೆ, ವಜ್ರಾಯಿತಾ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದರ ಅರ್ಥ ದೇವತೆಗಳಿಗೆ ಶತ್ರುವಾದವರು ಯಾರಿದ್ದಾರೋ ಎಲ್ಲ ದೈತ್ಯರು, ಆ ದೈತ್ಯರನ್ನು ಸಂಹಾರ ಮಾಡುವುದಕ್ಕಾಗಿ ನರಸಿಂಹದೇವರ ಉಗುರುಗಳಿವೆಯಲ್ಲ, ಈ ಉಗುರುಗಳು ಮಹಾ ಸಮರ್ಥವಾಗಿ ಇರ್ತಕ್ಕಂಥದ್ದಾಗಿದೆ. ಅಂತಹ ಉಗುರಿನ ಚಿಂತನೆಯನ್ನ ದೇವತೆಗಳು ಮಾಡ್ತಾರೆ. ಆ ದೇವತೆಗಳು ಮಾಡಿದ್ರು ಎಂಬ ಚಿಂತನೆಯನ್ನ ನಾನು ಮಾಡ್ತೇನೆ. ಅಂಥ ಉಗುರುಗಳು ಪಾಂತು ಅಸ್ಮಾನ್, ನಮ್ಮನ್ನ ರಕ್ಷಣೆ ಮಾಡಲಿ ಎಂಬ ಪ್ರಾರ್ಥನೆಯನ್ನು ಶ್ರೀಮದಾಚಾರ್ಯರು ಮಾಡಿಕೊಳ್ಳುತ್ತಾರೆ. ಇದು ಮೊದಲನೇ ಸ್ತೋತ್ರದಲ್ಲಿ ಮೊದಲನೇ ಶ್ಲೋಕದಲ್ಲಿ ಬಂದಿರುವಂತಹ ವಿಷಯ ಕೇಳಿದೆವು. ಅಂತೂ ಒಟ್ಟಿನಲ್ಲಿ ಏನೋ ಒಂದು ಹೇಳಲಿಕ್ಕೆ ಹೊರಟಿದ್ದಾರೆ, ಅದೇನೋ ಅಷ್ಟು ಸ್ಪಷ್ಟ ಆಗಲಿಲ್ಲ, ಅಮೂರ್ತವಾಗಿ ಉಳ್ಕೊಂಡಿದೆ, ಇನ್ನೂ ಅಷ್ಟು ವ್ಯಕ್ತ ಆಗಲಿಲ್ಲ. ನರಸಿಂಹದೇವರು ದೇವತೆಗಳ ಶತ್ರುಗಳನ್ನು ಸಂಹಾರ ಮಾಡ್ತಾರೆ. ಆ ಸಂಹಾರಕ್ಕೆ ಆಯುಧಗಳ ಅವಶ್ಯಕತೆ ಇಲ್ಲ, ಉಗುರುಗಳೇ ಸಾಕು. ಭಗವಂತನ ಉಗುರುಗಳು ಮಹಾ ಸಮರ್ಥ ಇವೆ. ಅಂತಹ ಉಗುರಿನ ಚಿಂತನೆಯನ್ನ ನಾನು ಮಾಡ್ತೇನೆ ಅಂತ ಶ್ರೀಮದಾಚಾರ್ಯ ಹೇಳಿದ್ರು. ಇಷ್ಟು ಸಾರಾಂಶ ಗೊತ್ತಾಯ್ತು ನಮಗೆ. ತಾಸುಗಟ್ಟಲೆ ಆಚಾರ್ಯ ಪಾಪ ತಿಣುಕಿ ಪ್ರವಚನ ಹೇಳಿದ್ರಂತ. ಮುಗಿದ ಮೇಲೆ ಕೇಳಿದ್ರಂತ, ಆಚಾರ್ಯ ನೀವು ಹೇಳಿದ್ದು ಇಷ್ಟೇ ಹೋದಿಲ್ಲ, ಹರಿಸರ್ವೋತ್ತಮ ವಾಯುಜೀವೋತ್ತಮ ಇಷ್ಟೇ ಹೋದಿಲ್ಲ, ಎಷ್ಟು ತಿಣುಕಿದ್ರಿ ಎಲ್ಲರ ಅಂದ್ರಂತ. ಹಿಂಗಾಗಿರ್ತದೆ ನಮ್ಮ ಕೆಲವೊಮ್ಮೆ. ಈಗ ಒಂದೊಂದಾಗಿ ವಿಷಯವನ್ನು ವಿಚಾರ ಮಾಡ್ತಾ ಹೋಗೋಣವಂತ. ಏನು ಅಂದರೆ ಉಗುರಿನ ಚಿಂತನೆಯನ್ನು ಮಾಡ್ತಾ ಇದ್ದಾರಲ್ಲ, ವೇದಾಂತಿಗಳಿಗೆ ಒಂದು ಆಹಾರ, ವೇದಾಂತವನ್ನು ಅಧ್ಯಯನ ಮಾಡಿದವ್ರಿಗೆ ಒಂದು ಆಹಾರ. ಏನು ಆಹಾರ? ಭಗವಂತನಲ್ಲಿ ಗುಣಗಳ ಚಿಂತನೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಭಗವಂತನಲ್ಲಿ ಕ್ರಿಯೆಗಳ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತದೆ. ಭಗವಂತನ ಅವಯವಗಳ ಚಿಂತನೆಯನ್ನು ಮಾಡ್ರಿ ಅಂತ ಹೇಳ್ತದೆ. ಆದರೆ ಎಲ್ಲೂ ಕೂಡ ಉಗುರಿನ ಚಿಂತನೆಯನ್ನು ಶಾಸ್ತ್ರ ಹೇಳಿಲ್ಲ. ನಾವೆಲ್ಲ ಭಗವಂತನಲ್ಲಿ ಏನು ಗುಣಗಳ ಚಿಂತನೆಯನ್ನು ಮಾಡ್ತೇವೆ? ಸತ ಚಿತ ಆನಂದ
ಆತ್ಮ ಎಂಬುವಂತಹ 4 ಗುಣಗಳನ್ನು ಮಾತ್ರ ಚಿಂತನೆ ಮಾಡ್ತೇವೆ, ಇನ್ಯಾವ ಚಿಂತನೆಯನ್ನು ನಾವು ಮಾಡೋದಿಲ್ಲ. ನಮಗೆ ಇದಕ್ಕಿಂತ ಹೆಚ್ಚಿನ ತಲೆಯೊಳಗೆ ಹೋಗಂಗಿಲ್ರಿ. ದೇವ್ರ ಬಗ್ಗೆ ಚಿಂತನೆ ಮಾಡ್ರಿ ಅಂತ ಹೇಳಿದ್ರೆ ಏನು ಮಾಡ್ತೀವಿ? ಸತ ಚಿತ ಆನಂದ ಆತ್ಮ, ಈ 4 ಗುಣಗಳನ್ನು ದೇವರಲ್ಲಿ ಮಾಡ್ತಿರ್ತೇವೆ. ಮತ್ತೊಂದು ಸ್ವಾರಸ್ಯ ಇದೆ, ಕ್ರಿಯಾ ಚಿಂತನೆಯನ್ನು ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತದೆ ಶಾಸ್ತ್ರ. ದೇವರಲ್ಲಿ ಒಂದು ಕ್ರಿಯೆ ಇದೆ. ಏನು ಕ್ರಿಯೆ? ದೇವರಲ್ಲಿ ಏನು ಕ್ರಿಯೆ ಇದೆ? ನಾವು ಎಂದೂ ದೇವರಲ್ಲಿ ಇದ್ದ ಕ್ರಿಯೆಯನ್ನು ಚಿಂತನೆಯೇ ಮಾಡಿಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ತ್ರಿವಿಕ್ರಮ ರೂಪ ಇದೆಯಲ್ಲ, ಇದು ಭಗವಂತನ ಕ್ರಿಯೆಯನ್ನು ತಿಳಿಸುವಂತಹ ರೂಪ. ಇದು ತ್ರಿವಿಕ್ರಮ ರೂಪ. ಸ್ಪೆಷಲ್ ಆಗಿ ಹೇಳ್ತಾರೆ, ತ್ರಿವಿಕ್ರಮ ರೂಪ ಏನಿದೆಯಲ್ಲ ಭಗವಂತನದ್ದು, ಇದು ದೇವರಲ್ಲಿ ಇರುವ ಕ್ರಿಯಾ ಚಿಂತನೆಗಾಗಿ ಇರ್ತಕ್ಕಂಥದ್ದು. ಭಗವಂತ 3 ಪಾದಗಳನ್ನು, 1 ಪಾದದಿಂದ ಭೂಮಿಯನ್ನು ಅಳದ, 2ನೇ ಪಾದವನ್ನು ಎತ್ತಿದ, 3ನೇ ಪಾದವನ್ನು ಬಲಿಯ ತಲೆಯ ಮೇಲೆ ಇಟ್ಟನಲ್ಲ, ಇದೊಂದು ಕ್ರಿಯೆ. ಈ ತರಹದ ಕ್ರಿಯೆಗಳು ದೇವರಲ್ಲಿ ಸಾವಿರ ಇದೆ. ಆ ಕ್ರಿಯಾ ಚಿಂತನೆಯನ್ನು ಮಾಡಬೇಕು. ನಮ್ಮ ಯೋಗ್ಯತೆ ಆಗೋದಿಲ್ಲ. ಗುಣಗಳನ್ನಷ್ಟೇ ನಾವು ಚಿಂತನೆ ಮಾಡೋದು. ಕ್ರಿಯಾ ಚಿಂತನೆಯನ್ನು ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಕೆಳಗಿನವರು ಅವರವರ ಯೋಗ್ಯತೆಗೆ ತಕ್ಕದಷ್ಟು ಕ್ರಿಯಾ ಚಿಂತನೆಯನ್ನು ಮಾಡ್ತಾರೆ. ಅದಾದ ಮೇಲೆ ಮತ್ತೊಂದು ಪ್ರಶ್ನೆ ವೇದಾಂತಿಗಳಿಗೆ, ಅವಯವದ ಚಿಂತನೆಯನ್ನು ಮಾಡಬೇಕು. ಯಾರು ಮಾಡ್ತಾರೆ ಅವಯವದ ಚಿಂತನೆಯನ್ನು? ನಾವೆಲ್ಲ ನಮಸ್ಕಾರ ಅನ್ನಬೇಕಾದ ಎಲ್ಲಿಗೆ ನಮಸ್ಕಾರ ಅಂದಿರ್ತೀವಿ? ದೇವರ ಪಾದಕ್ಕೆ ನಮಸ್ಕಾರ, ಇಷ್ಟೇ. ಮುಂದೇನು ಚಿಂತನೆ ಇಲ್ಲೇ ಇಲ್ಲ ನಮ್ದೆಲ್ಲ. ಆದರೆ ದೇವತೆಗಳು ಭಗವಂತನ ಒಂದೊಂದು ಅವಯವಗಳನ್ನು ಚಿಂತನೆ ಮಾಡ್ತಾರಂತೆ. ಯಾಕೆ ಅಂದರೆ ಆ ದೇವತೆಗಳಿಗೆ ಅವಯವ ಚಿಂತನೆ ಅನಿವಾರ್ಯ. ಇದರ ಮುಂದೆ ಶ್ರೀಮದಾಚಾರ್ಯರು ಹೆಚ್ಚಿನ ಮಾತು ಹೇಳ್ತಾರೆ, ಉಗುರಿನ ಚಿಂತನೆಯನ್ನು ಇಲ್ಲಿಯವರೆಗೆ ಯಾರೂ ಮಾಡಿಲ್ಲ. ನಾನು ಹೇಳ್ತಾ ಇದ್ದೇನೆ, ದೇವತೆಗಳು ನಾವು ಇಬ್ಬರು ಸೇರಿ ಭಗವಂತನ ಉಗುರಿನ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಇದೊಂದು ಹೊಸದಾದ ಚಿಂತನೆ ಇಟ್ಕೊಳ್ರಿ. ವೇದಾಂತದಲ್ಲಿ ಹೇಳದೇ ಇರುವಂತಹ ಅಂಶ ಇದು ಉಗುರಿನ ಚಿಂತನೆ. ಗುಣಗಳ ಚಿಂತನೆ ಹೇಳಿದ್ದಾರೆ, ಕ್ರಿಯಾ ಚಿಂತನೆ ಹೇಳಿದ್ದಾರೆ, ಅವಯವ ಚಿಂತನೆ ಹೇಳಿದ್ದಾರೆ. ಅವಯವದಲ್ಲಿ ಉಗುರು ಬರ್ತದ? ಉಗುರು ಬರೋದಿಲ್ಲ. ಅವಯವದಲ್ಲಿ ಉಗುರು ಬರೋದಿಲ್ಲ. ಯಾವುದು? ಕಣ್ಣನ್ನೋಣವೆ, ಕೈಯನ್ನೋಣವೆ, ಕಾಲನ್ನೋಣವೆ, ಅದೇನು ಇಂದ್ರಿಯವೋ, ಮಾಂಸವೋ, ಚರ್ಮವೋ, ಏನದು? ಅದಕ್ಕೆ ನಖರ ಅಂತ ಶಬ್ದ. ಅದು ನಖರ ಅಂದರೆ ಖ ಅಂದರೆ ಇಂದ್ರಿಯ, ಖ ಅಂದರೆ ಇಂದ್ರಿಯ ಅಲ್ಲ. ಅದು ಯಾವ ಇಂದ್ರಿಯ ಲಿಸ್ಟಲ್ಲೂ ಸೇರೋದಿಲ್ಲ. ಯಾವ ಇಂದ್ರಿಯದಲ್ಲಿ? ಜ್ಞಾನೇಂದ್ರಿಯವ ಉಗುರು, ಕರ್ಮೇಂದ್ರಿಯವ ಉಗುರು, ಜ್ಞಾನೇಂದ್ರಿಯವೂ ಅಲ್ಲ, ಕರ್ಮೇಂದ್ರಿಯವೂ ಅಲ್ಲ. ಸಪ್ತಧಾತುಗಳೂ ಅಲ್ಲ. ಮಾಂಸ, ರಕ್ತ, ಮೇಧಸ್ಸು, ಚರ್ಮ, ಅದು ಯಾವುದೂ ಅಲ್ಲ ಉಗುರು. ಮತ್ತೇನು? ಉಗುರು ಇದು ಯಾವುದೂ ಅಲ್ಲ. ಅದು ಭಗವಂತನಲ್ಲಿ ಇರುವ ವಿಶೇಷವಾದ ಉಗುರಿನ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ವೇದಾಂತಿಗಳಿಗೆ ಕೊಟ್ಟಿರುವಂತಹ ಆಚಾರ್ಯರು ಹೊಸ ಅಂಶ. ಯಾಕಂದರೆ ನಮ್ಮ ತಲೆಯಲ್ಲಿ ಇದು ಒಮ್ಮೆ ಬರೋದಿಲ್ಲ. ಉಗುರಿನ ಚಿಂತನೆಯನ್ನು ಯಾಕೆ ಮಾಡಿದರು? ಅದು ಗುಣವೂ ಅಲ್ಲ, ಕ್ರಿಯೆಯೂ ಅಲ್ಲ, ಅಂಗಗಳೂ ಅಲ್ಲ, ಅವಯವಗಳೂ ಅಲ್ಲ, ಯಾವುದೂ ಅಲ್ಲದೇ ಇದ್ದದ್ದನ್ನು ಆಚಾರ್ಯರು ಹೊಸದಾಗಿ ಚಿಂತನೆಯನ್ನು ಹೇಳಿ ದೇವತೆಗಳು ಮಾಡುವಂತಹ ಅಪೂರ್ವವಾದ ಚಿಂತನೆ ಇದು, ಸ್ಮರಣೆ ಮಾಡಿಕೊಳ್ಳ್ರಿ ಅಂತ ಆ ಗುಣಚಿಂತನೆಯನ್ನು ತಿಳಿಸಿಕೊಡ್ತಾರೆ. ಉಗುರಿನ ಚಿಂತನೆಯನ್ನು ಹೇಳ್ತಾರೆ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ ಘಟಾ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರ ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಕಿವೃಂದೈಹಿ. ಇದರ ಮೇಲೆ ಒಂದು ವೇದಾಂತಿಗಳಿಗೆ ಆಹಾರ ಆಯಿತು. ಎರಡನೇದ್ದು, ಆಚಾರ್ಯರು ಕೇವಲ ವೇದಾಂತ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ವೇದಾಂತಗಳ ಗ್ರಂಥಗಳ ರಚನೆ ಬಿಟ್ಟರೆ ಕಾವ್ಯ ಗ್ರಂಥಗಳ ರಚನೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಒಮ್ಮೆ ಸುಮಧ್ವ ವಿಜಯದಲ್ಲಿ ಈ ಕಥೆಯನ್ನು ಹೇಳ್ತಾರೆ. ಆಚಾರ್ಯರು ಸಭೆಯಲ್ಲಿ ಕುಳಿತಿರುವಾಗ ಕೆಲವರೆಲ್ಲ ಬಂದು ಕೇಳಿದ್ರಂತೆ, ಏನು ಆಚಾರ್ಯರೇ, ಶ್ರೀಮದಾಚಾರ್ಯರೇ, ಬರೇ ನೀವು ವೇದಾಂತವನ್ನು ಬರೆದು ಕೂತು ಬಿಟ್ಟೀರಿ, ನಿಮಗೆ ಪ್ರಾಯಶಃ ಕಾವ್ಯದಲ್ಲಿ ಗತಿ ಇರಲಿಕ್ಕಿಲ್ಲ. ಅದರಲ್ಲಿ ಕಾವ್ಯವನ್ನು ಬರೀಬೇಕಾದರೆ ಛಂದಶಾಸ್ತ್ರ ಬರಬೇಕು, ಅಲಂಕಾರ ಶಾಸ್ತ್ರ ಬರಬೇಕು. ಇವ್ಯಾವುದು ನಿಮಗೆ ಬರಲಿಕ್ಕಿಲ್ಲ ಕಾಣಿಸ್ತದೆ. ಆದ್ದರಿಂದ ನೀವು ಏನು ಮಾಡಿರಿ ಅಂದರೆ ಬರೇ ವೇದಾಂತ ಬರೆದು ಕೂತೀರಿ ಅಂತ ಹೇಳಿದರೆ, ಆ ಕ್ಷಣದಲ್ಲಿ ಆಚಾರ್ಯರು ಒಂದು ಗ್ರಂಥವನ್ನು ಬರೆದು ಕೊಟ್ಟರು. ಇಮಿಡಿಯೇಟ್ ತಯಾರು. ಹೇಳಿದ ಮೇಲೆ ತಡ್ರಿ ಅಂತ ಹೇಳಿ ಹುಡ್ಕೋತ ಹೋಗಿ ಒಳಗೆ ಬಾಗಿಲು ಹಾಕ್ಕೊಂಡು ಕೂತು ಪೆನ್ನು ಪಾಟಿ ಪೆನ್ಸಿಲ್ ತಗೊಂಡು ಬರೆದು
ತಿದ್ದಿ ಕಾಟ್ ಹೊಡೆದು ಮತ್ತೆ 4 ಮಂದಿಗೆ ತೋರಿಸಿ ಆಮೇಲೆ ಪ್ರಿಂಟ್ ಹಾಕಿಸಿ ಆಮೇಲೆ ಮತ್ತೆ ಸ್ವಪ್ನದಲ್ಲಿ ಬಂದದ್ದು ಅಂತ ಹೇಳಿ ಹಿಂಗೆಲ್ಲ ಏನು ಬರೆದಿಲ್ಲ. ನಮ್ಮಲ್ಲಿ ಕೆಲವು ಹಿಂಗೆ ಬರೆದಿರ್ತಾರೆ, ಮೊದಲು ಕೂತ್ಕೊಂಡು ರಾತ್ರೆಲ್ಲ ಕಾಟ್ ಚೀಟ್ ಹೊಡೆದು ಎಲ್ಲ ಬರೆದು ಪ್ರಿಂಟ್ ಹಾಕ್ಬೇಕಾದ್ರೆ ಸ್ವಪ್ನದಲ್ಲಿ ಅನಾಯಾಸವಾಗಿ ಬಂದ್ಬಿಡ್ತು, ಬರೆದು ಬಿಟ್ಟೆ ಅಂತ ಹಿಂಗೆ ಹೇಳ್ತಿರ್ತಾರೆ. ಹಂಗೇನು ಮಾಡಲಿಲ್ಲ ಆಚಾರ. ಆ ಕ್ಷಣಕ್ಕೆ 88 ಶ್ಲೋಕಗಳಿರುವಂತಹ ಅದ್ಭುತವಾದ ಯವಕ ಭಾರತದ ರಚನೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಯವಕ ಭಾರತ ಅದು ಆಚಾರ್ಯರ ಅಲಂಕಾರ ಶಾಸ್ತ್ರಕ್ಕೆ ಅದ್ವಿತೀಯವಾದ ಕೊಡುಗೆ. ಅಂಥ ಅದ್ಭುತವಾದ ಗ್ರಂಥವನ್ನು ಯಾರು ಬರೀಲಿಲ್ಲ. ಪ್ರಾಯಶಃ ಆಚಾರ್ಯರು ಯವಕ ಭಾರತದಲ್ಲಷ್ಟೇ ಅಲಂಕಾರಗಳನ್ನು ಬಳಸಿದ್ದಾರೆ ಅಂತ ತಿಳಿದರೆ ಅದು ತಪ್ಪಾಗ್ತದೆ. ಅದಕ್ಕಾಗಿ ಈ ನಖಸ್ತುತಿಯಲ್ಲಿ ಕೆಲವು ಅಲಂಕಾರಗಳನ್ನು ಬಳಸ್ತಾ ಇದ್ದಾರೆ. ಆ ಅಲಂಕಾರಗಳಲ್ಲಿ ಮೊದಲನೆಯದ್ದು ಉಪಮಾಲಂಕಾರ ಅಂತ ಕರೀತಾರೆ. ಈ ಅಲಂಕಾರಗಳು ಇವತ್ತೇನಾಗಿದೆ ಅಂದರೆ ಪಂಡಿತರಲ್ಲಿ ಉಳಿದೇ ಇಲ್ಲ. ಇವತ್ತು ಬರೀ ಅಲಂಕಾರ ಪಂಕ್ತಿಗಷ್ಟ ಉಳ್ಕೊಂಡಾರ, ಯಾವ ಅಲಂಕಾರಗಳು ಉಳಿದಿಲ್ಲ. ತಪ್ಪು ತಿಳಿಬೇಡ್ರಿ, ನಾನು ತಮಾಷೆ ಮಾಡ್ತಿಲ್ಲ. ಇವತ್ತು ಏನು ಹೊಸದಾಗಿ ಅರ್ವಾಚೀನ ವಿದ್ವಾಂಸರು ಬರ್ಲಿಗತ್ತಾರ, ಇವರು ಯಾರಿಗೂ ಅಲಂಕಾರ ಗ್ರಂಥಗಳ ಗಂಧಗಾಳಿ ಇಲ್ಲ. ಛಂದಶಾಸ್ತ್ರಗಳಂತೂ ದೂರೇ ಉಳಿಯಿತು. ಸುಮ್ಮನೆ ದೊಡ್ಡ 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 ಗ್ರಂಥಗಳ ಹೆಸರು ಹೇಳ್ತಾರೆ. ತಿರ್ಗಾ ಮುರುಗ ಹೆಸರು ಹೇಳಿದ್ರು ಅಂದರೆ ಹೆದರ್ಕೊಂಡೇ ಬಿಡಬೇಕು. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ಸುಧಾ, ತರ್ಕ, ಗಾಧಾಧರಿ ಹಿಂಗೆಲ್ಲ ಹೆಸರು ಹೇಳಿ ಅವು ಯಾವ ಹೆಸರು ಯಾವ ಪುಸ್ತಕನೂ ಅವ್ರ ಅಜ್ಜನೂ ನೋಡಿರಂಗಿಲ್ಲ. ಇವ್ರು ಹೇಳ್ಬಿಡೋದು, ಎಲ್ಲ ಹೆಸರುಗಳನ್ನು ಹೇಳ್ಬಿಡೋದು. ನಮ್ಮ ಗುರುಗಳು ನನಗೆ ಪಾಠವನ್ನು ಪ್ರಾರಂಭ ಮಾಡುವಾಗ ಸಾಹಿತ್ಯವನ್ನು ಹೇಳಿಕೊಡ್ಬೇಕಾದ್ರೆ ಸಾಹಿತ್ಯಕ್ಕಿಂತ ಮೊದಲು ವ್ಯವಸ್ಥೆ ಮಾಡಿದ್ದೇನು ಅಂದರೆ ಛಂದಶಾಸ್ತ್ರ ಅಲಂಕಾರ ಶಾಸ್ತ್ರ ಬರ್ತದೇನೋ ಅಂತ ಕೇಳಿದ್ರು. ಇಲ್ಲ ಅಂತ ಹೇಳಿದ್ರೆ ಸಾಹಿತ್ಯ ನನಗೆ ಅರ್ಥ ಆಗೋದಿಲ್ಲ. ಛಂದಶಾಸ್ತ್ರವನ್ನು ಮತ್ತು ಅಲಂಕಾರ ಶಾಸ್ತ್ರವನ್ನು ಓದಿಯೇ ಮುಂದೆ ಹೋಗಬೇಕು ಅಂತ ಹೇಳಿ ಆ 2 ಶಾಸ್ತ್ರಗಳ ಪಾಠವನ್ನು ಹೇಳಿಕೊಟ್ಟು ಆಮೇಲೆ ಸಾಹಿತ್ಯವನ್ನು ಹೇಳಿಕೊಟ್ರು. ಯಾತಕ್ಕಾಗಿ ಹೇಳ್ತೀನಿ ಅಂದರೆ ಅದೊಂದು ಅದ್ಭುತವಾದ ಶಾಸ್ತ್ರ ಅದು. ಅಂಥದ್ದನ್ನು ಆಚಾರ್ಯರು ಬಳಸಿ ತೋರಿಸ್ತಾರೆ. ನೋಡಿಕೊಳ್ಳ್ರಿ ಎಷ್ಟು ಚಂದ ಅಲಂಕಾರಗಳನ್ನು ಮಾಡ್ತಾರೆ ಅಂದರೆ ಭಗವಂತನನ್ನು ವರ್ಣನೆ ಮಾಡುವಾಗ ಅದಕ್ಕೆ ಸರಿಯಾಗಿ ಇರಬೇಕು. ಈಗ ಶತ್ರುಗಳನ್ನು ಯಾವ ಹೋಲಿಕೆ ಕೊಟ್ಟರು ಆಚಾರ್ಯ? ಶತ್ರುಗಳನ್ನು ಇಂದ್ರದೇವರ ಶತ್ರುಗಳು ಇಷ್ಟೇ ಹೇಳಿದರೆ ಮುಗಿದು ಹೋಗ್ತಿತ್ತು. ಇಂದ್ರದೇವರ ಶತ್ರುಗಳು ಅಂದಿದ್ರೆ ನಾವು ಯಾರೂ ಕೇಳ್ತಿರ್ಲಿಲ್ಲ. ಯಾಕಪ್ಪ ಇಂದ್ರದೇವರ ಶತ್ರುಗಳನ್ನು ನೀವು ಯಾವುದಕ್ಕೂ ಹೋಲಿಸ್ಲಿಲ್ಲ ಅಂತ ಕೇಳ್ತಿರ್ಲಿಲ್ಲ. ಶ್ರೀಮದಾಚಾರ್ಯರಂತಾರೆ ಪುರುಹೂತ ವೈರಿ ಬಲವನ್ನ ಮಾತಂಗ. ಮಾತಂಗ ಅಂದರೆ ಆನೆ. ಆನೆಗೆ ಹೋಲಿಸಿದ್ರು. ಇದಕ್ಕೇನು ಕರೀತಾರೆ ಅಂದರೆ ಉಪಮಾಲಂಕಾರ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಆನೆ ಶತ್ರುಗಳನ್ನ ದೈತ್ಯರನ್ನ ಆನೆಯಂತೆ ಬಿಂಬಿಸ್ತಾ ಇದ್ದಾರಲ್ಲ, ಇದನ್ನೇನು ಕರೀತಾರೆ? ಉಪಮಾಲಂಕಾರ ಅಂತ ಕರೀತಾರೆ. ಅವರೆಲ್ಲ ಏನು? ಆನೆ ಇದ್ದಂತೆ. ಯಾತಕ್ಕಾಗಿ ಅಂದರೆ ಸಿಂಹಕ್ಕೆ ಪ್ರತಿದ್ವಂದ್ವಿ ಆಗಬೇಕಾದರೆ, ದೇವರಿಗೆ ಪ್ರತಿದ್ವಂದ್ವಿ ಆಗಬೇಕಾದ್ರೆ ಅದು ಸಿಂಹಕ್ಕೆ ಆನೆಯೇ ಆಗಬೇಕು. ಅದಕ್ಕದು ತೂಕರಿಯೋದು. ಸಿಂಹ ಆನೆಯನ್ನೇ ಹೊಡಿಬೇಕೇ ವಿನಃ ಸಣ್ಣ ಪುಟ್ಟ ಹೊಡೀತು ಅನ್ನೋದು ಕಿಮ್ಮತ್ತೆ ಹೋಗ್ಬಿಡ್ತದೆ. ಸಿಂಹ ಮೊನ್ನೆ ಮೊಲದ ಮರಿನ ಬೇಟೆಯಾಡಿ ಬಂದಿತ್ತು ಅಂದ್ರಂತೆ. ಅದೇನು ಬೇಟೆಯಾಡುವ ವಸ್ತುನ ಅದು ಮೊಲದ ಮರಿ? ಸುಮ್ಮನೆ ಕೂತು ಅದೇ ಬಂದು ಬಾಯಾಗಿ ಬಿದ್ದು ಹೋಗ್ಬಿಡ್ತದೆ, ಅದೇ ಪ್ರಶ್ನೆ ಇಲ್ಲೇ ಇಲ್ಲ. ಅಂಥದ್ದು ಆನೆಗೆ ತೂಕದಾಗಿರ್ತಕ್ಕಂಥದ್ದು ಸಿಂಹ, ಸಿಂಹಕ್ಕೆ ತೂಕದಾದ್ದು ಆನೆ. ಆ ಆಶ್ಚರ್ಯ ಏನು ಅಂದರೆ ಸಿಂಹವನ್ನು ಕಂಡ್ರೆ ಆನೆಗಾಗೋದಿಲ್ಲ, ಆನೆಯನ್ನು ಕಂಡ್ರೆ ಸಿಂಹಕ್ಕಾಗೋದಿಲ್ಲ. ನೋಡ್ರಿ, ಇವೆರಡು ವಿಚಿತ್ರವಾದ ಪದಾರ್ಥಗಳು. ನರಸಿಂಹದೇವರ ಅವತಾರ ಆಯ್ತಂತೆ. ನರಸಿಂಹದೇವರ ಅವತಾರ ಆದ ಕೂಡಲೇ ಹಿರಣ್ಯಕಶಿಪುನ ಸಂಹಾರ ಆಯಿತು. ಸಂಹಾರ ಮುಗೀತಲ್ಲ, ಅವ ಸಿಟ್ಟು ಮಾಡಿಕೊಂಡು ಕೂತಿದ್ದ. ಶಾಂತ ಮಾಡಬೇಕಾಗಿತ್ತು. ಯಾರನ್ನು ಕಳಿಸ್ಬೇಕು ಅಂತ ಎಲ್ಲ ವಿಚಾರ ಮಾಡಿದ್ರಂತ. ನೀ ಹೋಗಿ ಎಲ್ಲರೂ ವಿಚಾರ ಮಾಡ್ಲಿಕ್ಕೆ ಹತ್ತಿದ್ರು. ಬ್ರಹ್ಮದೇವರು ಗಣಪತಿನ ಕರೆದ್ರಂತ. ಗಣಪತಿ ಬಾಪ ಅಂದ್ರಂತ. ಗಣಪತಿ ಬಂದ. ಏನು ಸ್ವಾಮಿ ಅಂತ ಕೇಳಂತ. ಏನಿಲ್ಲ, ಅವ್ನು ಸ್ವಲ್ಪ ಸಿಟ್ಟು ಮಾಡ್ಕೊಂಡಾನ, ನೀನೇ ಹೋಗಿ ಮೊದಲು ಶಾಂತ ಮಾಡು ಅಂದ್ರಂತೆ. ಗಣಪತಿ ಅಂದ, ಸ್ವಾಮಿ ನನಗ ಅವಂಗ ಹಾಗೇ ಬರಂಗಿಲ್ಲ, ನೀವೆಲ್ಲಿ ಸುಳ್ಳು ಕಳಿಸ್ಲಿಗತ್ತೀರಿ ಅಂದ. ಯಾಕೆ ಅಂತ ಕೇಳು, ನನ್ನ ತಲೆ ಅವನ ತಲೆ ಎರಡು ವಿರುದ್ಧವನ, ಹಿಂಗಾಗಿ ಹೋಗಂಗಿಲ್ಲ ಅಂತ ಹೇಳಿದ್ರಂತೆ. ನನ್ನ ತಲೆ ಆನೆ ತಲೆಗೆ ಅವನ ತಲೆಗೆ, ಸಿಂಹದ ತಲೆ ನಾ ಹೋಗಂಗೇ ಇಲ್ಲ. ಅಲ್ಲೋ ಎಲ್ಲದಕ್ಕೂ ಮೊದಲು ಅಂತ ಹೋಗ್ತಿರ್ತಿ ಅಂದರು. ಉಳಿದ ಕಡೆಗೆ ಮೊದಲು, ಪುಣ್ಯಾವಚನಕ್ಕೆ ಮೊದಲು, ಮುಂಜುವಿಗೆ ಮೊದಲು, ಜವಳಕ್ಕೆ ಮೊದಲು, ಇಲ್ಲಿ ಮಾತ್ರ ಮೊದಲಲ್ಲ ಅಂದರು. ಹಾಗಾಗಿ ಆ ಆನೆಯ ತಲೆ ಇರುವ ಗಣಪತಿ ತಾತ್ಪರ್ಯ ಆನೆಗೂ ಸಿಂಹಕ್ಕೂ ಆಗಿ ಬರೋದಿಲ್ಲ. ಅದಕ್ಕಾಗಿ ಆಚಾರ್ಯರು ನರಸಿಂಹದೇವರ ವಿರುದ್ಧವಾಗಿ ನಿಂತ ದೈತ್ಯರನ್ನ ಯಾವ ಹೋಲಿಕೆಯನ್ನು ಕೊಡ್ತಾರೆ ಅಂದರೆ ಆನೆ ಬಲವನ್ಮಾತಂಗ ಮಾತ್ಯಧ್ರಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತ. ಒಂದು ಅಲಂಕಾರ. ಎರಡನೇದು, ಆ ಭಗವಂತನ ಉಗುರುಗಳೇನಿವೆ ಅಲ್ಲ, ಆ ಉಗುರುಗಳು ವಜ್ರಾಯಿತಾಹ ಅಂತ ಹೇಳ್ತಾರೆ. ನೋಡ್ಕೊಳ್ರಿ, ನಮಗೆ ಸರಳ ಅರ್ಥ ಆಗ್ತದೆ. ಭಗವಂತನ ಉಗುರುಗಳು ವಜ್ರದಂತೆ. ಇದಕ್ಕೇನು ಅಂತೆ ಅಂದರೆ ಉಪಮಾಲಂಕಾರ. ಮತ್ತೆ ವಜ್ರದಂತೆ
ಇಲ್ಲಿ ವಜ್ರ ಅಂತ ಹೇಳ್ಬೇಕಾದ್ರೆ ನೋಡ್ಕೊಳ್ರಿ, ಸರಿಯಾಗಿ ಗಮನಿಸ್ಕೊಳ್ರಿ. ಭಗವಂತನ ಉಗುರುಗಳು ವಜ್ರದಂತೆ ಅಂತ ಹೇಳ್ಬೇಕಾದ್ರೆ ವಜ್ರ ಯಾವುದಕ್ಕೆ ಹೊಡೆದಿತ್ತಲ್ಲ ಅದನ್ನೇ ಹೇಳಬೇಕು. ಅದಕ್ಕೆ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಅಂತಾರೆ. ಗಂಡಸ್ಥಳವೆಂಬುವಂತಹ ದೊಡ್ಡದಾದ ಪರ್ವತವನ್ನ ಸೀಳಲಿಕ್ಕೆ ನರಸಿಂಹದೇವರ ಉಗುರುಗಳು ವಜ್ರದಂತೆ ಇದ್ದುವು ಅಂತ. ಯಾಕೆ ಅಂದರೆ ವಜ್ರ ಪರ್ವತದ ರೆಕ್ಕೆಗಳನ್ನು ಕತ್ತರಿಸಿದೆ ಅಂತ ಶಾಸ್ತ್ರ ಹೇಳ್ತದೆ. ಯಾವಾಗ ಇಂದ್ರದೇವರು ತಮ್ಮ ವಜ್ರಾಯುಧದಿಂದ ಮತ್ತೆ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದ್ರಂತೆ. ಅವು ರೆಕ್ಕಿದ್ವಂತ್ರಿ, ಪಾಪ ನಮಗದ ಕಥೆ ಗೊತ್ತಿಲ್ಲ. ಎಲ್ಲಿ ಬೇಕಲ್ಲಿ ಹಾರ್ತಿದ್ವಂತ ಪರ್ವತಗಳು. ಹರಿವಂಶದಲ್ಲಿ ಆ ಕಥೆ ಬರ್ತಾ ಇದೆ. ಎಲ್ಲಿ ಬೇಕಲ್ಲಿ ಹಾರೋದು, ಯಾರ ಮೇಲೆ ಬೇಕಾದ್ರೆ ಅವ್ರ ಮೇಲೆ ಹೋಗಿ ಕೂತ್ಬಿಡೋದು. ಎಲ್ಲ ಗಾಬರಿ ಅಲ್ರಿ. ಈಗ ನೋಡಿ, ವಿಚಾರ ಮಾಡಿ ನೋಡ್ರಿ, ನಮ್ಮ ಮನೆಗಳಿಗೆ ರೆಕ್ಕೆ ಇದ್ಬಿಟ್ರೆ ಎಲ್ಲೆಲ್ಲಿ ಹೋಗಿ ಕೂಡ್ತಿದ್ವೋ, ನಾವೆಲ್ಲ ಏನು ಮಾಡ್ತಿದ್ವೋ ಗೊತ್ತಿಲ್ಲ. ನಮಗೆ ರೆಕ್ಕೆ ಇದ್ರೇ ಕಷ್ಟ, ಇನ್ನು ಅವುಗಳಿಗೆ ರೆಕ್ಕೆ ಇದ್ರೆ ಏನು ಗತಿ ಇರಬೇಡ ಹೇಳಿ ನೋಡಂತೆ. ಅಂಥದ್ದು ಆ ಪರ್ವತಗಳಿಗೆ ರೆಕ್ಕೆ ಇದ್ದದ್ದಕ್ಕೆ ಎಲ್ಲರೂ ಹೋಗಿ ಪ್ರಾರ್ಥನೆ ಮಾಡಿಕೊಂಡಾಗ ಇಂದ್ರದೇವರು ತಮ್ಮ ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿದ್ರಂತೆ. ಅರ್ಥ ಆಯ್ತಾ? ಅದಕ್ಕಾಗಿ ಆ ಇವರ ಉಗುರುಗಳು ವಜ್ರ ಅಂದ್ರೆ ಆ ಆನೆಗಳ ಗಂಡಸ್ಥಳ ಪರ್ವತ ಅಂತ ಹೇಳಿದರು. ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ಕುಂಭ ಉಚ್ಚಾದ್ರಿ. ಆ ಆನೆಯ ಗಂಡಸ್ಥಳವೆಂಬುವಂತಹ ದೊಡ್ಡದಾದ ಪರ್ವತವನ್ನ ಸೀಳುವುದರಲ್ಲಿ ಅಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ. ಅಧಿಕ ಪಟು, ಬಹಳ ಎಕ್ಸ್ಪರ್ಟ್ ಅಂತ. ಆ ಸಿಂಹದ ಆನೆಯ ಗಂಡಸ್ಥಳವನ್ನು ಸೀಳೋದಕ್ಕೆ ಏನು ಚಿಂತೆ ಇಲ್ಲ. ಪ್ರತ್ಯೇಕ ವಜ್ರಾಯಿತಾ, ಒಂದೊಂದು ಉಗುರುಗಳು ವಜ್ರದಂತೆ ಇದ್ದುವಂತೆ. 10 ಉಗುರುಗಳು, 10 ವಜ್ರಾಯುಧ. ಒಂದೇ ಉಗುರಿನಿಂದಲೇನೆ ಇಡಿಯಾದದ್ದನ್ನು ಸಂಹಾರ ಮಾಡಿ ಹಾಕಬಹುದು. ಸಾಮಾನ್ಯವಾದ ಸಿಂಹ ತನ್ನ 10 ಉಗುರುಗಳಿಂದ ಆನೆಯ ಗಂಡಸ್ಥಳವನ್ನು ಛೇದಿಸಬೇಕು. ಆದರೆ ನರಸಿಂಹದೇವರ ಒಂದು ಉಗುರೇ ಅದರ ಗಂಡಸ್ಥಳವನ್ನು ಛೇದಿಸಿ ಹಾಕಲಿಕ್ಕೆ ಸಮರ್ಥವಾಗಿದೆ ಅನ್ನುವ ದೃಷ್ಟಾಂತವನ್ನು ಕೊಡ್ತಾರೆ. ಮತ್ತೊಂದು ಹೋಲಿಕೆ ಉಪಮಾನವನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ಅಲಂಕಾರಗಳನ್ನು ತುಂಬಿ ಇಡ್ತಾ ಇದ್ದಾರೆ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ ಘಟ ಕುಂಭೋಚ್ಚಾದ್ರಿ ವಿಪಾಟನ ಅಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ. ಎಷ್ಟು ಅಲಂಕಾರಗಳು ಬಂದು ನೋಡಿಕೊಳ್ಳ್ರಿ. ನಾವಿದನ್ನೆಲ್ಲ ಏನು ಮಾಡ್ತಿರ್ತೀವಿ ಅಂದರೆ, ಸುಮ್ಮನೆ ಆಚಾರ್ಯ ಹೇಳ್ಯಾರಪ್ಪ ಮತ್ತಿನ ಅನ್ಬೇಕು ಅಂದ್ಬಿಟ್ರಾಯಿತು ಅಂತ ಅಂತಿರ್ತೇವೆ. ಇದರಲ್ಲಿ ಅಲಂಕಾರ ಶಾಸ್ತ್ರ ಸೇರಿಕೊಂಡಿದೆ ಎಂಬುದು ನಮ್ಮ ತಲೆಯಲ್ಲಿ ಬರೋದಿಲ್ಲ. ಅದಾದ ಮೇಲೆ ಮುಂದಿನ ಹೇಳ್ತಾರೆ, ಇದನ್ನ ಯಾರು ಪೂಜಿಸ್ತಾ ಇದ್ರು ಅಂದರೆ ದೇವತೆಗಳು ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಅಂತಹ ದೇವತೆಗಳಿಂದ ಧ್ಯಾನ ಮಾಡಲ್ಪಡುವಂತಹ ಉಗುರುಗಳು ನಮ್ಮ ಸಂರಕ್ಷಣೆಯನ್ನು ಮಾಡಲಿ. ಯಾಕೆ ಅಂದರೆ ದೈತ್ಯರನ್ನು ಸಂಹಾರ ಮಾಡುವುದೇ ನಮ್ಮ ಸಂರಕ್ಷಣೆ, ನಮಗೆ ಅನಿಷ್ಟವನ್ನು ನಿವಾರಣೆ ಮಾಡುವುದೇ ನಮ್ಮ ಸಂರಕ್ಷಣೆ. ಶ್ರೀಮದಾಚಾರ್ಯರಂತಾರೆ, ಇದರಲ್ಲಿ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ಎರಡೂ ಇರ್ತಕ್ಕಂಥದ್ದಾಗಿದೆ. ಏನು ಇಷ್ಟಪ್ರಾಪ್ತಿ, ಏನು ಅನಿಷ್ಟ ನಿವೃತ್ತಿ? ನಾವು ಯಾವಾಗಲೂ ದೇವರ ಹತ್ರ ಹೋಗೋದು ಯಾಕೆ ಅಂದರೆ, ನಂಗೆ ಬೇಕಾದ ಸಿಗಲಿ, ಬೇಡ ಆದದ್ದು ಬಿಡಲಿ ಅಂತ ಇಷ್ಟೇ ಹೋಗ್ತಿರ್ತೀವಿ ದೇವರ ಹತ್ರ. ಹಾಗಾದರೆ ಇಷ್ಟಪ್ರಾಪ್ತಿ ಯಾವುದು? ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಟ್ಯವೃಂದೈಹಿ ಇದೆಯಲ್ಲ, ಇದು ಇಷ್ಟಪ್ರಾಪ್ತಿ. ನಮಗೆ ದೇವತೆಗಳು ಭಗವಂತನ ಉಗುರುಗಳನ್ನು ಚಿಂತನೆ ಮಾಡ್ತಾ ಇದ್ದದ್ದು ತಮ್ಮ ಇಷ್ಟ ಸಿಗಲಿ ಅಂತ. ಆ ಆನೆಯ ಗಂಡಸ್ಥಳವನ್ನು, ದೈತ್ಯರ ಗಂಡಸ್ಥಳವನ್ನು ಸೀಳಿತು ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅದು ಅನಿಷ್ಟ ನಿವೃತ್ತಿ. ಹಾಗಾದರೆ ಎರಡನ್ನ ಸೇರಿಸಿದರೆ ಶ್ರೀಮದಾಚಾರ್ಯ, ಒಂದು ಇಷ್ಟ ಪ್ರಾಪ್ತಿ, ಇನ್ನೊಂದು ಅನಿಷ್ಟ ನಿವೃತ್ತಿ. ನಿಮಗೇನು ಬೇಕೋ ಅದನ್ನು ಕೊಡಲಿಕ್ಕೆ ಸಮರ್ಥವಾಗಿ ಇರುವಂತಹದ್ದಾಗಿದೆ ಈ ಭಗವಂತನ ಉಗುರುಗಳು ಅಂತ ತಿಳಿದುಕೊಳ್ಳ್ರಿ. ಇಷ್ಟು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಇನ್ನೊಂದು ಮಾತನ್ನು ಹೇಳಿ ಮುಂದಿನ ಪದ್ಯಕ್ಕೆ ಹೋಗ್ತೇವೆ. ಏನು ಅಂದರೆ, ಭಗವಂತ ನರಸಿಂಹನಾಗಿ ಯಾಕೆ ಬಂದ? ಶ್ರೀಮತ್ಕಂಠೀರ ವಾಸ್ಯ ಪ್ರತತ ಸುರಖರ. ಅವನು ಯಾಕಾದ? ನರಸಿಂಹನ ಯಾಕಾದ ಹೇಳಿ ನೋಡಂತ. ದೇವರು ನರಸಿಂಹ ಯಾಕಾದ? ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ. ಏನಪ್ಪ? ಸಿಂಹಕ್ಕೆ ಒಂದು ಹೆಸರದ ಅಂತ ಸಂಸ್ಕೃತದೊಳಗೆ. ಏನು ಹೆಸರದ ಅಂದರೆ ಮೃಗೇಂದ್ರ ಅಂತ ಕರೀತಾರಂತ. ಕಾಡಿನ ರಾಜ ಅಂತ ಕರೀತಾರೆ. ಕನ್ನಡ ಹೇಳಬೇಕಾದ್ರೆ ಕಾಡಿನ ರಾಜ. ಯಾರೋ ಒಬ್ಬ ಕವಿ ಕೇಳಿದ, ಕಾಡಿನ ರಾಜ ಅನ್ಲಿಕತ್ತೀಯಲ್ಲಪ್ಪ ಸಿಂಹಕ್ಕೆ, ಅದಕ್ಕೆ ಯಾವಾಗ ಪಟ್ಟಾಭಿಷೇಕ ಮಾಡಿದ್ದಿ ಅಂತ ಕೇಳಿದ್ನಂತ. ನೋಡ್ರಿ, ನಾವೆಲ್ಲ ರಾಜ ಅಂದ್ಕೊಳ್ಳೆ ಮೊದಲು ತಲೆಯಲ್ಲಿ ಬರೋದೇನು, ಯಾರು ಪಟ್ಟಾಭಿಷೇಕ ಮಾಡಿದ್ರೆ ಅದಕ್ಕೆ ಅಂತ ಪ್ರಶ್ನೆ ಬರಬೇಕು. ಕಾಡಿನ ರಾಜ ಅಂತ ಹೇಳ್ತೀರಾ ಇಲ್ಲ ಸಿಂಹವನ್ನ? ಹಾಗಾದರೆ ಅದಕ್ಕೆ ಯಾವಾಗ ಪಟ್ಟಾಭಿಷೇಕ ಆಯಿತು? ಹಸ್ತಿನಾಪುರದ ರಾಜ
ದುರ್ಯೋಧನನೋ ಧರ್ಮರಾಜನೋ ಅವ್ರ ಕಾಲಕ್ಕೆ ತಕ್ಕಂತೆ ಇಂದ್ರಪ್ರಸ್ಥದ ರಾಜ ಧರ್ಮರಾಜ ಅಂದ್ರೆ. ಹಾಗಾದರೆ ಧರ್ಮರಾಜ ಇಂದ್ರಪ್ರಸ್ಥಕ್ಕೆ ರಾಜನಾಗಬೇಕಾದರೆ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕಾಯ್ತು. ದುರ್ಯೋಧನಿಗೆ ಪಟ್ಟಾಭಿಷೇಕ ಮಾಡಬೇಕಾಯ್ತು. ಪುರೋಹಿತರು ಬಂದು ಕೂಡಿಸಿ ಮಂತ್ರ ಹೇಳಿ ಅಭಿಷೇಕ ಮಾಡಿ ಅವನಿಗೆ ಸಂಸ್ಕಾರ ಮಾಡಿ ಅವರು ರಾಜನಾಗಬೇಕಾದ್ರೆ ದೊಡ್ಡ ಸಮಸ್ಯೆ ಇದೆ. ಹಿಂದಿನ ಕಾಲದಲ್ಲಿ ಎಲ್ಲ ರಾಜರಾಗಬೇಕಾದ್ರೆ ರಾಜಕುಮಾರನಿಗೆ ಇಷ್ಟು ಅಭ್ಯಾಸವನ್ನ ಕಂಪಲ್ಸರಿ ಮಾಡಬೇಕು, ಇಷ್ಟು ಶಾಸ್ತ್ರಗಳನ್ನ ಕಲಿಬೇಕು ಅಂತ ಹೇಳಿ ಗುರುಕುಲದಲ್ಲಿ ಇಟ್ಟು ಕಲಿಸ್ತಿದ್ರಂತೆ. ಅಷ್ಟು ಕಲಿಸಿದ ಮೇಲೆ ಅವನಿಗೆ ಅಭಿಷೇಕ ಮಾಡಿ ಅವನನ್ನು ರಾಜನನ್ನಾಗಿ ಮಾಡ್ತಿದ್ರಂತೆ. ಅದಕ್ಕೆ ಕವಿ ಕೇಳ್ತಾನೆ, ಕಾಡಿನ ರಾಜ ಅಂತ ಒಪ್ಪಿಕೊಂಡಿಯಲ್ಲ ಸಿಂಹಕ್ಕೆ, ಇದಕ್ಕೆ ಯಾವಾಗ ಪಟ್ಟಾಭಿಷೇಕ ಆಯಿತು ಅದನ್ನು ಹೇಳು, ಯಾವಾಗ ಯಾವ ವಿದ್ಯಾಪೀಠದಲ್ಲಿ ಹೋಗಿ ಇದು ಕಲ್ತು ಬಂತು ಅದನ್ನು ಹೇಳು, ಯಾವ ವಿದ್ಯಾಪೀಠದಾಗ ಇದನ್ನು ಹೇಳಿಕೊಟ್ರು ಅಲ್ಲಿಲ್ಲ, ಎಲ್ಲಿ ಅಭಿಷೇಕ ಆಯಿತು ಅದೂ ಇಲ್ಲ. ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೇ. ಪಾಪ ಸಣ್ಣವರಿದ್ದಾಗ ಈ ಶ್ಲೋಕ ಹೇಳ್ಕೊಡ್ತಿದ್ರು ಎಲ್ಲ, ಸಂಸ್ಕೃತ ಸುಭಾಷಿತ ಅಂತ ಭಾಳ ಇದ್ದು ಚಂದ ಇದ್ದು ರೀ. ನಾಭಿಷೇಕ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೇ. ಮತ್ತೇನು ಹಂಗಾರದ ಕಾಡಿನ ರಾಜ ಹೆಂಗಾಯಿತು? ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಅದು ಕಾಡಿನ ರಾಜ ಆದದ್ದು ಸ್ವಸಾಮರ್ಥ್ಯದಿಂದಲೇ ವಿನಃ ಯಾರೋ ಪಟ್ಟಾಭಿಷೇಕ ಮಾಡಿ ಅದನ್ನು ರಾಜನನ್ನಾಗಿ ಮಾಡಲಿಲ್ಲ. ತನ್ನ ಸಾಮರ್ಥ್ಯದಿಂದಲೇ ಮೃಗೇಂದ್ರ ಅಂತ ಕರೆಸಿಕೊಂಡದ್ದು. ಅದಕ್ಕೆ ದೇವರಂತಾನ, ನಾನು ಯಾಕೆ ನರಸಿಂಹಾವತಾರ ತೆಗೆದುಕೊಂಡೆ ಅಂತ ಅರ್ಥ ಮಾಡಿಕೊಳ್ಳ್ರಿ. ನನ್ನನ್ನು ದೇವರನ್ನಾಗಿ ಯಾರೋ ಮಾಡಿ ಕೂಡಿಸಿಲ್ಲ. ನನಗೆ ಅಭಿಷೇಕ ಮಾಡಿ ಪಟ್ಟಾಭಿಷೇಕ ಮಾಡಿ ನೀನು ಗಾಡ್ ಕೂಡಪ್ಪ ಈ ಚೇರ್ ಮೇಲೆ ಕೂಡು ಅಂತ ನನ್ನ ಯಾರು ತಂದು ಕೂಡಿಸಿಲ್ಲ. ಎಲೆಕ್ಷನ್ ಮಾಡಿ ಇವನನ್ನು ಪ್ರಧಾನಮಂತ್ರಿ ಇವನನ್ನು ರಾಜ್ಯದ ಮಂತ್ರಿ ಅಂತ ಮಾಡಿ ಕೂಡಿಸಿದಂತೆ ನನ್ನ ಯಾರು ಮಾಡಿಸಿಲ್ಲ. ಸ್ವಯಮೇವ ಮೃಗೇಂದ್ರತ, ನಾನು ನನ್ನ ಸ್ವಸಾಮರ್ಥ್ಯದಿಂದ ದೇವರಾದದ್ದು, ಅರ್ಥಾತ್ ಸ್ವತಂತ್ರನಾದದ್ದಕ್ಕೆ ನಾನು ಭಗವಂತನಾಗಿದ್ದೇನೆ ಅನ್ನುವುದನ್ನು ತಿಳಿಸಬೇಕಲ್ಲ. ಅದಕ್ಕಾಗಿ ಸಿಂಹದ ಅವತಾರವನ್ನು ತಾಳಿ ಭಗವಂತ ತೋರಿಸಿಕೊಟ್ಟ. ಕಾಡಿನ ರಾಜ ಅಭಿಷೇಕ ಇಲ್ಲದೆ ಆದದ್ದು, ನಾನು ದೇವರಾದದ್ದು, ನನಗೆ ಯಾರೋ ಪಟ್ಟಾಭಿಷೇಕ ಮಾಡಿ ನನಗೆ ಸಂಸ್ಕಾರಗಳನ್ನು ಕೊಟ್ಟು ವಿದ್ಯಾಪೀಠದಲ್ಲಿ ಇಟ್ಟು ಅಭ್ಯಾಸ ಮಾಡಿಸಿ ನನ್ನ ರಾಜನನ್ನಾಗಿ ಮಾಡಿಲ್ಲ. ವಿಕ್ರಮಾರ್ಜಿತ ಸತ್ವಸ್ಯ, ಸ್ವಸಾಮರ್ಥ್ಯದಿಂದ ಪರಾಕ್ರಮದಿಂದ ನಾನು ರಾಜತ್ವವನ್ನು ಗಳಿಸಿಕೊಂಡಿದ್ದೇನೆ, ನಾನು ದೇವರಾಗಿದ್ದೇನೆ ಎಂಬುದನ್ನು ಭಗವಂತ ಸಿಂಹದ ಅವತಾರವನ್ನು ಎತ್ತಿ ತೋರಿಸಿಕೊಡ್ತಾನೆ. ಶ್ರೀಮದಾಚಾರ್ಯರು ಶ್ರೀಮತ್ ಕಂಠೀರ ವಾಸ್ಯ ಪ್ರತತ ಸುನಖರಾಹ, ಆ ಉಗುರುಗಳು ಜ್ಞಾನಾನಂದಮಯವಾದ ಉಗುರುಗಳು ಎಂಬುವಂತಹ ಚಿಂತನೆಯನ್ನು ಮಾಡ್ತಾರೆ. ಇನ್ನೂ ಅನೇಕ ಅಲಂಕಾರಗಳು, ಛಂದಸ್ಶಾಸ್ತ್ರದ ಬಗ್ಗೆ ಇರುವಂತಹ ಒಂದು ವಿಷಯ, ಅನೇಕ ಹಿರಿಯ ವ್ಯಾಖ್ಯಾನಕಾರರು ಈ ಛಂದಸ್ಶಾಸ್ತ್ರದ ಬಗ್ಗೆ ಬರೆದಿದ್ದಾರೆ. ಕೆಲವೇನಾಗ್ತದೆ ಅಂದರೆ ಇತ್ತೀಚಿನ ಪಂಡಿತರಲ್ಲಿ ಒಂದು ದುರಭ್ಯಾಸ, ನಾನೇ ಹೇಳಿದೆ ಮೊದಲನೇ ಬಾರಿ ಎನ್ನುವ ಹಾಗೆ ಬಿಂಬಿಸ್ತಿರ್ತಾರೆ ಯಾವಾಗಲೂ. ಈ ವಿಷಯ ನಾನೇ ಹೇಳಿದ್ದು, ಇನ್ಯಾರು ಹೇಳ್ತಾರೆ ಅಂತ. ಏನೂ ಇಲ್ಲ, ಅನೇಕ ವ್ಯಾಖ್ಯಾನಕಾರರಿದ್ದಾರೆ. ಒಂದು ದಿವಸ ಪ್ರವಚನದ ಮಧ್ಯದಲ್ಲಿ ಆ ವ್ಯಾಖ್ಯಾನಕಾರರ ಪಟ್ಟಿಯನ್ನು ಹೇಳ್ತೇನೆ. ವೇದಾತ್ಮಯತಿಗಳು, ವಿಶ್ವಪತಿ ತೀರ್ಥರು, ಛಲಾರಿ ಆಚಾರ್ಯರು, ಇನ್ನೂ ಅನೇಕ ಜನ ಮಹನೀಯರು ಇದಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆಮೇಲೆ ಕನ್ನಡದಲ್ಲಿಯೂ ವ್ಯಾಖ್ಯಾನವನ್ನು ಬರೆದಿರುವಂಥವರು ಇದ್ದಾರೆ. ಅವರೆಲ್ಲರ ಹೆಸರನ್ನು ಮತ್ತೊಂದು ದಿವಸ ಹೇಳ್ತೇನೆ. ಆ ಸಂದರ್ಭದಲ್ಲಿ ಛಂದಸ್ಶಾಸ್ತ್ರದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ಆಚಾರ್ಯ ಈ ಶ್ಲೋಕ ಬರೆಯುವಾಗ ಈ ಎರಡು ಛಂದಸ್ಸನ್ನು ಮಿಕ್ಸ್ ಮಾಡಿ ಬರೆದಿದ್ದಾರೆ ಅಂತ ಒಂದು ಹೊಸದು ಮಾತು. ಸಾಮಾನ್ಯವಾಗಿ ಒಂದು ಶ್ಲೋಕ ಸಂಸ್ಕೃತದಲ್ಲಿ ಬರೀಬೇಕಾದ ಒಂದೇ ಛಂದಸ್ಸಿನಲ್ಲಿ ಬರೀತಾರೆ. ಆದರೆ ಆಚಾರ್ಯರು ಬರೆಯುವಾಗ ಎರಡು ಛಂದಸ್ಸನ್ನು ಸೇರಿಸಿ ಬರೆದಿದ್ದಾರೆ. ಮೇಲಿನ ಎರಡು ಸಾಲುಗಳು ಒಂದು ಛಂದಸ್ಸು, ಕೆಳಗಿನ ಎರಡು ಸಾಲುಗಳು ಮತ್ತೊಂದು ಛಂದಸ್ಸು. ಮೇಲಿನ ಸಾಲು ಶಾರ್ದೂಲ ವಿಕ್ರೀಡಿತ, ಕೆಳಗಿನ ಎರಡು ಸಾಲು ಸೃಗ್ಧರ. ನೋಡ್ರಿ, ಛಂದಸ್ಸಿನ ಹೆಸರುಗಳಂತೆ ಇವೆಲ್ಲ ಗೊತ್ತಿಲ್ಲ. ಹಾಡು ಹಾಡ್ತಿರ್ತೀರಿಲ್ಲೋ ಹೆಣ್ಮಕ್ಳೆಲ್ಲ, ಆ ಹಾಡು ಹಾಡ್ಬೇಕಾದ್ರೆ ಅದ್ರೊಂದು ಬರೆದಿರ್ತಾರೆ ಬಾಜುಕ, ತಾಳ ರಾಗ ಅಂತ ಬರೆದಿರ್ತಾರೆ. ಆ ತಾಳ ರಾಗ ಅಂತ ಬರೆದ್ರೆ ಅದ ತಾಳದೊಳಗೆ ಅದ ರಾಗದಾಗ ಹಾಡಬೇಕು ಅಂತ ಅರ್ಥ. ಅದಕ್ಕೆ ಅದನ್ನು ಬಿಟ್ಟು ನಾವು ಸ್ವಂತ ರಾಗದಾಗ ಹಾಡಿದರೆ ಅವು ಹಾಡು ಆಗಂಗಿಲ್ಲ, ಅಳೋದಾಗ್ತಾವ ಅಂತ ತಾತ್ಪರ್ಯ ಅದಕ್ಕೆ. ಅಂದಮೇಲೆ ರಾಗ ತಾಳ ಇದ್ದಂತೆ ಸಂಸ್ಕೃತದಲ್ಲಿ ಒಂದು ರಾಗ ತಾಳ ಅದ. ಆ ರಾಗ ತಾಳಗಳು ಯಾವುದು ಅಂತ ಕೇಳಿದ್ರೆ ಒಂದು ಶಾರ್ದೂಲ ವಿಕ್ರೀಡಿತ, ಇನ್ನೊಂದು ಸೃಗ್ಧರ. ಮೊದಲಿನ ಎರಡು ಪಾದ ಶಾರ್ದೂಲ ವಿಕ್ರೀಡಿತ. ಅರ್ಥ ಏನು ಗೊತ್ತಾ? ಶಾರ್ದೂಲ ಅಂದರೆ ಸಿಂಹ, ವಿಕ್ರೀಡನ ಅಂದರೆ ಆಟ. ನೋಡ್ರಿ, ಆ ಸ್ತೋತ್ರ ಬರೆಯುವಾಗ ಶ್ರೀಮದಾಚಾರ್ಯ ಅಂತಾರೆ, ನಮ್ಮ ಸ್ವಾಮಿ ಇದ್ದಾನಲ್ಲ ನರಸಿಂಹ, ಅವನು ಶಾರ್ದೂಲ ವಿಕ್ರೀಡಿತ, ಸಿಂಹದ ಆಟವನ್ನು ತೋರಿಸಿದ್ದಾನೆ ಹಿರಣ್ಯಕಶಿಪುವಿನ ಮನೆಯಲ್ಲಿ. ಅದಾದಮೇಲೆ ಏನು ಮಾಡಿದ? ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಅವನ ಕರಳುಗಳನ್ನೆಲ್ಲ ಮಾಲೆ ಮಾಡಿಕೊಂಡಂತೆ. ಅದಕ್ಕೆ ಸೃಗ್ಧರ ಅಂತ ಕರೀತಾರೆ. ಸೃಕ್ ಅಂದರೆ ಮಾಲೆ, ಧರ ಅಂದರೆ ಧರಿಸೋದು. ಛಂದಸ್ಸಿನ ಹೆಸರದು ಸೃಗ್ಧರ ಛಂದಸ್ಸು.
ಛಂದಸ್ಸು ಅಂತ. ಅದರ ಅರ್ಥ ಏನು ಅಂದರೆ ಸ್ರಕ ಅಂದರೆ ಮಾಲೆ, ಧರ ಅಂದರೆ ಧರಿಸಿದ್ದು, ಶಾರ್ದೂಲ ವಿಕ್ರೀಡಿತ ಮಾಡಿ ಸ್ರಗ್ಧರ ಮಾಡಿಕೊಂಡ ಅನ್ನೋದನ್ನು ಎರಡು ಛಂದಸ್ಸನ್ನು ಒಟ್ಟಿಗೆ ಸೇರಿಸಿ ಒಂದು ಶ್ಲೋಕದಲ್ಲಿ ರಚನೆ ಮಾಡಿಕೊಡ್ತಾರೆ ಆಚಾರ್ಯರು. ಇದು ಛಂದಶಾಸ್ತ್ರಜ್ಞರಿಗೆ ಹೊಸ ಚಾಲೆಂಜ್ ಕೊಡ್ತಾರೆ. ಸಾಮಾನ್ಯವಾಗಿ ಛಂದಶಾಸ್ತ್ರದ ಮಿಶ್ರಣ ಎಲ್ಲಿಯವರೆಗೆ ಇತ್ತು ಅಂದರೆ ಇಂದ್ರವಜ್ರ ಉಪೇಂದ್ರ ವಜ್ರ ಅನ್ನುವಂತಹ ಛಂದಸ್ಸುಗಳವ ಅಲ್ಲಿಗೆ ನಿಂತಿತ್ತು, ಅದರ ಮುಂದೆ ಹೋಗಿದ್ದಿಲ್ಲ. 19 ಅಕ್ಷರ 21 ಅಕ್ಷರಗಳನ್ನು ಕೂಡಿಸುವ ಪರಿಪಾಠಿಯನ್ನು ಆಚಾರ್ಯರು ತಂದುಕೊಡ್ತಾರೆ. ಇದು ಛಂದಶಾಸ್ತ್ರದಲ್ಲಿ ವಿನೂತನವಾದ ಪ್ರಯೋಗ ಅಂತ ಆಚಾರ್ಯರು ಛಂದಶಾಸ್ತ್ರಜ್ಞರಿಗೂ ಅಲಂಕಾರ ಶಾಸ್ತ್ರಜ್ಞರಿಗೂ ವೇದಾಂತಿಗಳಿಗೂ ಎಲ್ಲರಿಗೂ ಹೊಸದಾಗಿ ಹೇಳುವಂತಹ ವಿಷಯಗಳನ್ನು ಈ 3 ಅಂಶಗಳನ್ನು ಈ ಪದ್ಯದಲ್ಲಿ ತಿಳಿಸಿಕೊಡ್ತಾರೆ. ಭಗವಂತನ ಉಗುರಿನ ಚಿಂತನೆಯನ್ನು ಮಾಡಿ ಆದ ಮೇಲೆ ಇನ್ನು ಮುಂದೆ ಆ ಭಗವಂತನ ಮತ್ತೊಂದು ಚಿಂತನೆಯನ್ನು ಮಾಡ್ತಾರೆ. ಇದೊಂದು ಮಾತನ್ನು ನೋಡೋಣ. ಸ್ವಲ್ಪ ಈ ವಾಯುಸ್ತುತಿಯ ಒಳಗೆ ಹೋಗೋ ತನಕ ಒಂಚೂರು ಅಭ್ಯಾಸ ಆಗಬೇಕು. ಸ್ವಲ್ಪ ಬಿಗಿ ಬಿಗಿ ಆಗ್ತಿರ್ತದೆ ನಮ್ಮ ತಲೆ ಒಳಗೆ, ಇಷ್ಟೆಲ್ಲ ವಿಷಯಗಳು ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದರೆ ನಾವು ಈ ಕಥೆಗಳನ್ನೇ ಕೇಳಿಲ್ಲ. ಇಂಥವೆಲ್ಲ ನಾವೇನು ಕೇಳಿ ಅಭ್ಯಾಸ ಮಾಡ್ಕೊಂಡೀವಿ ಗೊತ್ತೇನ್ರಿ? ಕೃಷ್ಣನ ಕಥೆ, ರಾಮನ ಕಥೆ, ಅವ ಬೆಣ್ಣೆ ತಿಂದ ನಮಗೆ ಆನಂದ ಆಯ್ತು, ನಾವು ತಿನ್ಲಿ ಬಿಡಲಿ ಅವ ತಿಂದಿದ್ದು ಕೇಳಿ ಆನಂದ ಆಯ್ತು ನಮಗೆ. ಅವ ಹಾಲು ಕುಡ್ದ ನಮಗೆ ಆನಂದ ಆಯ್ತು, ನಾವು ಕುಡಿಯೋದು ಚಾನ, ಅವ ಹಾಲು ಕುಡ್ದ ಆನಂದ ಆಗ್ತದೆ. ಹಿಂಗೆ ನಮಗೆ ಅಲ್ಲಲ್ಲಲ್ಲಿ ಕೇಳಿ ಕೇಳಿ ಇದು ಟ್ಯೂನ್ ಆಗಿಬಿಟ್ಟದೆ ನಮ್ಮ ಮನಸ್ಸು. ಹೀಗಾಗಿ ನೀವು ಹೊಸದಾಗಿ ಹೇಳಬೇಕು ಅಂದರೆ 1-2 ದಿವಸ ತಗೊಳ್ತದೆ. ಅದೊಂದು ಚೂರು ಆ ಮಾರ್ಗದಾಗ ಬರಬೇಕು. ಅದಕ್ಕೆ ವಾದರಾಶ್ರಮ ಚಾಷ್ಟಿ ಮಾಡ್ತಾರೆ ರುಕ್ಮಿಣೀಶ ವಿಜಯದೊಳಗೆ. ಏನು ಚಾಷ್ಟಿ ಮಾಡ್ತಾರೆ ಅಂದ್ರೆ ಶ್ರಯೇ ಹಯಮುಖಂ ಶ್ರಾವ್ಯ ಕಾವ್ಯ ಮಾರ್ಗ ಸಮಾಪ್ತಯೇ ಸರಾಗ ಯೋಗಿ ಪೂಗೋಕ್ತ ಸ್ತೋತ್ರ ಸ್ತೋತ್ರ ವಶಂ ಮಹಃ. ಸ್ವಾಮಿ ಹೈಗ್ರೀವ, ಹೈಗ್ರೀವ ಕುದುರೆ, ಹೈಗ್ರೀವ ನಾನು ನಿನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ, ದಯವಿಟ್ಟು ನನಗೆ ಹೆಂಗೆ ಸ್ತೋತ್ರ ಮಾಡಬೇಕು ಗೊತ್ತಿಲ್ಲ. ಯಾಕಂದ್ರೆ ನಾನು ಅಲ್ಪಜ್ಞ. ನಿನ್ನ ಸ್ತೋತ್ರ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಆದರೆ ನೀನು ಪಳಗಿದ ಕುದುರೆ, ನೀ ಹೆಂಗಿದ್ದಿ? ಪಳಗಿದ ಕುದುರೆ ಇದ್ದಿ. ಯಾಕಂದರೆ ಈ ರೋಡ್ನಾಗ ಅಭ್ಯಾಸ ಅಡ್ಡಾಡಿ ನಿನಗೆ ಅಭ್ಯಾಸ ಆಗಿಬಿಟ್ಟದೆ. ನನಗಿಂತ ಪೂರ್ವ ಆಚಾರ್ಯರು ಶ್ರೀಮದಾಚಾರ್ಯರು ಹಿಡ್ಕೊಂಡು ನನ್ನ ಗುರುಗಳವರೆಗೆ ಎಷ್ಟು ಜನ ಆಚಾರ್ಯರು ಬಂದಾರಲ್ಲ, ಗುರುಗಳು ಬಂದಾರಲ್ಲ, ಅವರೆಲ್ಲ ಸ್ತೋತ್ರ ಮಾಡಿ 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 ನಿನ್ನನ್ನು ಪಳಗಿಸ್ಯಾರ ಸ್ತೋತ್ರದೊಳಗೆ ಹೆಂಗೆ ಇರಬೇಕು ಅಂಥೇಳಿ. ನಾ ಹೊಸದಾಗಿ ಬಂದೀನಿ, ದಯವಿಟ್ಟು ಪಳಗಿದ ಕುದುರೆಯನ್ನು ಏರುವ ನನಗೆ ಸರಿಯಾದ ಮಾರ್ಗವನ್ನು ತೋರಿಸುವಂಥ ರುಕ್ಮಿಣೀಶ ವಿಜಯದಲ್ಲಿ ಸ್ತೋತ್ರ ಮಾಡ್ತಾರೆ. ಹಾಗೆ ನಾವು ಈ ಮಾರ್ಗದಲ್ಲಿ ಪಳಗಿಲ್ಲ, ಸ್ವಲ್ಪ ಪಳಗಬೇಕು. ಆಗ ಪಳಗಿದಾಗ ಮಾತ್ರ ಈ ಗ್ರಂಥದ ರುಚಿ ನಮಗೆ ಹಿಡಿಸ್ಲಿಕ್ಕೆ ಸಾಧ್ಯ ಇದೆ. ಇವತ್ತೊಂದು ದಿವಸ ಕೇಳಿಸ್ಕೊಳ್ರಿ, ಹೇಳಿಬಿಟ್ಟಿವಿ ಆಚಾರ್ಯರಿಗೆ ಪ್ರವಚನ ಹೇಳುವಂತ ಹೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದು ಹಿಂದೆ ಹೋಗ್ಬಲ್ತು ಮುಂದೆ ಹೋಗ್ಬಲ್ತು, ಕೆಲವು ಹಾಗೆ ಆಗಿರ್ತದ್ರಿ. ಅವರು ಅನಾವೃತದ ಊಟ ಅಂತ ಬಂದು ಕೂತ್ಬಿಟ್ಟಿರ್ತಾರೆ, ಇವು ಋತುದ ಊಟಕ್ಕೆ ಹಾಕಿಬಿಟ್ಟಿರ್ತಾರೆ. ಆ ತುತ್ತು ಒಳಗೂ ಹೋಗಂಗಿಲ್ಲ ಹೊರಗೂ ಬರಂಗಿಲ್ಲ, ಹಿಂಗಾಗಿಬಿಟ್ಟಿರ್ತದೆ. ಅವ್ರು ಊಟಕ್ಕೆ ಹಾಕಿದವ್ರ ಮುಖ 4 ಸಲ ನೋಡ್ತಾರೆ, ಯಾಕೆ ಆಚಾರ ಇನ್ನೊಂದೆರಡು ತಂದು ಹಾಕಲಿಲ್ಲ ಅಂತ ಅವಾಗ ಕೇಳ್ತಾರೆ. ಇದ್ದದ್ದೇ ಒಳಗೆ ಹೋಗ್ಬಲ್ತಾಗಿ ಇನ್ನೊಂದು 4 ತಂದು ಹಾಕ್ತಿ ತಲೆ ಎಂತವ ಅಂತಾರೆ. ಹಿಂಗೆಲ್ಲ ಸಮಸ್ಯೆ ಆಗ್ತಿರ್ತಾವ. ಅದಕ್ಕೆ ಇವತ್ತೊಂದು ದಿವಸ ತಡ್ಕೊಳ್ರಿ, ನಾಳೆಗೆ ಮತ್ತೆ ಸಮ ಆಗತ್ತೆ. 2ನೇ ಶ್ಲೋಕವನ್ನು ಶ್ರೀಮದಾಚಾರ್ಯರು ಅಂತಾರೆ. ಪ್ರಾಯಶಃ ಇದು ವಿದ್ವಾಂಸರಲ್ಲಿ ಒಮ್ಮತ ಇಲ್ಲದ ಶ್ಲೋಕ ಇದೆ. ಎಲ್ಲ ವಿದ್ವಾಂಸರು ಈ ಶ್ಲೋಕವನ್ನು ಇನ್ಯಾವುದೋ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಬರೆದಿರಬೇಕು, ಅದು ಬಿಟ್ಟು ಹೋಗಬಾರದು ಅನ್ನೋದಕ್ಕಾಗಿ ಸೇರಿಸಿದ್ದಾರೆ ಎನ್ನುವುದು ಎಲ್ಲ ಕೆಲವು ವಿದ್ವಾಂಸರ ವಾದ. ವ್ಯಾಖ್ಯಾನಕಾರರು ವಿಶ್ವಪತಿ ತೀರ್ಥರು ಮಾತ್ರ 2 ಶ್ಲೋಕಗಳು ಶ್ರೀಮದಾಚಾರ್ಯರು ಇದೇ ಸಂದರ್ಭದಲ್ಲಿ ರಚನೆ ಮಾಡಿದ್ದಾರೆ ಎನ್ನುವ ಹಾಗೆ ವ್ಯಾಖ್ಯಾನವನ್ನು ಬರೀತಾರೆ. ಅದರಿಂದ 2ನೇ ಶ್ಲೋಕ ತುಂಬ ಅದ್ಭುತವಾದದ್ದು. ಭಗವಂತನ ಉಗುರಿನ ಚಿಂತನೆಯನ್ನು ಮಾಡಿದರು. ಆ ಉಗುರಿಗೆ ವಿಶೇಷಣವನ್ನು ಕೊಡ್ತಾರೆ. ನನ್ನ ದೇವರ ಉಗುರು ಹೇಗಿದೆ? ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋ ಪಾಸ್ತಂಬ್ರಸೋ ಯೋಷ್ಟಮಃ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾಗ ಬ್ರಹ್ಮೇಶ ಶಕ್ರೋತ್ಕರಾಗ. ಭಗವಂತ ನಿನ್ನ ಉಗುರು ಲಕ್ಷ್ಮೀಕಾಂತ, ದೇವರ ಉಗುರಿಗೆ ಸಂಬೋಧನ ಅಂತ. ದೇವರ ಉಗುರು ಏನು ಅಂದರೆ ಲಕ್ಷ್ಮೀಕಾಂತ ಅಂತ, ಲಕ್ಷ್ಮೀಪತಿ ಅಂತ. ನೋಡ್ರಿ, ದೇವರು ಉಗುರು ಹೆಂಗೆ ಲಕ್ಷ್ಮೀಪತಿ ಆಗ್ಬೇಕ್ರಿ? ಎಲ್ಲರ ಹೇಳೋದು ಹೇಳ್ತೀರಿ, ನೀವು ಕೇಳ್ತೀರಿ ಅಂತ ತಿಳ್ಕೊಂಡು ನಾವು ಹ್ಞೂ ಅಂದ್ರೆ ಮುಂದೇನು? ದೇವರ ಉಗುರಿಗೆ ಆಚಾರ ಸಂಬೋಧನೆ ಮಾಡ್ತಾರೆ ಲಕ್ಷ್ಮೀಕಾಂತ. ಹಿಂದೆ ನೋಡ್ರಿ ಎಷ್ಟು ಸ್ವಾರಸ್ಯ ಅಂದರೆ ಉಗುರುಗಳು ಅಂತ ಬಹುವಚನ ಹೇಳಿ, ಉಗುರುಗಳು ಪ್ರಥತ ಸುನಖರಾಹ ಬಹುವಚನವನ್ನು ಹೇಳಿ ಮುಂದೆ ಸಂಬೋಧನೆ ಮಾಡುವಾಗ ಏಕವಚನದಲ್ಲಿ ಮಾಡ್ತಾರೆ. ಉಗುರೇ ನೀನು ಲಕ್ಷ್ಮೀಕಾಂತ, ಉಗುರೇ ನೀನು ಲಕ್ಷ್ಮೀಕಾಂತ. ದೇವರ ಉಗುರು ಲಕ್ಷ್ಮೀಪತಿ ಅಂತ.
ನಮ್ಮಲ್ಲಿ ಹಿಂಗೆ ಅನಬಾರ್ದ್ರಿ. ಮತ್ತು ನಮ್ಮಲ್ಲಿ ಹಿಂಗೆ ಅನಬಾರ್ದು. ಆಚಾರ ನಿಮ್ಮ ಉಗುರ ನಿಮ್ಮ ಮನೆಯವ್ರ ಗಂಡ ಅಂದ್ರೆ ಗತಿ ಏನಿಲ್ಲ. ನಮ್ಮ ಉಗುರ ನಮ್ಮ ಮನೆಯವ್ರ ಗಂಡ ಏನ್ರಿ ಎಲ್ಲರ ಈ ಉಗುರು ಬಿದ್ದೋದ್ರ ಗತಿ ಏನು ನಮ್ಮ ಮನೆಯವ್ರದು. ಅದಕ್ಕೆ ಹಂಗೆಲ್ಲ ಅನಬಾರ್ದು. ದೇವರಲ್ಲಿ ಮಾತ್ರ ಹೀಗೆ ಹೇಳೋದು. ಎಷ್ಟು ಸ್ವಾರಸ್ಯ ಇದೆ ಅಂದರೆ ಇದೆಲ್ಲ ಆಳವಾದ ಪ್ರಮೇಯ. ಇದೆಲ್ಲ ಆಳವಾದ ಪ್ರಮೇಯ. ಬಹುವಚನ ಇದ್ದದ್ದನ್ನು ಏಕವಚನದಲ್ಲಿ ತರ್ತಾರೆ. ಒಂದೇ ಕ್ಷಣಕ್ಕೆ ಆಚಾರ ಚೇಂಜ್ ಮಾಡಿಬಿಡ್ತಾರೆ. ಉಗುರಿಗೆ ಲಕ್ಷ್ಮೀಕಾಂತ ಸಂಬೋಧನೆ ಮಾಡ್ತಾರೆ. ಪ್ರಾಯಶಃ ಹೀಗೆ ಹೇಳಿದರೆ ಕೆಲವರಿಗೆ ಸಹನ ಹೋಗ್ರಿ, ಇದೊಂದು ಬೇರೆ ಶ್ಲೋಕ ಅದೊಂದು ಬೇರೆ ಶ್ಲೋಕ, ಸುಳ್ಳು ಉಗುರಿಗೆ ಲಕ್ಷ್ಮೀಕಾಂತ ಅಂತೇಳಿ ಏನು ನಾವು ಅಪ್ಪನ ಗಂಟೆ ಏನೋ ಹೋಯ್ತು, ಉಗುರು ಲಕ್ಷ್ಮೀಕಾಂತ ಹೌದೋ ಅಲ್ಲೋ ಹೇಳೋಣಂತೆ. ಯಾಕೆ ಅಂದರೆ ಇಲ್ಲೊಂದು ಪ್ರಮೇಯವನ್ನು ಹೇಳಬೇಕಾಗಿದೆ ಶ್ರೀಮದಾಚಾರ್ಯರಿಗೆ. ಏನು ಪ್ರಮೇಯ ಇದೆ ಅಂದರೆ ಕಾಠಕ ಉಪನಿಷತ್ತಿನಲ್ಲಿ ಒಂದು ಪ್ರಮೇಯವನ್ನು ಹೇಳುತ್ತಾರೆ. ಕಾಠಕ ಉಪನಿಷತ್ತಿನಲ್ಲಿ ಹೇಳುವಂತಹ ಒಂದು ಪ್ರಮೇಯ ಏನು ಅಂದರೆ ನೇಹ ನಾನಾಸ್ತಿ ಕಿಂಚನ. ದೊಡ್ಡ ವಿಷಯ ಇದು. ಭಗವಂತನ ಅವಯವಗಳಿಗೂ ಭಗವಂತನಿಗೂ ಏನು ವ್ಯತ್ಯಾಸ ಇಲ್ಲ. ಭಗವಂತನ ಅವಯವಗಳಿಗೂ ಭಗವಂತನಿಗೂ ಏನು ವ್ಯತ್ಯಾಸ ಇಲ್ಲ. ದೇವರೇ ಅವನ ಅವಯವಗಳು, ಅವನ ಉಗುರು, ಅವನ ಕೂದಲು. ನಾವಲ್ಲ, ಮತ್ತೆ ನಾವಲ್ಲ. ನಮ್ಮ ಅವಯವಕ್ಕೂ ನಮಗೂ ಭೇದ ಇದೆ. ಆದರೆ ದೇವರಿಗೆ, ದೇವರ ಅವಯವಗಳಿಗೂ ದೇವರಿಗೂ ಭೇದ ಇಲ್ಲ. ಈ ಪ್ರಮೇಯವನ್ನು ನೀವು ಹೆಂಗೆ ಹೇಳಬೇಕು? ಮತ್ತು ಉಪನಿಷತ್ತು ಕೋಟ್ ಮಾಡಿ ನೋಡ್ರಪ್ಪ, ಕಾಠಕ ಉಪನಿಷತ್ನಲ್ಲಿ ಹಿಂಗೆ ಹೇಳ್ಯಾರ, ಅದಕ್ಕೆ ದೇವರಿಗೂ ದೇವರ ಉಗುರಿಗೂ ಭೇದ ಇಲ್ಲ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಅನ್ಬೇಕೆ? ಅಷ್ಟೆಲ್ಲ ಅನ್ನಲಿಲ್ಲ ಆಚಾರ್ಯ. ಸರಳವಾಗಿ ಲಕ್ಷ್ಮೀಕಾಂತ ಆ ಉಗುರುಗಳಿಗೆ ಸಂಬೋಧನೆ ಮಾಡಿಬಿಟ್ರು. ಹೇ ನರಸಿಂಹನ ಭಗವಂತನ ಉಗುರುಗಳೇ, ನೀವೇ ಲಕ್ಷ್ಮೀಪತಿ. ಯಾಕೆ? ಉಗುರು ಬೇರೆಯಲ್ಲ, ದೇವರು ಬೇರೆಯಲ್ಲ. ಅಷ್ಟೇ ಅಲ್ಲ, ಬಹುವಚನವನ್ನು ಏಕವಚನ ಮಾಡಿಬಿಟ್ರು. ಮೊದಲು ಉಗುರುಗಳು ಅಂತ ಇದ್ದದ್ದನ್ನು ಇಲ್ಲಿ ಒಂದೇ ಹೊಡೆತಕ್ಕೆ ಉಗುರು ಅಂತ ಮಾಡಿಬಿಟ್ರು. ಅದಕ್ಕರ್ಥ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ. ಭಗವಂತನಲ್ಲಿ ಅನೇಕ ಅವತಾರಗಳನ್ನು ತಾಳುವ ಸಾಮರ್ಥ್ಯ ಇದೆ. ಆ ಉಗುರುಗಳ ಬಹುವಚನ ದೇವರ ಅನೇಕ ಬಹುರೂಪಗಳ ವಿಷಯವನ್ನು ತಿಳಿಸಲಿಕ್ಕೆ ಪ್ರತಿನಿಧಿಯಾಗಿ ನಿಂತುಕೊಂಡಿದೆ. ಇಲ್ಲಿ ಮಾತ್ರ ಏಕವಚನವನ್ನು ಹೇಳಿ ಆ ಎಲ್ಲ ರೂಪಗಳು ಭಗವಂತನೇ ಆಗಿದ್ದಾನೆ ಎಂಬುದನ್ನು ತಿಳಿಸುವುದಕ್ಕಾಗಿ ಬಹುವಚನ ಏಕವಚನದ ಆಟವನ್ನು, ಉಗುರಿಗೆ ಲಕ್ಷ್ಮೀಕಾಂತ ಎಂಬ ವಿಶೇಷಣವನ್ನು ಸಂಬೋಧನೆ ಮಾಡ್ತಾರೆ. ಲಕ್ಷ್ಮೀಕಾಂತ ಅಂದರೆ ಏನರ್ಥ? ಲಕ್ಷ್ಮೀಕಾಂತ ಅದರ ಅರ್ಥ ಏನು? ನಾವು ಕಾಂತ ಅಂತ ಯಾರಿಗೆ ಕರಿತೀವಿ? ಗಂಡ ಅಂದರೆ ಕಾಂತ ಅಂತ ಕರಿತಿರ್ತಾರೆ, ಗಂಡ ಅಂದರೆ ಕಾಂತ ಅಂತ ಕರೀತಾರೆ. ವಾದರಾಜಸ್ವಾಮಿಗಳು ಅಂತಾರೆ ಗಂಡಕ್ಕೆ ಕಾಂತ ಅಂತ ಕರಿಬೇಡ್ರಿ ಅಂತ ಹೇಳ್ತಾರೆ ಅವರು. ಮತ್ತು ಯಾಕೆ ಕರಿಬಾರದು? ಯಾರಿಗೆ ಕರಿಬೇಕು ಕಾಂತ ಅಂತ? ಅದಕ್ಕೆ ಹೇಳಿದರು, ಕಾಂತ ಅಂತ ಪರಮಾತ್ಮನಿಗೆ ಮಾತ್ರ ಹೆಸರು. ಅಂದರೆ ನಮ್ಮ ಮನೆಯವ್ರ ಗಂಡ ಅಲ್ಲೇನು, ಮತ್ತು ನಾವು ಅವ್ರಿಗೆ ಕರಿಬಾರ್ದು. ಏನೋ ಅಂದರೆ ನಿಮ್ಮ ಮನೆಯವ್ರಿಗೆ ಗಂಡ ಅಂತ ಕರಿಬೇಕಾರೆ ಕಾಂತ ಅಂತ ಕರಿಬೇಡ. ಕಾರಣ ಏನು? ಕಾ ಅಂದರೆ ಸಂಸ್ಕೃತದಲ್ಲಿ ಸುಖ ಅಂತ ಅರ್ಥ. ಕಾ ಅಂದರೆ ಸುಖ, ಅಂತ ಅಂದರೆ ಕೊನೆ. ಕಾ ಅಂದರೆ ಸುಖ, ಅಂತ ಅಂದರೆ ಕೊನೆ. ಕ ಪ್ಲಸ್ ಅಂತ ಕಾಂತ, ಸುಖದ ಕೊನೆ ಮೆಟ್ಟಲು. ಇನ್ನು ಮುಂದೆ ಅದಕ್ಕಿಂತ ಹೆಚ್ಚಿನ ಸುಖ ಇಲ್ಲ. ಇದು ಯಾರಿಂದ ಸಾಧ್ಯ? ಅವನನ್ನು ಕಾಂತ ಅಂತ ಕರಿಬೇಕು. ಯಾರಿಂದ ಸಾಧ್ಯ? ಭಗವಂತನಿಂದ ಮಾತ್ರ ಸುಖದ ಕೊನೆಯ ಮೆಟ್ಟಲನ್ನು ಕೊಡಲಿಕ್ಕೆ ಸಾಧ್ಯ ಅದ, ಮೋಕ್ಷವನ್ನು ಕೊಡಲಿಕ್ಕೆ ಸಾಧ್ಯ ಅದ, ಮೋಕ್ಷದಲ್ಲಿನ ಆನಂದವನ್ನು ಕೊಡಲಿಕ್ಕೆ ಸಾಧ್ಯ ಅದ. ಮತ್ತು ನಮ್ಮ ಮನೆಯವ್ರಿಗೆಲ್ಲ ಏನು ಅನ್ಬೇಕು? ನಮ್ಮ ಮನೆಯವ್ರಿಗೆಲ್ಲ ಏನ್ಬೇಕು? ಕ ಅಂತ ಅನ್ನವನ್ನ ವಾದರಾಜಸ್ವಾಮಿಗಳು ಬರ್ದಾರ ರುಕ್ಮಿಣೇಶ್ವರ ಜಯದಲ್ಲಿ. ನಿಮ್ಮ ಮನೆಯವ್ರಿಗೆಲ್ಲ ಏನನ್ಬೇಕು? ಕ ಅಂತ ಅನ್ನು ಅಂತಾರೆ. ಸುಖ ಹಾಳು ಮಾಡಿದವರು ಅಂತ ಅರ್ಥ. ನೆಮ್ಮದಿ ಹಾಳು ಮಾಡಿದವರೆಲ್ಲ ಕಾಂತಂದರು, ಪೂರ್ಣ ಸುಖವನ್ನು ಕೊಟ್ಟವ ಕಾಂತ ಅಂತ ಹೇಳ್ರಿ ಅಂತ ತಮಾಷೆಯಾಗಿ ಮಾಡ್ತಾರೆ ವಾದರಾಜ ಸ್ವಾಮಿಗಳು ರುಕ್ಮಿಣೇಶ್ವರ ಜಯದಲ್ಲಿ. ಹೌದು, ನಿಜವಾಗ್ಲೂ ರೀ, ಮದುವೆ ಆದಮೇಲೆ ನಮ್ಮ ನೆಮ್ಮದಿ ಹಾಳಾಗಿದ್ರೆ ವಿಚಾರ ಮಾಡಿ ನೋಡ್ರಿ. ನೀವು ವಿಚಾರ ಮಾಡಿ ನೋಡ್ರಿ, ನಾವು ವಿಚಾರ ಮಾಡಿ ನೋಡ್ರಿ. ನಾವು ಮದುವೆ ಆಗೋ ತನಕ ಚಲೋ ಇದ್ವಿ ರೀ, ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವಿದ್ವಿ. ಇಷ್ಟು ಮದುವೆ ಆದಮೇಲೆ ನೆಮ್ಮದಿ ಕೆಟ್ಟದ್ದು ನಮ್ದು ಹೇಳ್ತೀನಿ. ಅದರಂಥ ನೆಮ್ಮದಿ ಇನ್ನೆಲ್ಲೂ ಕೆಟ್ಟಿಲ್ಲ. ಅದಕ್ಕಾಗಿ ಕ ಅಂತ ಸುಖದ ನಾಶ ಆಗಿದ್ದು ಈ ಗಂಡನಿಂದ. ಅದಕ್ಕಾಗಿ ಇವಕಾಂತ. ಅವಕಾಂತ ಯಾಕೆ ಅಂದರೆ ಸುಖದ ಕೊನೆಯ ತುದಿಯಲ್ಲಿ ಇದ್ದವನಾದ್ದರಿಂದ ಕಾಂತ. ಲಕ್ಷ್ಮೀ ಕಾಂತ, ಲಕ್ಷ್ಮೀದೇವಿಗೆ ಕೊನೆಯ ಹಂತದ ಸುಖ ಅಂದರೆ ಅದರ ಮುಂದೆ ಇನ್ಯಾವ ಸುಖ ಇಲ್ಲ, ಅಷ್ಟು ಅದ್ಭುತವಾದ ಸುಖವನ್ನು ಪರಮಾತ್ಮ ಕೊಡ್ತಾನೆ ಅನ್ನೋದಕ್ಕಾಗಿ ದೇವರಿಗೆ ಲಕ್ಷ್ಮೀಕಾಂತ ಅಂತ ಕರೀತಾರೆ. ದೊಡ್ಡ ಚಿಂತನೆ ಇದು. ನಾವು ಹೆಸರಿನ ಅರ್ಥವನ್ನು ಮಾತ್ರ ತಿಳಿದುಕೊಳ್ತೇವೆ. ಅನುಸಂಧಾನ ಮಾಡುವಾಗ ಮಹಾಲಕ್ಷ್ಮೀ ದೇವಿ,
ಭಗವಂತನ ಬಳಿ ಹೋಗ್ತಾಳೆ. ಯಾತಕ್ಕಾಗಿ ಅಂದರೆ ಅತ್ಯುತ್ಕೃಷ್ಟವಾದ ಸುಖವನ್ನು ಪಡಿಬೇಕು. ಆ ಸುಖ ಸಿಗೋದಿಲ್ಲ. ಹೆಣ್ಣು ಗಂಡಿನ ಕಡೆ ಹೋಗುವುದಕ್ಕಾಗಿ ಅನೇಕ ಕಾರಣಗಳಿವೆ. ಅದರಲ್ಲಿ ನಾನಾ ತರಹದ ಸುಖಗಳಿವೆ. ಆ ಎಲ್ಲ ಸುಖಗಳನ್ನು ಪಡೆಯುವುದಕ್ಕಾಗಿ ಮಹಾಲಕ್ಷ್ಮೀ ದೇವಿ ಭಗವಂತನ ಕಡೆಗೆ ಹೋಗ್ತಾಳೆ. ಭಗವಂತ ಲಕ್ಷ್ಮೀ ಕಡೆಗೆ ಬರುವುದಿಲ್ಲ. ಉಪನಿಷತ್ತಿನಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಭಾಷ್ಯದಲ್ಲಿ ಹೇಳುವ ಮಾತುಗಳು ಉಪನಿಷತ್ತಿನಲ್ಲಿಯೂ ಆಚಾರ್ಯ ವಾಕ್ಯದಲ್ಲಿ ಹೇಳ್ತಾರೆ, ಸರ್ವಾತ್ಮನ ಭಗವಂತ ಮಹಾಲಕ್ಷ್ಮಿಯನ್ನು ಕಣ್ಣೆತ್ತಿ ನೋಡುವುದಿಲ್ಲ. ನಿನ್ನಿಂದ ನನಗೇನಾಗಬೇಕಾಗಿಲ್ಲ, ಸುಖ ಪಡುವುದು ಇಲ್ಲವೇ ಇಲ್ಲ. ಸ್ವರಮಣ ನಾನು, ನನ್ನಲ್ಲೇ ನನಗೆ ಸಂತೋಷ ಇದೆ, ನಿನಗೆ ಬೇಕಾಗಿದ್ದರೆ ಬಾ ಅಷ್ಟೇ ಅಂತ ಹೇಳಿದರೆ ಮಹಾಲಕ್ಷ್ಮೀ ದೇವಿಯ ಭಗವಂತನ ಕಡೆಗೆ ಹೋಗಿ ಸುಖವನ್ನು ಪಡೀತಾಳೆ. ಅದಕ್ಕಾಗಿ ಆಚಾರ್ಯರಂತಾರೆ, ಲಕ್ಷ್ಮೀಕಾಂತ ಭಗವಂತ ಲಕ್ಷ್ಮೀದೇವಿಗೆ ಅತ್ಯುತ್ಕೃಷ್ಟವಾದ ಸುಖವನ್ನು ಕೊಡುವಂತಹ ವ್ಯಕ್ತಿ ನೀನಾಗಿದ್ದೀಯ. ಸಮಂತತೋಪಿ ಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರ ತರತೋ ಅಪಾಸ್ತಂ ರಸೋ ಯೋ ಅಷ್ಟಮಃ. ಬಹಳ ಸುಂದರವಾದ ಒಂದು ಮಾತು. ಮತ್ತೊಂದು ಮಾತು ಏನು ಹೇಳಿದರು ಆಚಾರ್ಯರು, ಭಗವಂತ ನಿನ್ನಂಥ ವಸ್ತು ಹುಡುಕ್ಲಿಕ್ಕೆ ಹೋದೆ, ನಿನ್ನಂಥ ವಸ್ತು ಅದೇನು ನೋಡ್ಲಿಕ್ಕೆ ಹೋದೆ. ಸಮಂತತೋಪಿ ಕಲಯನ್, ಎಲ್ಲ ಕಡೆ ನೋಡಿದೆ, ಆ ದಿಕ್ಕು ಈ ದಿಕ್ಕು ಈ ದಿಕ್ಕು ಎಲ್ಲ ದಿಕ್ಕುಗಳಲ್ಲಿ ನಿನ್ನಂಥ ಇನ್ನೊಂದು ವಸ್ತು ಸಿಗ್ತದೇನೋ ಅಂತ ಹುಡುಕ್ಲಿಕ್ಕೆ ಹೋದೆ, ಸಿಗಲೇ ಇಲ್ಲ. ನಿನ್ನಂಥ ವಸ್ತುನೂ ಸಿಗಲಿಲ್ಲ ಅಂದಮೇಲೆ ನಿನಗಿಂತ ಉತ್ತಮ ವಸ್ತು ಎಲ್ಲಿಂದ ತರಲಿ ಅಂತ ಆಚಾರ್ಯ ಪ್ರಶ್ನೆ ಕೇಳ್ತಾರೆ. ಎಷ್ಟು ಚೆಂದಾಗಿ ನೋಡಿಕೊಳ್ಳ್ರಿ. ಹೇಳಿದರು, ನೈವ ಈಶಿತು ತೇ ಸಮಂ ಪಶ್ಯಾಮಿ. ತೇ ಸಮಂ ವಸ್ತು, ನಿನ್ನ ಸಮನಾದ ವಸ್ತುವನ್ನು ನಾನು ಎಲ್ಲೂ ನೋಡೇ ಇಲ್ಲ. ನಿನಗಿಂತ ಉತ್ತಮವಾದ ವಸ್ತುವನ್ನು ಎಲ್ಲಿಂದ ತರಲಿ? ಅದಕ್ಕೆ ಹೇಳ್ತಾರೆ, ಅಪಾಸ್ತಂ ರಸಃ ಯೋ ಅಷ್ಟಮಃ. 8ನೇ ರಸದಂತೆ ಅಂತ ಹೇಳ್ತಾರೆ. 8ನೇ ರಸದಂತೆ ನಿರಾಸವಾಗಿ ಹೋಯಿತು. ರಸ ಎಷ್ಟವರೆಗೆ ಹೇಳಿ ನೋಡಂತ. ನಮಗೆ ರಸ ಎಷ್ಟವ ಅಂತ ಗೊತ್ತಿಲ್ಲರಿ. ಮೊದಲನೇದು ನಮಗೆ ರಸಂ ಅಷ್ಟೇ ಗೊತ್ತದ. ಮಾಡಿದ ರಸ ಆ ಬೆಂಡಿಕಾಯಿ ರಸ, ಸೌತಿಕಾಯಿ ರಸ, ಹಾಗಲಕಾಯಿ ರಸ, ಇನ್ಯಾವ ರಸ ಅಂದಂಗೆ ಮುಗ್ದ ಹೋಗ್ತೀವಿ. ನಮಗೆ ಊಟಕ್ಕೆ ಹೋಗೋರಿಗೆ ನೆನಪಿಲ್ಲ. ನಿಮ್ಗೆ ಹೆಂಗೆ ನೆನಪಿರ್ಬೇಕು? ಇನ್ನು ಆ ದಿವಸ ಊಟಕ್ಕೆ ಹೋಗೋ ನಮಗಾರ ನೆನಪಿರ್ಬೇಕು, ನಮಗೆ ನೆನಪಿಲ್ಲ ನೋಡ್ರಿ. ಮಧುರ ಆಮ್ಲ, ಮಧುರ ಲವಣ ತಿಕ್ತ ಆಮ್ಲ ಕಟು ಕಷಾಯ ಎಂಬುವಂತಹ 6 ರಸಗಳು ಜಗತ್ತಿನಲ್ಲಿ ಇರುವುದು. 6 ಮೇಲೆ 7ನೇ ರಸವೇ ಇಲ್ಲ. 8ನೇ ರಸ ಎಲ್ಲಿಂದ ತರಬೇಕು ಹೇಳಿ ನೋಡಂತ. ಹಾಗಂತಾರೆ ಶ್ರೀಮದಾಚಾರ್ಯರು. ನೋಡಪ್ಪ, ನಿನ್ನ ಸಮಾನನಾದ ವಸ್ತುವೇ ಇಲ್ಲ ಅಂದರೆ ನಿನಗಿಂತಲೂ ಮ್ಯಾಲ್ನವನು ಎಲ್ಲಿಂದ ತಗೊಂಬರ್ಲಿ ನಾನು? 6 ರಸ ಅವ ಅಂದಾಗ 7ನೇದ್ದೇ ಇಲ್ಲ ಅಂದರೆ 8ನೇದೆಲ್ಲಿಂದ ತರಲಿ? ಇದನ್ನು ಕೊಟ್ಟರು ನೋಡಿ, ಎಷ್ಟು ಚೆನ್ನಾಗಿ ನೋಡ್ಕೊಳ್ರಿ. ಆಚಾರ್ಯರಂತಾರೆ, ನೈವೇಶಿತುಸ್ತೆ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರ ತರತೋ ಅಪಾಸ್ತಂ ರಸೋ ಯೋಷ್ಟಮಃ. ಇದಕ್ಕೆ ಸಂಸ್ಕೃತದಲ್ಲಿ ಏನು ಕರೀತಾರೆ ಗೊತ್ತಾ? ಈ ಅಲಂಕಾರಕ್ಕೆ ಇದು ಉಪಮಾಲಂಕಾರ ಅಲ್ಲ. ಇದು ಉಪಮಾಲಂಕಾರ ಅಲ್ಲ. ಇದಕ್ಕೆ ಕಾವ್ಯಲಿಂಗ ಅಲಂಕಾರ ಅಂತ ಕರೀತಾರೆ. ತುಂಬ ಅಪರೂಪದ ಅಲಂಕಾರವನ್ನು ಬಳಸ್ತಾರೆ ಶ್ರೀಮದಾಚಾರ್ಯ. ಉಕ್ತಸ್ಯಾರ್ಥಸ್ಯ ಸಮರ್ಥನಂ ಅಂತ ಹೇಳ್ತಾರೆ. ಉಕ್ತಸ್ಯಾರ್ಥಸ್ಯ ಸಮರ್ಥನಂ ಅಂದರೆ ನಾನು ಏನು ಹೇಳಿದ್ದೇನೆ ಅದು ಸಮರ್ಥನ ಮಾಡಿಕೊಳ್ಳಿಕ್ಕೆ ಒಂದು ವಾಕ್ಯ ಕೊಡಬೇಕು, ಒಂದು ಮುಂದಿನ ಒಂದು ಸಪೋರ್ಟ್ ಕೊಡಬೇಕು. ನೀವು ಹೇಳಿದ್ದನ್ನು ಸಪೋರ್ಟ್ ಕೊಡಲಿಲ್ಲ ಅಂದರೆ ಬಿದ್ದು ಹೋಗ್ಬಿಡ್ತದೆ. ಅದಕ್ಕಂತಾರೆ, ದೇವರೇ ನಿನ್ನಂಥ ವಸ್ತು ಇಲ್ಲ, ನಿನಗಿಂತ ಉತ್ತಮ ವಸ್ತು ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ರಿ. ಇದನ್ನು ಸಮರ್ಥನೆ ಮಾಡಬೇಕಲ್ಲ, ಅದಕ್ಕೊಂದು ವಾಕ್ಯ ಹೇಳಿದರು. ಅಪಾಸ್ತಂ ರಸೋ ಯೋಷ್ಟಮಃ. ಭಗವಂತ ನೀನು ಹೆಂಗಿದ್ದೀಯ ಅಂದರೆ 8ನೇ ರಸ ಇಲ್ಲ ಹೇಗೋ ಆಗ ನಿನಗಿಂತಲೂ ಉತ್ತಮವಾದ ವಸ್ತು ಇಲ್ಲ ಅನ್ನುವುದನ್ನು ಸಮರ್ಥನೆಯನ್ನು ಮಾಡ್ತಾರೆ. ಯಾರೋ ಒಬ್ಬ ಕವಿ ಹೇಳಿದ್ದಂತೆ, ಏ ಮನ್ಮಥ ನಿನ್ನ ಗೆದ್ದಿನ ತಗೋ ಅನ್ನಂತ. ಗಾಬರಿ ಆಯ್ತು ಮನ್ಮಥಗೆ. ನಿನ್ನ ಗೆದ್ದಿನ ತಗೋ ಅಂದರೆ ಎಲ್ಲಿಂದ ಗೆದ್ದಿಯೋ? ನಿನ್ನ ಗೆದ್ದಿನ ತಗೋ ಅಂತ ಹೇಳಿದರೆ ಎಲ್ಲಿಂದ ಗೆದ್ದೀಯೋ ಅಂತ ಕೇಳಿದರೆ, ಮಂದ ಮನ್ಮಥ ಜಿತಸ್ತೆ, ನಿನ್ನನ್ನು ಗೆದ್ದಿದ್ದೇನೆ. ಯಾಕೆ ಅಂದರೆ ಮಚ್ಚಿತ್ತೆ ವರ್ತತೆ ಶಿವ ಅಂತ ಹೇಳಿದ್ದಂತೆ. ನನ್ನ ಮನಸ್ಸಿನಲ್ಲಿ ರುದ್ರ ಇದ್ದಾನೆ, ನಿನ್ನನ್ನು ಗೆದ್ದಾಯಿತು ಹೋಗಂತ ಹೇಳಿದ್ದಂತೆ. ನಿನ್ನನ್ನು ಗೆದ್ದಿದ್ದೀನಿ ಅನ್ನಬೇಕಾದ್ರೆ ನಾನು ಅದಕ್ಕೆ ಸಪೋರ್ಟ್ ಹೇಳಬೇಕು, ಮಾತು ಹೇಳಬೇಕು. ಅದಕ್ಕಂತಾರೆ, ನಿನ್ನನ್ನು ಗೆದ್ದಲಿಕ್ಕೆ ಕಾರಣ ನನ್ನಲ್ಲಿರುವ ಶಿವ. ಇದು ದೃಷ್ಟಾಂತ ಕೊಟ್ಟರಲ್ಲ, ಈ ಹೇಳಿದ್ರಲ್ಲ, ಸಮರ್ಥನೆಯನ್ನು ಮಾಡಿದ್ರಲ್ಲ. ಅದಕ್ಕಾಗಿ ಶ್ರೀಮದಾಚಾರ್ಯ ಅಂತಾರೆ, ಭಗವಂತ ನಿನಗೆ ಸಮಾನವಾದ ವಸ್ತು ಆಗಲಿ ಉತ್ತಮವಾದ ವಸ್ತು ಆಗಲಿ ಇಲ್ಲ. ಹೇಗೆ ಅಂದರೆ 6 ರಸಗಳಿದ್ದಾಗ 7ನೇ ರಸ ಇಲ್ಲ, 8ನೇ ರಸವನ್ನು ಎಲ್ಲಿಂದ ತರೋಣ ಅಂತ ಹೇಳಿ ಇದನ್ನು ಕಾವ್ಯಲಿಂಗ ಅಲಂಕಾರ ಎಂಬುದನ್ನು ಕಾವ್ಯಶಾಸ್ತ್ರಜ್ಞರು ಅಲಂಕಾರ ಶಾಸ್ತ್ರಜ್ಞರು ಗುರುತಿಸ್ತಾರೆ. ಅಂಥ ಅದ್ಭುತವಾಗಿ ಹೇಳುವಂತಹ ಮಾತು.
ಸತ್ಯಸಂಧ ತೀರ್ಥರ ಬಗ್ಗೆ ಒಂದು ಅಲಂಕಾರ ಗ್ರಂಥ ಇದೆ. ಅದಾದ ಮೇಲೆ ವಿಜೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಅಲಂಕಾರ ಗ್ರಂಥ ಇದೆ. ಆ ಅಲಂಕಾರ ಗ್ರಂಥಗಳಲ್ಲಿ ಈ ಕಾವ್ಯಲಿಂಗ ಅಲಂಕಾರ ದೃಷ್ಟಾಂತವನ್ನು ಕೊಡ್ತಾರೆ. ಸುಧೀಂದ್ರ ಸ್ವಾಮಿಗಳಂತಾರೆ, ಪಂಡಿತರಿಗೆ ಹೇಳ್ತಾರಂತೆ, ವಾಕ್ಯಾರ್ಥಕ್ಕೆ ಬರ್ತೀರಾ ನೀವೆಲ್ಲ, ವಾಕ್ಯಾರ್ಥಕ್ಕೆ ಬರ್ತೀರಾ, ಹುಷಾರ್ ವಾಕ್ಯಾರ್ಥಕ್ಕೆ ಬಂದಿದ್ದೀರಿ ಎಲ್ಲಾದರೂ. ಯಾಕೆ? ಅವರ ಹೆಸರೇನು? ವಿಜಯೀಂದ್ರರು. ನೆನಪಿಟ್ಟುಕೊಳ್ರಿ ವಾಕ್ಯಾರ್ಥಕ್ಕೆ ಬರ್ಬೇಕಾದ್ರೆ ಅಂತ ಹೇಳಿದ್ರಂತೆ. ಇದು ಕಾವ್ಯಲಿಂಗ ಅಲಂಕಾರ ಅಂತ ಹೇಳ್ತಾರೆ. ಸುಧೀಂದ್ರ ತೀರ್ಥರು ಅಲಂಕಾರ ಸರ್ವಸ್ವದಲ್ಲಿ ಹೇಳ್ತಾರೆ, ವಾಕ್ಯಾರ್ಥಕ್ಕೆ ಬರುವಂತಹ ಪಂಡಿತರಿಗೆ ಹೇಳಿದ್ರಂತೆ, ವಾಕ್ಯಾರ್ಥಕ್ಕೆ ಬರಬೇಕಾದ್ರೆ ಹುಷಾರ್ ಅಂದ್ರಂತೆ. ಯಾಕೆ? ಅವರು ಯಾರು ಗೊತ್ತಾ? ವಿಜಯೀಂದ್ರರು. ಹೆಸರೇ ವಿಜಯೀಂದ್ರ ಇದ್ದಾಗ ನಿಮ್ಮ ಕಥೆ ಏನಾಗ್ತದೆ ನೋಡ್ಕೊಳ್ರಿ ಅಂತ ಹೇಳುವಂತೆ ಇದನ್ನು ಕಾವ್ಯಲಿಂಗ ಅಲಂಕಾರ ಅಂತ ಕರೀತಾರೆ. ಹಾಗೆ ಅಂದ್ರು ಅಪಾಸ್ತಂಭ್ರಸೋಯೋಷ್ಟಮಃ, ಸ್ವಾಮಿ ನಿನಗಿಂತ ಉತ್ತಮವಾದ ವಸ್ತು ಇಲ್ಲವೇ ಇಲ್ಲ, ನಿನ್ನ ಸಮಾನೇ ಇಲ್ಲ. ಯಾಕೆ ಅಂದರೆ 8ನೇ ರಸ ಇಲ್ಲದೇ ಇದ್ದಂತೆ ಅಂತ ಹೇಳಿ ಒಂದು ಅದ್ಭುತವಾದ ಅಲಂಕಾರವನ್ನು ಹೇಳ್ತಾರೆ. ಪ್ರಾಯಶಃ ಇತ್ತೀಚಿನ ದಿನಗಳಲ್ಲಿ ಈ ಅಲಂಕಾರವನ್ನು ಗುರುತಿಸಿಲ್ಲ, ಸುಮ್ಮನೆ ಅದರ ಲಕ್ಷ್ಮೀಕಾಂತ ಸಮಂತ ತೋಪಿ ಕಲೆಯನ್ನಂತ ಹೇಳುವ ಅರ್ಥವನ್ನು ಮಾಡಿ ಮುಗಿಸಿಬಿಡುತ್ತಾರೆ. ಅಷ್ಟಲ್ಲದೆ ಇನ್ನೊಂದು ಮಾತು ಹೇಳ್ತಾರೆ, ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾಹ. ಎಂತಹ ಅದ್ಭುತವಾದ ಮಾತು. ದೇವರ ಬಲಗಣ್ಣಂತೆ, ನರಸಿಂಹದೇವರ ಬಲಗಣ್ಣು. ಆ ನರಸಿಂಹದೇವರ ಬಲಗಣ್ಣಿನಿಂದ ಒಂದು ಕಿಡಿ ಹೊರಗೆ ಬಂದಿದೆಯಂತೆ, ಒಂದೇ ಒಂದು ಕಿಡಿ. ಆ ಕಾಂತಿ, ಆ ಭಗವಂತನ ಕಾಂತಿ ಏನು ಬಂದಿದೆ, ಬ್ರಹ್ಮಾದಿ ಎಲ್ಲ ದೇವತೆಗಳ ದೇಹವನ್ನು ಸುಟ್ಟು ಬೂದಿ ಮಾಡಿಬಿಟ್ಟಿದೆ ಅಂತ. ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾಹ. ಎಷ್ಟು ಸಮರ್ಥನಿದ್ದಾನೆ ನಮ್ಮ ಸ್ವಾಮಿ, ಅರ್ಥ ಮಾಡಿಕೊಳ್ಳ್ರಿ. ಎಲ್ಲ ದೇವತೆಗಳನ್ನು ಸಂಹಾರ ಮಾಡಿ ಹಾಕಿಬಿಟ್ಟ, ಎಲ್ಲ ದೇವತೆಗಳ ಸಂಹಾರ ಆಗಿ ಹೋಯಿತು ಅಂತ ಆಚಾರ್ಯರು ಈ ಗುಣವನ್ನು ಚಿಂತನೆ ಮಾಡ್ತಾರೆ. ಸಂಹಾರ ಕರ್ತೃತ್ವವೆಂಬುವಂತಹ ಗುಣ ಅದು ಭಗವಂತನಲ್ಲಿ ಉಪಾಸನೆಯನ್ನು ಮಾಡಲೇಬೇಕು. ಈಶಾವಾಸ್ಯ ಉಪನಿಷತ್ನಲ್ಲಿ ಭಗವಂತ ಸೃಷ್ಟಿಕರ್ತ ಅನ್ನುವ ಉಪಾಸನೆಯನ್ನು ಹೇಗೆ ಮಾಡ್ತೀವೋ ಸಂಹಾರಕರ್ತ ಎಂಬ ಗುಣವನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತದೆ. ಅದಕ್ಕಾಗಿ ಆಚಾರ್ಯರು ಸಂಹಾರ ಕರ್ತೃತ್ವ ಚಿಂತನೆಯನ್ನು ಮಾಡುತ್ತಾರೆ. ವಿಶ್ವಪತಿ ತೀರ್ಥರು ಒಂದು ಪ್ರಶ್ನೆಯನ್ನು ಮಾಡುತ್ತಾರೆ. ಉಪನ್ಯಾಸ ಕೇಳಿದ್ರಲ್ಲ, ಸಂತೋಷ ಆಯ್ತಲ್ಲ? ಹೌದು, ನಮ್ಮ ದೇವರು ಎಲ್ಲರನ್ನ ಸಂಹಾರ ಮಾಡ್ತಾನೆ, ಬ್ರಹ್ಮಾದಿ ದೇವತೆಗಳನ್ನು ಸಂಹಾರ ಮಾಡ್ತಾನೆ ನರಸಿಂಹ ರೂಪದಲ್ಲಿ ಇದ್ದಾಗ ಅಂತ ಕೇಳಿದ್ರಲ್ಲ, ಶಾಸ್ತ್ರ ಸರಿಯಾಗಿ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಯಾಕೆ ಅಂದರೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದ 4ನೇ ಅಧ್ಯಾಯದ 2ನೇ ಪಾದದಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ. ಏನು ಬರೀತಾರೆ ಅಂದರೆ, ಸೃಷ್ಟತ್ವೇನ ಹಿ ಸೃಜ್ಜಾನಾಂ ಪ್ರವೇಶ ಬ್ರಹ್ಮಣೋ ಲಗೆ. ದೇವತೆಗಳ ನಾಶ ಹೇಗಿದೆ ಅಂತ ಒಂದು ಕ್ರಮವನ್ನು ಹೇಳ್ತಾ ಇದ್ದಾರೆ. ದೇವತೆಗಳ ನಾಶ ಹೇಗಿದೆ ಅಂತ ಕೇಳಿದ್ರೆ, ಸೃಷ್ಟತ್ವೇವ ಹಿ ಸೃಜ್ಜಾನಾಂ ಪ್ರವೇಶ ಬ್ರಹ್ಮಣೋ ಲಗೆ. ಯಾವ ಯಾವ ದೇವತೆಗಳಿಂದ ಯಾವ ಯಾವ ದೇವತೆಗಳು ಹುಟ್ಟಿ ಬಂದಿದ್ದಾರಲ್ಲ, ಆಯಾ ದೇವತೆಗಳ ಒಳಗೆ ಸೇರಿಕೊಳ್ಳುವುದೇ, ಲಯಗೊಳ್ಳುವುದೇ ಅವರ ನಾಶ. ಉದಾಹರಣೆಗೆ, ಬ್ರಹ್ಮದೇವರಿಂದ ರುದ್ರದೇವರು ಹೊರಗೆ ಬಂದಿದ್ದಾರೆ ಅಂತ ಇಟ್ಟುಕೊಂಡ್ರೆ, ರುದ್ರದೇವರು ಪುನಃ ಬ್ರಹ್ಮದೇವರಲ್ಲಿ ಸೇರಿಕೊಳ್ಳುವುದೇ ಅವರ ಲಯ, ಅವರ ನಾಶ. ಇದನ್ನು ಬಿಟ್ಟರೆ ಬೇರೆ ನಾಶವನ್ನು ಒಪ್ಪಿಕೊಂಡಿಲ್ಲ. ಇಲ್ಲಿ ನೀವು ಒಂದು ವೇಳೆ ನರಸಿಂಹದೇವರ ಕಿಡಿಗೆ ತುತ್ತಾಗಿ ಬ್ರಹ್ಮಾದಿ ದೇವತೆಗಳೆಲ್ಲ ಸತ್ತು ಹೋಗಿಬಿಟ್ರು ಅಂತ ಹೇಳಿದರೆ, ಆಚಾರ್ಯರ ಆ ವಾಕ್ಯದ ಗತಿ ಏನು? ತಮ್ಮ ತಮ್ಮ ಹಿಂದಿನವರಲ್ಲಿ ಸೇರಿಕೊಳ್ತಾರೆ. ಅದಕ್ಕೊಂದು ದೃಷ್ಟಾಂತವನ್ನು ಹೇಳ್ತಾರೆ ಶ್ರೀಮದಾಚಾರ್ಯ. ಏನು ಅಂದರೆ, ಈ ಹಾವಿರ್ತಾವೆ ನೋಡ್ರಿ, ಹಾವು ತಮ್ಮ ಮಕ್ಕಳನ್ನು ಉಳಿಸ್ಬೇಕು ಅನ್ನೋದಕ್ಕೆ ತಾವು ತಿಂದುಬಿಟ್ಟಿರ್ತಾವಂತ, ಮಕ್ಕಳನ್ನ ಹೊಟ್ಟೆಗೆ ಇಟ್ಕೊಂಡಿರ್ತಾವಂತ. ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಒಂದು ಕಥೆ ಬರುತ್ತೆ. ಆ ಮಹಾಭಾರತದ ಆದಿಪರ್ವದಲ್ಲಿ ಖಾಂಡವ ವನದಹನ ಅಂತ ಇರ್ತದೆ. ಆ ಖಾಂಡವ ವನದಾಹ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಪ್ರಾಣಿಗಳು ಒಳಗೆ ಸಾಯ್ತಾ ಇರ್ತವೆ. ಸಾಯುವಾಗ ತಕ್ಷಕನ ಹೆಂಡತಿ, ತಕ್ಷಕನ ಮಗ ಇಬ್ಬರು ಒಳಗೆ ಸೇರಿಕೊಂಡಿರ್ತಾರೆ. ಯಾವ ತಕ್ಷಕ ಪರೀಕ್ಷಿತ ರಾಜರಿಗೆ ಕಚ್ಚಬೇಕಲ್ಲ, ಆ ತಕ್ಷಕನ ಹೆಂಡತಿ ಮತ್ತು ಮಗ ಇಬ್ಬರು ಒಳಗಡೆಗೆ ಸೇರಿಕೊಂಡಿರ್ತಾರೆ. ಹೆಂಡತಿ ಅಮ್ಮ ಮಗ ವಿಚಾರ ಮಾಡ್ತಾರೆ, ನಾವು ಹೇಗೆ ಹೋಗ್ಬೇಕು ಹೊರಗಡೆಗೆ, ಸಾಧ್ಯನೇ ಇಲ್ಲ, ತಪ್ಪಿಸಿಕೊಳ್ಬೇಕಲ್ಲ ಅಂತ ಹೇಳಿದಾಗ ಅಮ್ಮ ಒಂದು ಮಾತು ಹೇಳ್ತಾಳೆ, ನೀ ಏನು ಚಿಂತನೆಯನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡ, ಚಿಂತೆ ಮಾಡಬೇಡ, ನಾನೇನು ರಕ್ಷಣೆಯನ್ನು ಮಾಡ್ತೀನಿ ಅಂತ ಹೇಳಿ ತಾನೇ ಮಗನನ್ನು ನುಂಗುತ್ತಾಳೆ ಒಳಗಡೆಗೆ ವ್ಯುತ್ಕ್ರಮದಿಂದ. ಈ ಹಾವಿನ ಮುಖ ಹೀಗಿರ್ತದೆ, ಈ ಹಾವಿನ ಮುಖ ಒಳಗಡೆಗೆ ಹೋಗಿ ಬಾಲ ತುದಿಯವರೆಗೆ, ಬಾಯಿವರೆಗೆ ಬರ್ತಕ್ಕಂಥದ್ದಾಗಿದೆ. ಹೀಗಾದಾಗ ಆ ಶರಪಂಜರವನ್ನು ದಾಟಿಕೊಂಡು ಇಂದ್ರದೇವರು ಒಂದು ಅವಕಾಶವನ್ನು ಕೊಡ್ತಾರೆ. ಅರ್ಜುನನ ಕಣ್ಣಿಗೆ ಧೂಳು ಹಾಕ್ತಾರೆ. ಒಂದು ಕ್ಷಣ ಅರ್ಜುನ ಕಣ್ಣು ತಿಕ್ಕಿ ತೆಗೆಯೋದ್ರೊಳಗಾಗಿ ಹಾರಿ ಹೊರಗಡೆಗೆ ಬಂದು ಬಿಡ್ತಾಳೆ ಆ ತಕ್ಷಕನ ಹೆಂಡತಿ. ಆದರೂ
ಅರ್ಜುನ ಬಾಣವನ್ನು ಹೊಡೆದು ಅದರ ಮುಖವನ್ನು ಕತ್ತರಿಸ್ಬಿಡ್ತಾನೆ. ಇದರ ಮುಖ, ಅದರ ಬಾಲ ಹೋಗ್ಬಿಡ್ತದೆ. ಆ ಸಿಟ್ಟಿಟ್ಕೊಂಡೇ ಆ ಅಶ್ವಸೇನ ಕರ್ಣನ ಬಾಣದಲ್ಲಿ ಬಂದು ಕೂಡ್ತಾನೆ. ಆಮೇಲೆ ಅರ್ಜುನನಿಗೆ ಬೀಳಬೇಕು ಅಂತ. ಇದೆಲ್ಲ ಮಹಾಭಾರತದ ಕಥೆಯನ್ನು ಹೇಳ್ತಾ ಇತ್ತು. ಇಲ್ಲಿ ಹೇಳುವಾಗ ನಾವು ತಿಳಿಯಬೇಕಾದ ಅಂಶ ಏನು ಅಂದರೆ, ಹೇಗೆ ತಕ್ಷಕನ ಹೆಂಡತಿಯಲ್ಲಿ ಅವರ ಮಗ ಉತ್ಕ್ರಮದಿಂದ ಪ್ರವೇಶ ಮಾಡಿದ್ನಲ್ಲ, ಹಾಗೆ ದೇವತೆಗಳ ಲಯ, ಹಿಂದಿನ ದೇವತೆಗಳಲ್ಲಿ ಮುಂದಿನ ದೇವತೆಗಳು ಸೇರಿಕೊಳ್ಳೋದಿದೆಯಲ್ಲ, ಇದನ್ನೇ ಲಯ ಅಂತ ಕರೆದಿದ್ದಾರೆ. ನರಸಿಂಹದೇವರು ಸಂಹಾರ ಮಾಡಿದ್ರು ಅಂತ ಹೇಳಿಬಿಟ್ರೆ ಕಥೆ ಏನು ನಮ್ದು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. 2 ತರಹದ ನಾಶ ಇದೆ ಅಂತೆ. ವಿಶ್ವಪತಿ ತೀರ್ಥರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ 2 ತರಹದ ನಾಶ ಇದೆ. ಯಾವ 2 ತರಹದ ನಾಶ? 1ನೇ ನಾಶ ಬ್ರಹ್ಮಾಂಡದ ಒಳಗೆ ಇರುವಂತಹ ನಾಶ, 2ನೇದು ಬ್ರಹ್ಮಾಂಡದ ಹೊರಗೆ ಇರುವಂತಹ ನಾಶ. ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದು ಬ್ರಹ್ಮಾಂಡದ ಹೊರಗಿನ ನಾಶವನ್ನು ಹೇಳಿದ್ದಾರೆ. ಸೃಷ್ಟಿ ಮಾಡಿದವರಲ್ಲೇ ಸೃಷ್ಟರಾದವರು ಒಳಗೆ ಹೋಗ್ತಾರೆ ಅಂತೇನಿದೆಯಲ್ಲ, ಅದು ಬ್ರಹ್ಮಾಂಡದ ಆಚೆ. ಬ್ರಹ್ಮಾಂಡದ ಒಳಗಡೆಗೆ ನರಸಿಂಹದೇವರು ಬ್ರಹ್ಮಾದಿ ದೇವತೆಗಳ ಶರೀರವನ್ನು ಪ್ರಳಯ ಕಾಲ ಬಂದಾಗ ಸುಟ್ಟು ಹಾಕ್ತಾರಂತೆ. ಹೊರಗಡೆಗೆ ಒಂದು ದೇಹ ಇದೆ, ಒಳಗಡೆಗೆ ಒಂದು ದೇಹ ಇದೆ. ಬ್ರಹ್ಮಾಂಡದ ಒಳಗಡೆಗೆ ಇದ್ದ ಬ್ರಹ್ಮಾದಿ ದೇವತೆಗಳ ದೇಹವನ್ನು ನರಸಿಂಹದೇವರ ಕಣ್ಣಿನ ಕಿಡಿಯಿಂದ ಸುಟ್ಟು ಹಾಕ್ತಾರೆ. ಅದು ಸಂಹೃತ ಆಗ್ತದೆ. ಹೊರಗಿಂದ ಮಾತ್ರ ಸೃಷ್ಟಿ ಮಾಡಿದವರ ಒಳಗಡೆಗೆ ಪ್ರವೇಶವಾಗಿ ಲಯವಾಗ್ತಾ ಇದೆ ಎಂಬುವಂಥ ಅಪೂರ್ವವಾದ ವಿಷಯವನ್ನು ವಿಶ್ವಪತಿ ತೀರ್ಥರು ನಮಗೆ ತಿಳಿಸಿಕೊಡ್ತಾರೆ. ಅಂತಹ ಯದ್ರೋಷೋತ್ಕರ ದಕ್ಷಿಣೇತ್ರ ಕುಟಿಲ ಪ್ರಾಂತೋ ತಿಥಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ವಸಿತಾಹ ಬ್ರಹ್ಮೇಶ ಶಕ್ರೋತ್ಕರಾಹ. ಅಥವಾ ಇನ್ನೊಂದು ಅರ್ಥವನ್ನು ಹೇಳಿ ನಿಲ್ಲಿಸೋಣ, ಮತ್ತೆ ನಾಳೆ ಸೇರಿದಾಗ ನೋಡುವಂತೆ. ಬ್ರಹ್ಮೇಶ ಶಕ್ರೋತ್ಕರಾಹ. ಏನು ಬ್ರಹ್ಮೇಶ ಶಕ್ರೋತ್ಕರಾಹ ಅಂದರೆ, ಬ್ರಹ್ಮ, ರುದ್ರ, ಇಂದ್ರ, ಚಂದ್ರ ಇವೆಲ್ಲ ಹೆಸರು ಯಾರದು ಅಂತ ಪ್ರಶ್ನೆ ಕೇಳ್ತಾರೆ. ಇವೆಲ್ಲ ಹೆಸರು ಯಾರದು ಇವೆಲ್ಲ? ದೇವತೆಗಳ ಹೆಸರು ಅಲ್ಲ ಅಂತಾರೆ ಶ್ರೀಮದಾಚಾರ್ಯ. ಯಾಕೆ ಅಂದರೆ, ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು 17ನೇ ಅಧ್ಯಾಯದ ವ್ಯಾಖ್ಯಾನವನ್ನು ಮಾಡುವಾಗ ಒಂದು ಮಾತು ಬರೀತಾರೆ. ಇದೇ ಹೆಸರಿನ ದೈತ್ಯರಿದ್ದಾರಂತ ನೆನ್ಪಿಟ್ಟುಕೊಂಡ್ರೆ. ಸೇಮ್ ಹೆಸರು. ಏನು ಹೆಸರು? ಬ್ರಹ್ಮ, ಇಂದ್ರ, ಚಂದ್ರ ಎಂಬ ಹೆಸರಿನ ದೈತ್ಯರಿದ್ದಾರಂತ. ಅವರು ಇಟ್ಕೊಂಡು ಕೂತಾರಂತೆ ಹೆಸರನ್ನು. ನಮಗೂ ಇಡ್ರಪ್ಪ, ನಾಮಕರಣ ಮಾಡಿರಿ. ನಮಗೂ ಬ್ರಹ್ಮ ಅಂತೇಳ್ರಿ, ನಮಗೂ ಇಂದ್ರ ಅಂತೇಳ್ರಿ, ನಮಗೂ ಚಂದ್ರ ಅಂತೇಳ್ರಿ. ಯಾಕೋ ಅವ್ಯಾಕೆ ಹೆಸರು ಇಟ್ಕೊಂಡು ಏನು ಮಾಡ್ತೀವಿ? ನೀ ಸುಮ್ಮಿಡಪ್ಪ ಅಪ್ಪ, ನೀ ಹೆಸರಿಡು ಅಂತ ಹೇಳಿ ಅಪ್ಪಂದ್ರ ಕಡೆ ನಾಮಕರಣ ಮಾಡಿಸ್ಕೊಂಡಾರ್ರಿ. ಇಂದ್ರ, ಚಂದ್ರ, ಸೂರ್ಯ, ಯಮ ಅಂತ ತಿಳ್ಕೊಂಡು ಹೇಳಿ ಈ ಹೆಸರನ್ನು ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ, ಶ್ರೀಮದಾಚಾರ್ಯ ಒಂದು ರಹಸ್ಯವನ್ನು ಹೇಳ್ತಾರೆ. ಯಾರು ವಿಷ್ಣು ಭಕ್ತರಲ್ಲ, ವಿಷ್ಣು ಸರ್ವೋತ್ತಮ ಎಂಬ ಚಿಂತನೆಯನ್ನು ಮಾಡೋದಿಲ್ಲ, ಆ ವಿಷ್ಣು ಸರ್ವೋತ್ತಮ ಚಿಂತನೆ ಇಲ್ಲದೆ ಮಾಡಿದವರ ಯಾಗದಲ್ಲಿ ಆಹುತಿ ಹಾಕ್ತಾರಲ್ಲ, ಇಂದ್ರ ಯಸ್ವಾಹ ಅಂತಾರಲ್ಲ, ಆ ಆಹುತಿ ಯಾರಿಗೆ ಹೋಗ್ತದೆ ಅಂದರೆ, ಆ ಇಂದ್ರ ಎಂಬ ಹೆಸರು ಇಟ್ಕೊಂಡ್ರು ದೈತ್ಯನಿಗೆ ಹೋಗ್ತದಂತೆ. ಇವ್ರು ಹೋಗೋದೇ ಇಲ್ಲ, ನೆನ್ಪಿಟ್ಕೊಳ್ರಿ. ಇವ್ರು ತಗೊಳ್ಳೋದೇ ಇಲ್ಲ ಅವರು. ಯಾಕಂದ್ರೆ ನೀ ಸರ್ವೋತ್ತಮತ್ವ ಚಿಂತನೆ ಮಾಡಿಲ್ಲ, ವಿಷ್ಣು ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ನೀ ಚಿಂತನೆ ಮಾಡದೆ ಆಹುತಿಯನ್ನು ಹಾಕ್ತೀಯಲ್ಲ, ಅದನ್ನು ತಗೊಳ್ಳಿಕ್ಕೆ ಅವ್ರು ಕಾಯ್ಕೊಂಡು ಕೂತಿರ್ತಾರಂತೆ. ಠೈ ಅಂತ ಬಂದು ಕೂತಿರ್ತಾರಂತೆ. ಸೂರ್ಯ ಯಸ್ವಾಹ ಅಂದ್ಕೊಳ್ಳಿ, ಆ ಸೂರ್ಯ ದೈತ್ಯ ಬರ್ತಾನೆ, ತಗೊಂಡು ಹೋಗ್ಬಿಡ್ತಾನಂತೆ. ಆ ದೈತ್ಯರೇನಿದ್ದಾರಲ್ಲ, ಆ ದೈತ್ಯರು ಬ್ರಹ್ಮ, ಇಂದ್ರ ಇವರೆಲ್ಲ ಇದ್ದಾರೆ. ಅವರನ್ನ ನರಸಿಂಹದೇವರು ಬ್ರಹ್ಮೇಶ ಶಕ್ರೋತ್ಕರಾಹ ಸಂಹಾರ ಮಾಡ್ತಾರೆ. ಅದನ್ನು ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ. ಗೀತಾ ತಾತ್ಪರ್ಯದಲ್ಲಿ ಹೇಳಿದ ಪ್ರಕಾರ ಈ ಹೆಸರಿನ ದೈತ್ಯರನ್ನ, ಆ ಹೆಸರು ದೇವತೆಗಳದ್ದು ಅಂತ ತಿಳಿಬೇಡ್ರಿ, ದೇವತೆಗಳ ಹೆಸರಿರುವಂತಹ ದೈತ್ಯರು ಇದ್ದಾರೆ. ಆಶ್ಚರ್ಯ ಪಡಬೇಡ್ರಿ. ದೇವರ ಹೆಸರಿರುವೆ ದೈತ್ಯರಿರುವಾಗ ದೇವತೆಗಳ ಹೆಸರಿರುವ ದೈತ್ಯರಿರ್ತಾರೆ ಅಂತೇನು ಕೇಳ್ತೀರಿ? ಹೈಗ್ರೀವಾಸುರ ಅಂತ ದೈತ್ಯ ಇಲ್ವೇ? ಇದ್ದಾನೆ. ದೇವರ ಹೆಸರೇ ಹೈಗ್ರೀವಾಸುರ ಅಂತಿದ್ದಾನೆ. ಕಪಿಲ ಅಂತ ಭಗವಂತನ ಹೆಸರು, ಒಬ್ಬ ದೈತ್ಯ ಕಪಿಲ ಅಂತಿದ್ದಾನೆ. ಸಾಂಖ್ಯ, ನಿರೀಶ್ವರ ಸಾಂಖ್ಯವನ್ನು ಹೇಳಿರುವಂತಹ ವ್ಯಕ್ತಿ ಇದ್ದಾನೆ. ದೇವರ ಹೆಸರನ್ನೇ ಇಟ್ಟುಕೊಂಡಿರುವಂತಹ ಅನೇಕ ಜನ ದೈತ್ಯರಿದ್ದಾಗ ದೇವತೆಗಳ ಹೆಸರು ಇಟ್ಟುಕೊಂಡಿರ್ತಕ್ಕಂತಹ ದೈತ್ಯ ಇಲ್ವಾ? ಅಂತಹ ದೈತ್ಯರನ್ನೆಲ್ಲರನ್ನೂ ಸಂಹಾರ ಮಾಡ್ತಾನೆ. ಯದ್ರೋಷೋತ್ಕರ ದಕ್ಷಿಣೇತ್ರ ಕುಟಿಲ ಪ್ರಾಂತೋ ಸ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾಹ ಬ್ರಹ್ಮೇಶ ಶಕ್ರೋತ್ಕರಾಹ. ಇವೆರಡು ಶ್ಲೋಕಗಳು ಮತ್ತು ಆಚಾರ್ಯರು ರಚನೆ ಮಾಡಿರುವಂತಹ ನಖಸ್ತುತಿಯಲ್ಲಿ ಇದ್ದದ್ದು. ಪ್ರಾಯಶಃ ಇವತ್ತು ಬಹಳ ವಿಷಯ ಕೇಳಿಬಿಟ್ವಿ. ನಮ್ಮ ತಲೆ ಮ್ಯಾಲೆ ಕೆಲವು, ಹೊರಗೆ ಕೆಲವು, ತಳಗೆ ಕೆಲವು, ಹೀಗೆಲ್ಲ ಹಾರ್ಕೊಂಡು ಹೋಗ್ಬಿಟ್ವು. ಅದು ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಅನಿವಾರ್ಯ. ಇಷ್ಟನ್ನು ತಿಳಿಯೋಣ. ನಾಳೆ ವಾಯುಸ್ತುತಿಯನ್ನು ಪ್ರವೇಶ ಮಾಡೋಣ. ಶ್ರೀಮದ್ ಆಚಾರ್ಯರ ಮಹಿಮೆಗಳು, ಅವರ ಪಾದಧೂಳಿಯ ವರ್ಣನೆಯನ್ನು ಹೇಳ್ತಾರೆ. ಶ್ರೀಮದ್ ವಿಷ್ಣಂಘ್ರಿ ನಿಷ್ಠಾತಿ ಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಮಾಂಸವೋಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ
ಧವಳಿತ ಕಕುಭಾ ಪ್ರೇಮ ಭಾರಂ ಬಭಾರ. ಆಚಾರ್ಯರ ಪಾದಧೂಳಿ, ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಪಾದಧೂಳಿಯನ್ನು ವರ್ಣನ ಮಾಡ್ತಾರೆ. ಶ್ರೀಮದ್ ಆಚಾರ್ಯರ ಬಗ್ಗೆ ಇವೇನು ಇಷ್ಟು ವಿಷಯ ತಿಳ್ಕೊಂಡಿವಿ, ಸದ್ಯಕ್ಕೆ ಇಷ್ಟೇ ನಿಲ್ಲಿಸಿಬಿಡೋಣಂತ. ಆಚಾರ್ಯರ ಬಗ್ಗೆ ಮತ್ತೇನರ ಒಂಚೂರು ಹಿಂಗೆ ಗಿಡ ಅಳ್ಳಾಡಿಸಿದ್ವಿ ಅಂದ್ರೆ ಮತ್ತೆ ತೆಂಗಿನಕಾಯಿ ದಬ ದಬ ದಬದ ತಲೆ ಬೀಳ್ತಾವ, ಅಷ್ಟು ಭಾರ ನಮ್ಮ ತಲೆ ಮೇಲೆ ಆಗೋದಿಲ್ಲ. ಆಚಾರ್ಯರ ಆ ಉತ್ಕೃಷ್ಟವಾದ ಚಿಂತನೆ, ಗುಣಚಿಂತನೆ, ಕ್ರಿಯಾಚಿಂತನೆ, ಅವಯವ ಚಿಂತನೆ, ಉಗುರಿನ ಚಿಂತನೆಯನ್ನು, ಆ ಭಗವಂತನ ಸಂಹಾರ ಕರ್ತೃತ್ವವನ್ನು ಎಲ್ಲವನ್ನು ಶ್ರೀಮದಾಚಾರ್ಯರು ಚಿಂತನೆ ಮಾಡಿದ್ದಾರೆ. ನಾಳೆಯಿಂದ ಆಚಾರ್ಯರ ತ್ರಿವಿಕ್ರಮ ಪಂಡಿತರ ವಾಯುಸ್ತುತಿಯ ಶ್ರವಣಕ್ಕೆ ತೊಡಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾವಾನ್ ಸುತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ.